ಪ್ರತಿಭಾ ಪುರಸ್ಕಾರ ಸೇವಾ ನಿವೃತ್ತರಿಗೆ ಹಾಗೂ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಬಹಳ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ಪ್ರತಿಭಾ ಪುರಸ್ಕಾರ, ನಿವೃತ್ತರಿಗೆ ಸನ್ಮಾನ ಮತ್ತು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಜನರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದೀವಿ. ಈ ವರ್ಷ 2025-26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇವತ್ತು ನೆರವೇರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ವೇದಮೂರ್ತಿ ಶ್ರೀ ರತ್ನಾಕರ್ ಭಟ್ ಜೋಶಿ ಅವರು ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಎಸ್ ರಘುನಾಥ್, ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಯವಿಟ್ಟು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಪದಾಧಿಕಾರಿಗಳು ಶ್ರೀ ರಘುನಾಥ್ ಅವರನ್ನ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಇದರ ಮಾಜಿ ಅಧ್ಯಕ್ಷರಾದ ಶ್ರೀ ಅಸುಗೂರು ಜಯಸಿಂಹ ಅವರು ವೇದಿಕೆಗೆ ಬರಬೇಕಾಗಿ, ಮಹಾಪೋಷಕರಾದ ಶ್ರೀ ಗುರುರಾಜ್ ಬಳಗಾನೂರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀ ಪ್ರಶಾಂತ್ ಕಿನ್ನಾಳ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಗದಗ ಶ್ರೀ ಎನ್.ಆರ್. ಕುಲಕರ್ಣಿ, ಅಧ್ಯಕ್ಷರು ತಾಲೂಕಾ ಬ್ರಾಹ್ಮಣ ಸಂಘ ಶಿರಟ್ಟಿ ಅವರು ದಯವಿಟ್ಟು ನರೇಗಲ್ ದತ್ತ ಭಕ್ತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಗ್ರಾಮಪುರವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನರೇಗಲ್ನ ಹಿರಿಯರು ಸಾಹಿತಿಗಳಾದ ಶ್ರೀ ಅರುಣ್ ಕುಲಕರ್ಣಿ ಅವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಬ್ರಾಹ್ಮಣ ಸಮಾಜ ಮೂಲದ ಅಧ್ಯಕ್ಷರು ಹಿರಿಯರಾದ ಶ್ರೀ ಶ್ರೀಪಾದ ನಾಯಕ ಸ್ಕಮ್ಮಣ್ಣವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕರಾದ ಶ್ರೀ ಕಲಾವತಿ ಅಲ್ಗೂರ್ ಅವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸಹ ಸಂಚಾಲಕರಾದ ಶ್ರೀಮತಿ ಸುಮನ್ ಪಾಟೀಲ್ ಅವರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ನೀಲ್ ತೆಂಗುಲಮನೆಯವರು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕೋಶಾಧ್ಯಕ್ಷರಾದ ಶ್ರೀ ಕೃಷ್ಣಾಜಿ ನಾಡಿಗೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಮುರಳಿ ಅವರು ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಶೇಷಾದ್ರಿ ಅವರು ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯರು ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಪ್ರೊಫೆಸರ್ ಅನಿಲ್ ವೈಸ್ ಉಪಾಧ್ಯಕ್ಷರು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ವೇದಿಕೆಗೆ ಬರಬೇಕಂತ ವಿನಂತಿ. ಶ್ರೀ ಎಚ್.ಡಿ. ಪಾಟೀಲ್ ಉಪಾಧ್ಯಕ್ಷರು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ವೇದಿಕೆಗೆ ಬರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ವಿವಿಧ ತಾಲೂಕುಗಳಿಂದ ಆಗಮಿಸಿದಂತಹ ಎಲ್ಲ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸಂಘೆ ಶಕ್ತಿ ಕಲವು ಯುಗೆ ಅಂತ ಹೇಳಿ. ಸಂಘಟನೆಯಿಂದ ನಮ್ಮ ಶಕ್ತಿ ವೃದ್ಧಿಯಾಗುತ್ತದೆ. ಆ ರೀತಿ ಸಂಘಟನೆಯಲ್ಲಿ ನಾವೆಲ್ಲ ಶ್ರೀ ರಾಮಾನುಜಾಚಾರ್ಯರು, ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ಎಲ್ಲರಿಗೂ ಎಲ್ಲ ಸಂತ ಮಹಂತರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ವಿ. ನಮ್ಮ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಸುಗೂರು ಜಯಸಿಂಹ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ವೇದಿಕೆಗೆ ತುಂಬುವುದೇ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಪೋಷಕರಾದ ಶ್ರೀ ಗುರುರಾಜ್ ಬಳಗಾನೂರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ವೆಂಕಟೇಶ್ ಕುಲಕರ್ಣಿ ಹಾಗೂ ತಂಡದವರಿಂದ ಇದೀಗ ಪ್ರಾರ್ಥನೆ.
ಸಾಥ್ ನೀಡಿದಂತಹ ಶ್ರೀಮತಿ ಮಾಲತಿ ಕುಲಕರ್ಣಿ ಅವರಿಗೆ, ಹಾಗೆಯೇ ತಬಲಾ ಸಾಥ್ ನೀಡಿದಂತಹ ಶ್ರೀ ಉಮೇಶ್ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಹಿರಿಯರಿದ್ದಾರೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರಿದ್ದಾರೆ, ಜೊತೆಗೆ ನಮ್ಮ ಭವಿಷ್ಯದ ಮುಂದಿನ ಪ್ರತಿಭೆಗಳು ಸಮ್ಮಿಳಿತವಾಗಿವೆ, ಸಮಾಜದ ಹಿರಿಯ ಸಾಧಕರಿದ್ದಾರೆ. ಇಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು, ತಮ್ಮೆಲ್ಲ ಸಹೃದಯರನ್ನ ಅತ್ಯಂತ ತುಂಬು ಹೃದಯದ ಸ್ವಾಗತವನ್ನು ಕೋರಲಿಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು, ನಿವೃತ್ತ ಪ್ರಾಚಾರ್ಯರು, ನಮ್ಮ ರಾಜ್ಯದ ಹಿರಿಯ ಹಾಸ್ಯವಾದಿಗಳಾದಂತಹ ಪ್ರೊಫೆಸರ್ ಅನಿಲ್ ವೈದ್ಯ ಸರಿಂದ ಇದೀಗ ಸ್ವಾಗತ. ಯತ್ರ ಯತ್ರ ಸ್ಥಿತೋ ದೇವ ಸರ್ವವ್ಯಾಪಿ ಮಹೇಶ್ವರ ಯೋಗುರು ಸರ್ವದೇವಾನಾಂ ಕಾರಾಯ ನಮೋ ನಮಃ. ಜನನಿ ಶಾರದಾದೇವಿ ಶಂಕರಾಚಾರ್ಯ ಜಗದ್ಗುರು ಪಾದಪದ್ಮಯತ್ರ ವಿಷಯತ್ವ ಪ್ರಣಮಾನವು. ಆತ್ಮೀಯರ, ನಿಮ್ಮೆಲ್ಲರಿಗೂ ನಮಸ್ಕಾರ ಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮಳೆ ಹೆಚ್ಚು ಬರಲಿಕ್ಕೆ ಕಾರಣ ಹವಾಮಾನ, ಬಿಸಿಲು ಹೆಚ್ಚಾಗಲಿಕ್ಕೆ ಕಾರಣ ತಾಪಮಾನ, ಕಣ್ಣಾಗ ನೀರು ಬರಲಿಕ್ಕೆ ಕಾರಣ ಹವಾಮಾನ, ಸಂಬಂಧಗಳು ಕೆಡಲಿಕ್ಕೆ ಕಾರಣ ಅನುಮಾನ. ನೀವೆಲ್ಲ ಇಷ್ಟು ಬಂದಿದ್ದೀರಲ್ಲ, ಇದು ಬ್ರಾಹ್ಮಣ ಸಂಘದ ಮೇಲಿನ ನಿಮ್ಮ ಅಭಿಮಾನ ಅನ್ನುವಂತಹ ಮಾತನಾಡಿ ಬಹಳ ಆತ್ಮೀಯತೆಯಿಂದ ನಿಮಗೂ ಮೊದಲಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪಾವನ ಸಾನ್ನಿಧ್ಯವನ್ನು ವಹಿಸಿದಂತಹ ನಮ್ಮೆಲ್ಲರಿಗೂ ಹಿರಿಯರು, ವೇದಮೂರ್ತಿಗಳಾದಂಥ ರತ್ನಾಕರ್ ಭಟ್ ಜೋಶಿ ಅವರಿಗೆ ನಮಸ್ಕಾರ ಪೂರ್ವಕವಾಗಿ ನಾನು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಇದರ ಪಾತ್ರವನ್ನು ವಹಿಸಿ ಇವತ್ತಿಗೆ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಅವರು ಆಗಮಿಸಿದ್ದಾರೆ. ಬಹುಶಃ ವಿಶ್ವಕ್ಕೆ ನಾಥ ವಿಶ್ವನಾಥ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರಘುನಾಥ ಅವರು. ಹಾಗೆ ರಘುನಾಥ್ ಅವರನ್ನು ನಾನು ಬಹಳಷ್ಟು ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘಕ್ಕೆ ನಾನು ಬಹಳ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮದುವೆಯಾಗಿ ನಾನು ಕನ್ಯೆಯನ್ನು ಸೇರಿ ಮಿಥುನವಾದೆ.
ಹೊರಗೆ ನಾನು ಶಿಕ್ಷಕ ಹಾಗೂ ಘಟಕ ಇವು ಯಾವುದೂ ಅಲ್ಲದೆ ನಾನು ಸಿಂಹವನ್ನೇ ಗೆದ್ದಿದ್ದೀನಿ ಅನ್ನುವಂಥ ಜಯಸಿಂಹ ಅವರು ಸಹಿತ ಆಗಮಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಹಿರಿಯ ಅಣ್ಣ, ನನ್ನ ಹೆಸರೇ ಗುರಣ್ಣ ಕಿನ್ನಾಳ ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಿದ್ದೇನೆ. ಭಾಳ ವಿಶೇಷ ಅಂತಂದರೆ ಒಂದು ಕಡೆಗೆ ಜಯಸಿಂಹ ಇದ್ದಾರೆ, ಒಂದು ಕಡೆಗೆ ವಿಶ್ವನಾಥರಿದ್ದಾರೆ, ಇನ್ನೊಂದು ಕಡೆಗೆ ಮುರಳಿಯವರು ಬಂದಿದ್ದಾರೆ. ಆಗ ಮುರಳಿಯವರನ್ನ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಶೇಷಾದ್ರಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ತಾಲೂಕಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂತಹ ಶ್ರೀ ದತ್ತಾತ್ರೇಯ ಜೋಶಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾರೆ. ಹಾಗೆ ತಾಲೂಕಾ ಬ್ರಾಹ್ಮಣ ಸಂಘ ಶಿರಟ್ಟಿ ಅಧ್ಯಕ್ಷರಾದಂತಹ ಎನ್.ಆರ್. ಕುಲಕರ್ಣಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಹಾಗೆ ಕೃಷ್ಣ ಎಸ್ ಕುಲಕರ್ಣಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತೇನೆ. ಗುರುರಾಜ್ ಕುಲಕರ್ಣಿ ಅವರು ಬಂದಿದ್ದಾರೆ, ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಿದ್ದೇನೆ. ರಾಮಚಂದ್ರ ಗಾಡಗೋಳಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಮಹಾದೇವ್ ಹೊಸೂರ್ ಅವರನ್ನ ಸಹಿತ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಹನುಮಂತರಾವ್ ದಫ್ತರ್ದಾರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನರೇಗಲ್ಲಿನ ದತ್ತಭಕ್ತ ಮಂಡಳಿಯಿಂದ ಡಾಕ್ಟರ್ ನಾಗರಾಜ್ ಗ್ರಾಮ ಪುರೋಹಿತ್ ಅವರು ಬಂದಿದ್ದಾರೆ, ಅವರನ್ನು ತುಂಬ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಪಾದ್ ನಾಯಕ್ ಎಸ್ ತಮ್ಮಣ್ಣ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ನಾನು ಬಹುಶಃ ಗರ್ಜಿಸಿದರೆ ಸಿಂಹನಂತನೇ ಗರ್ಜಿಸುತ್ತೇನೆ. ನನ್ನ ಒಂದು ಗರ್ಜನೆ ಸಾಕು, ಮಹಿಳೆಯರನ್ನ ಕೂಡಿಸುತ್ತದೆ. ನಾನು ಅಂತಹ ಕಲವನ್ನು ಹೊಂದಿದ್ದೇನೆ. ಆ ಕಲಾವತಿ ಅಲ್ಬೂರವರನ್ನ ನಾನು ತುಂಬ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಾನು ಸುಮ್ಮನೆ ಮನಸ್ಸು ಮಾಡಿಬಿಟ್ರೆ ಎಲ್ಲರೂ ಒಂದು ಕಡೆಗೆ ಬರ್ತಾರೆ. ನನ್ನ ಹೆಸರೇ ಸುಮನ್ ಪಾಟೀಲ್ ಅಂತ ಹೇಳಿ. ಹಾಗೆ ಸುಮನ್ ಪಾಟೀಲ್ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ತುಂಬದಿಂದ ಸ್ವಾಗತಿಸಿಕೊಳ್ತೇನೆ. ಬಹಳ ವಿಶೇಷವಾಗಿ ನಮಗೆ ಸಂಗೀತ ಕಾರ್ಯಕ್ರಮವನ್ನ ಕೊಟ್ಟು ಬಹುಶಃ ನಮ್ಮನ್ನೆಲ್ಲ ಆಹ್ಲಾದಕರನ್ನಾಗಿ ಮಾಡಿದಂತಹ ಡಾಕ್ಟರ್ ವೆಂಕಟೇಶ್ ಕುಲಕರ್ಣಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತಿಸಿಕೊಂಡು, ಅವರು ಬಹಳ ವಿಶೇಷವಾಗಿ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಒಳ್ಳೆಯ ಗಾಯಕರಾಗಿ ಅವರು ಹೊರಹೊಮ್ಮಿದ್ದಾರೆ. ಹಾಗೆ ವೇದಿಕೆ ಮೇಲೆ ನಮ್ಮ ರಾಜ್ಯದ ಕಾರ್ಯಕಾರಿ ಸದಸ್ಯರಾದಂಥ ಸಂಮಿತರಾದಂಥ ಅನಿಲ್ ತೆಂಬದ್ಮರಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಕೃಷ್ಣಾಜಿ ನಾಡಗೀರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾರೆ. ಹಾಗೆ ಕೃಷ್ಣಗೌಡ ಪಾಟೀಲ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಾವು ಪ್ರಾಣೇಶ್ ಕುಲಕರ್ಣಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಹಾಗೆ H.D. ಪಾಟೀಲ್ ಅವರು ಆಗಮಿಸಿದ್ದಾರೆ, ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ನರೇಗಲ್ಲಿಂದ ಅರುಣ್ ಕುಲಕರ್ಣಿ ಅವರು ಸಹಿತ ಬಂದಿದ್ದಾರೆ, ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಹಾಗೆ ಕಿರಣ್ ಪೂಜಾರ್ ಹಾಗೂ ಗಿರೀಶ್ ಕುಲಕರ್ಣಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತೇನೆ. ದತ್ತು ಕುಲಕರ್ಣಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಹಳ ವಿಶೇಷವಾಗಿ ಇಂದಿನ ಸಭೆಯೊಳಗೆ ನನಗೆ ಒಂದು ಸಂತೋಷದ ಸಂಗತಿ ಏನು ಅಂದರೆ 2-3 ವಿಷಯಗಳನ್ನ ನಾವು ಇಲ್ಲಿ ಪ್ರಸ್ತಾಪಿಸಬೇಕಾಗಿದೆ. ಸಾಧಕರಿಗೆ ಸನ್ಮಾನ ಅನ್ನುವಂತಹದ್ದಿದೆ. ಬಹುಶಃ ಬ್ರಾಹ್ಮಣ ಸಂಘವನ್ನು ನಾನು ನೋಡಿ ನನಗೇನು ಅನಿಸುತ್ತಪ್ಪ ಅಂತಂದ್ರೆ ನಮ್ಮಲ್ಲಿಗೆ ಸಾಧಕರೇ ನಮಗೆ ಪರಿಚಯ ಇಲ್ಲದಂತ ಒಂದು ಅನುಭವ ಆಗ್ತಾ ಇದೆ. ಇದನ್ನು ಹುಡುಕೋದು ಬಹಳ ಕಷ್ಟ. ಯಾಕಂದ್ರೆ ನಾವು ಯಾರಿಂದ ಏನೋ ಅಪೇಕ್ಷೆ ಮಾಡುವುದಿಲ್ಲ, ಕೊಟ್ಟು ಹೊತ್ತು ಇಸ್ಕೊಂಡು ಗೊತ್ತಿಲ್ಲ ನಮಗೆ. ಹಾಗೆ ಆದರೂ ಸಹಿತ ಬಹಳ ವಿಶೇಷವಾಗಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಡಾಕ್ಟರ್ R.N. ಗೊಡಬಲ್ಲೆ ಅವರು ಬಂದಿದ್ದಾರೆ, ಅವರನ್ನ ಈ ತುಮಕೂರಿನಲ್ಲಿ ನಾನು ಸ್ವಾಗತಿಸಿಕೊಳ್ತೇನೆ. ಬಹುಶಃ ಅವರನ್ನು ನೋಡಿ ಬಂದು ಕಲಿಬೇಕು, ಹೇಗೆ ಕ್ರಿಯಾಶೀಲತೆ ಅನ್ನೋದು ಮನೆಯ ಉಸಿರು ತನಕ ಇರಬೇಕು ಅನ್ನೋದನ್ನ ಅವ್ರನ್ನ ನೋಡಿ ನಾವು ಕಲಿಬೇಕಾಗ್ತದೆ. ಬಹಳ ಚಲೋ ಹೆಸರು ಇಟ್ಕೊಂಡಿರಿ ಸರ್. ಗೋಡಬೋಲೆ ಅಲ್ಲ, ಗೋಡಬೋಲೆ ಅನ್ನುವಂಥದ್ದನ್ನ ನಾವು ಅಂದ್ಕೊಂಡ್ರೆ ಬಹಳ ಚಲೋ ಅರ್ಥ ಆಗ್ತದೆ. ಹಾಗೆಯೇ ವಿಶ್ವನಾಥ್ ಕುಲಕರ್ಣಿ ಅವರು ಕಾಮಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡದಂತ ಸಾಧನೆಯನ್ನು ಮಾಡಿದಂಥವರು, ಅವರನ್ನು ಸಹಿತ ತುಮಕೂರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಹಿರಿಯ ಪತ್ರಕರ್ತರು, ಬಹಳ ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕದ ಸಹ ಸಂಪಾದಕರಾದಂತಹ M.G. ಕುಲಕರ್ಣಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಎಷ್ಟೋ ಜನ ಬಹುಶಃ 35 ಜನ ಪ್ರತಿಭಾ ಪುರಸ್ಕಾರದಲ್ಲಿ ಅವರು ಪ್ರತಿಭಾ ಪುರಸ್ಕಾರವನ್ನು ಪಡಿತಾ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ, ಸಾಧನೆಯನ್ನು ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಬ್ರಾಹ್ಮಣ ಸಂಘದಿಂದ ಬಹುಶಃ ಹಾಗೆ ನಮ್ಮ ಕುಲಕರ್ಣಿ ಸರ್ನ ಅಧ್ಯಕ್ಷರು ಕುಟುಂಬಚಿಗಿ ಅವರನ್ನು ಸಹಿತ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅಣ್ಣಾರಾವ್ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋದು ನನಗೆ ಬಹಳ ಮಜಾ ಏನು ಅನ್ನಿಸ್ತದಪ್ಪ ಅಂದ್ರೆ, ನೀವು ಒಪ್ಕೊಳ್ತೀರಿ ಅಂತ ನಾನು ಲಗ್ನ ಪತ್ರ ಇಡೀ ಊರಿಗೆ ಹಚ್ಚಿಕೊಟ್ಟಿರ್ತೀವಿ.
ಬಾಜು ಮನೆ ನೆನಪಾಯಿತು. ಹಂಗೆ ಎಲ್ಲಾರನ್ನೂ ಅಂತೂ ಸ್ವಾಗತಿಸೀನಿ ಅಂತ ಅಂದ್ಕೊಳ್ತೀನಿ. ಮತ್ತೆ ಯಾರ ಬಿಟ್ಟಿದ್ರೆ ಬಾಜು ಮನೆಯವರು ಅಂತ ತಿಳ್ಕೊಂಡು ಆಮೇಲೆ ಕರೀತಾನ ಅನ್ನೋಕಿನ ಇವ ನಮ್ಮವನ ಅಂತ ನೀವು ತಿಳ್ಕೊಂಡ್ಬಿಟ್ರೆ ನಿಮಗೂ ಒಂದು ಸ್ವಾಗತ ಅಂತ ನಾನು ಹೇಳ್ತೇನೆ. ಹಾಗೆ ನಮ್ಮ ತಮ್ಮಣ್ಣವರು ಬಂದಿದ್ದಾರೆ, ಹಿರಿಯ ಜೀವಿ ತಮ್ಮಣ್ಣವ್ರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಬಹಳಷ್ಟು ಮುಂಜಾನೆಯಿಂದ ಇಟ್ಕೊಂಡು ಇವತ್ತಿಗೆ ಆ ಕುಂಕುಮಾರ್ಚನೆ ಮಾಡಿದಂಥ ಎಲ್ಲ ಮಹಿಳಾ ಮಂಡಳಿಯ ಸದಸ್ಯರಿಗೂ ಸಹಿತ ಸ್ವಾಗತವನ್ನು ಕೊಡ್ತೇನೆ. ವಿಶೇಷವಾಗಿ ಮಹಿಳೆಯರು ಜಾಸ್ತಿ ಸಂಖ್ಯೆ ಒಳಗೆ ಇವತ್ತು ಇದ್ದದ್ದು ಬಹಳ ವಿಶೇಷ ಅಂತ ನಾನು ಅಂದ್ಕೊಳ್ತೀನಿ. ನೀವು ಬಹಳಷ್ಟು ವಿಶೇಷವಾಗಿ ಸ್ವಾಗತವನ್ನು ಮಾಡಿಕೊಂಡು ಆ ಪಾಲಕರಿಗೂ ಸಹಿತ ನಾನು ತುಂಬ ಹೃದಯದಿಂದ ಅವರನ್ನು ಸಹಿತ ನಾನು ಸ್ವಾಗತಿಸಿಕೊಳ್ತೇನೆ. ಹಾಗೆಯೇ ಶಿರಟ್ಟಿ, ನರೇಗಲ್, ಲಕ್ಷ್ಮೇಶ್ವರ, ಮುಂಡರ್ಗಿ ಇವೆಲ್ಲ ಊರುಗಳಿಂದ ಬಂದಂಥವು. ಮತ್ತೆ ಯಾವ್ದಾರು ನಾವು ನೆನಪಾರ್ಬೋದು ಅಲ್ಲ, ಆದರೂ ಸಹಿತ ಯಾಕಂದ್ರೆ ಭಾಳ ಕಷ್ಟ. ನಾವು ಆದ್ರೆ ನಮ್ಮಲ್ಲಿ ಒಂದು ತಿಳುವಳಿಕೆ ಅದ ಏನದಂದ್ರೆ ನಮ್ಮನ್ನು ನೆನಪಾರಿದ್ರು ಸಹಿತ ಏನೋ ನೆನಪಾರನ ಅಂತ ತಿಳ್ಕೊಂಡು ಸುಮ್ಮಿರುವಂಥ ಜನನು ನಾವು ಇದ್ದೀವಿ ಅಂತ ಹಂಗೆ ತಿಳ್ಕೊತೀವಿ. ಆದ್ರೆ ಕೆಲವೊಂದು ದೊಡ್ಡ ಮಾಡೋರು ಇದ್ದೀವಿ, ಹಂಗೇನು ಆಗಂಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ಲ ನಮ್ಮವರೇ ಅಲ್ಲ. ಮತ್ತು ನಮ್ದು ಊರು ಹೇಳಿಲ್ಲ, ನನ್ನ ಹೆಸರು ಹೇಳಿಲ್ಲ ಅನ್ನೋದಕ್ಕಿಂತ ಇಲ್ಲೆಲ್ಲರೂ ಏನೇನು ಎಲ್ಲರೂ ಇಲ್ಲಿ ತನಕ ಏನಿದ್ದೀವಿ, ಹೊರಗೆ ಏನು ನಿಂತೀವಿ, ಅವ್ರು ಹೊರಗೆ ನಿಂತವ್ರಿಗಂದ್ರೆ ಭಾಳ ವಿಶೇಷವಾದಂಥ ಸ್ವಾಗತವನ್ನು ನಾನು ಕೊಡ್ತೀನಿ. ಯಾಕಂದ್ರೆ ಪಾಪ ಮಂಟಗಾಲ ಮೇಲೆ ನಿಂದಿರ್ಬೇಕಾಗ್ತದೆ ಅಲ್ಲ. ಆದರೂ ವಿಶೇಷವಾಗಿ ನಮ್ಮ ಡಾಕ್ಟರ್ ವೆಂಕಟೇಶ್ ಕುಲಕರ್ಣಿ ಅವರ ಬಗ್ಗೆ ನಾನು ಒಂದು ಮಾತು ಹೇಳೋದು, ಮಾಲತಿಯವರು ಸಹಿತ ಅವ್ರು ಬಂದಿದ್ದಾರೆ, ಅವರನ್ನು ಸಹಿತ ನಾನು ತುಂಬ ಹೃದಯದಿಂದ ಸ್ವಾಗತಿಸಿಕೊಂಡು ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಸ್ವಾಗತವನ್ನು ಕೋರಿದಂಥ ಪ್ರೊಫೆಸರ್ ಅನಿಲ್ ವೈಟ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬಹುಶಃ ನಮ್ಮ ಗದಗ ಪರಿಸರದಲ್ಲಿ ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರು ಮತ್ತು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಸದಸ್ಯರಾದಂಥ ಶ್ರೀ ಗುರುರಾಜ್ ಬಳಗಾಮೂರ್ ಅವರ ನೇತೃತ್ವದಲ್ಲಿ ಬಹಳ ಉತ್ತಮವಾಗಿ ಕಾರ್ಯಗಳು ನೆರವೇರ್ತಾ ಇವೆ, ಸಂಘಟನೆ ನೆರವೇರ್ತಾ ಇದೆ. ಬಹಳ ಸಂತೋಷದ ಸಂಗತಿ, ಇವತ್ತು ಇಬ್ಬರು ನಮ್ಮ ರಾಜ್ಯದ ನಾಯಕರು ಬಂದಿದ್ದಾರೆ. ಒಬ್ಬರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಅಸಗೋಡು ಜಯಸಿಂಹ ಅವರು, ಮತ್ತೊಬ್ಬರು ಸಂಘಟನೆಯ ಕ್ಷೇತ್ರದಲ್ಲಿ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇರುವಂತಹ ಬಹಳ ಕ್ರಿಯಾಶೀಲ ಮತ್ತು ಬಹಳ ಉತ್ಸಾಹಿ ನೂತನ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಎಸ್ ರಘುನಾಥ್ ಅವರು. ಇವರಿಬ್ಬರು ಕೂಡ ಇವತ್ತು ಬಂದು ನಮ್ಮ ಗದಗ ಜಿಲ್ಲೆಯಲ್ಲಿ ಸಂಘಟನೆಗೆ ಹೆಚ್ಚು ಬಲವನ್ನ, ಬ್ರಾಹ್ಮಣರಿಗೆ ಸಿಗಬೇಕಾದಂತಹ ಎಲ್ಲ ಅನುಕೂಲತೆ ಸೌಲಭ್ಯಗಳನ್ನ ಮಾಡಿಕೊಳ್ಳಿಕ್ಕೆ, ನಮಗೆಲ್ಲ ಮಾರ್ಗದರ್ಶನ ಮಾಡಿಕೊಳ್ಳಿಕ್ಕೆ ಇಬ್ಬರು ನಾಯಕರು ಕೂಡ ಬಂದಿದ್ದು ಬಹಳ ವಿಶೇಷ. ಅವರಿಬ್ಬರಿಗೂ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ನಮ್ಮ ಗದಗ ಜಿಲ್ಲೆಯಲ್ಲಿ ಇಬ್ಬರು ನಾಯಕರ ಗಮನಕ್ಕೆ ತರೋದಾದ್ರೆ, ನಮ್ಮ ಗದಗ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರು ಅಧ್ಯಕ್ಷರಾದ ನಂತರ ಬಹಳಷ್ಟು ನಮ್ಮ ಗದಗ ಜಿಲ್ಲೆಯಲ್ಲಿ ಬ್ರಾಹ್ಮಣ ಸಂಘಟನೆಯ ಕಾರ್ಯಗಳನ್ನು ಬಹಳ ಉತ್ತಮವಾಗಿ ನೆರವೇರಿಸ್ತಾ ಬಂದಿದ್ದಾರೆ. ನಮ್ಮಲ್ಲಿ ನಾವು ಕಳೆದ 2 ವರ್ಷಗಳ ಹಿಂದೆ ಸಾಮೂಹಿಕ ಉಚಿತ ಉಪನಯನವನ್ನು ನಾವು ಮಾಡಿದ್ವಿ. ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಬೃಹತ್ ಸಮಾವೇಶವನ್ನ ನಾವು ಮಾಡಿದ್ದೀವಿ. ವಿಪ್ರ ಬಾಂಧವರ ಅನೇಕ ಅನುಕೂಲತೆಗಳನ್ನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಸಹಯೋಗದೊಂದಿಗೆ ಅನುಕೂಲತೆಗಳನ್ನ ಕಲ್ಪಿಸಿಕೊಟ್ಟಿದ್ದೀವಿ. ಬಹಳ ವಿಶೇಷವಾಗಿ ನಮ್ಮ ವೆಂಕಟೇಶ್ ಕುಲಕರ್ಣಿ ಅವರ ಒಂದು ವಿಶೇಷತೆ ಇಲ್ಲಿ ಹೇಳಬೇಕು ನಮ್ಮ ಸಮಾಜಕ್ಕೆ ಅಂದ್ರೆ, ಉಳಿದ ಎಲ್ಲ ಹಿಂದೂ ಸಮಾಜ ಬಾಂಧವರೊಂದಿಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಏರ್ಪಡಿಸಿ ಗದಗಿನಲ್ಲಿ ಅತಿ ದೊಡ್ಡ ಅತಿರುದ್ರ ಚಂಡಿ ಮಹಾಯಾಗ ಆಗುವಲ್ಲಿ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಮೊನ್ನೆ ನಮ್ಮ ಹಿಂದೂ ಸಮಾಜದ ಅದೃಶ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದಾಗ ಸಮಸ್ತ ಹಿಂದೂ ಸಮಾಜದ ಒಂದು ಸಂಘಟನೆ ಮಾಡುವಲ್ಲಿ ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ನಾಯಕತ್ವವನ್ನು ವಹಿಸಿ ಉತ್ತಮ ಸಂಘಟನೆಯನ್ನ ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಅನುಷ್ಠಾನವಾಗಿ ನಮ್ಮ ಎಲ್ಲ ವಿಪ್ರ ಸಮಾಜದ ಸಂಘಟನೆಗಳನ್ನ ಸೇರಿಸಿಕೊಂಡು ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದಾರೆ. ಹೀಗೆ ಬಹಳ ಉತ್ತಮವಾದಂತಹ ದಿಕ್ಕಿನಲ್ಲಿ ಒಂದ್ ಕಡೆ ನಮ್ಮ ಬ್ರಾಹ್ಮಣ ಸಮಾಜದ ಸಂಘಟನೆ ನಡೀತಾ ಇದ್ದಾರೆ, ಮತ್ತೊಂದು ಕಡೆ ನಮ್ಮ ಗುರುರಾಜ್ ಬಳಗಾಮೂರ್ ಅವರು ವಿಶೇಷವಾಗಿ ಯಾವ ವಿಪ್ರ ಬಾಂಧವರಿಗೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಏನು ಸೌಲಭ್ಯ ಬೇಕು ಅದನ್ನು ಕೊಡಿಸುವಲ್ಲಿ ಕೂಡ ಬಹಳ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 2 ಅಂಶಗಳನ್ನ ಮಾನ್ಯ ಇಬ್ಬರು ಅಧ್ಯಕ್ಷರ ಗಮನಕ್ಕೆ ತಂದು ಇದೀಗ ಪ್ರಾಸ್ತಾವಿಕ ನುಡಿಗಳು ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರಿಂದ ಪ್ರಾಸ್ತಾವಿಕ ನುಡಿಗಳು. माता की जय, भारत माता की जय, ब्रह्म तेजो ब्रह्म तेजो। ಆತ್ಮೀಯರೇ, ಇವತ್ತಿನ ದಿವಸ ನಡೀತಾ ಇರತಕ್ಕಂಥ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತರಿಗೆ ಸನ್ಮಾನ ಹಾಗೂ ಸಾಧಕರಿಗೆ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಂಗಳೂರಿನಿಂದ ಬಹುತೇಕ ಗದಗ ಜಿಲ್ಲೆಗೆ ಚುನಾಯಿತರಾದ ಮೇಲೆ ಕಳೆದ ಒಂದ್ಸಲ ಯಾವಾಗಲೂ ಒಂದು
ಶಿವಡಿಗೆ ಅಥವಾ ರೋಣ ತಾಲೂಕಿಗೆ ಯಾವುದೋ ಒಂದು ಗ್ರಾಮಕ್ಕೆ ಬಂದಿದ್ರು ನಮ್ಮ ಅಧ್ಯಕ್ಷರು. ಬಹುತೇಕ ನಮ್ಮ ಜಿಲ್ಲಾ ಸಂಘಟನೆಯಿಂದ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಹುತೇಕ ಮೊದಲನೇ ಬಾರಿಗೆ ಅವರು ಆಗಮಿಸ್ತಾ ಇದ್ದಾರೆ. ಗದಗ ಜಿಲ್ಲೆಯ ಸರ್ವ ಸಮಾಜ ಬಾಂಧವರ ಪರವಾಗಿ ಅವರಿಗೆ ಚುನಾಯಿತರಾಗಿದ್ದಕ್ಕೆ ಪ್ರಥಮವಾಗಿ ಅಭಿನಂದನೆ ಸಲ್ಲಿಸುವುದರ ಮೂಲಕ ಹೃತ್ಪೂರ್ವಕವಾಗಿ ಗದಗ ಜಿಲ್ಲೆಗೆ ಅವರನ್ನು ಸ್ವಾಗತಿಸಿಕೊಳ್ತೇವೆ. ಅದರ ಜೊತೆಗೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಆಸ್ಕೋಟ್ ಜಯಸಿಂಹರವರು ಬಹಳ ಕ್ರಿಯಾಶೀಲ ಅಧ್ಯಕ್ಷರಾಗಿ ನಮ್ಮ ಜೊತೆ ನಮ್ಮ ನಡುವೆ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುತೇಕ ಕಳೆದ ಒಂದು ಸಾರಿ ಅವ್ರನ್ನ ಇದೇ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದಾಗ ಅವ್ರನ್ನ ಆಹ್ವಾನಿಸಿದ್ವಿ. ಆ ಕಾರ್ಯಕ್ರಮದಲ್ಲಿ ಒಂದು ಭಾಷೆ ಕೊಟ್ಟು ಹೋಗಿದ್ರು. ಯಾವುದೇ ನಿಮ್ಮ ಗದಗ ಜಿಲ್ಲೆಯ ಕರೆಗೆ ನಾನು ಸ್ಪಂದಿಸಿ ಸಾಧ್ಯವಾದಷ್ಟು ಹೆಚ್ಚಿನ ಅನುಕೂಲತೆಗಳನ್ನ ನಾನು ಮಾಡ್ತೇನೆ ಹಾಗೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಆ ಕಾರ್ಯವನ್ನು ಪೂರೈಸಿ ಬಹುತೇಕ ಇವತ್ತು ನಮ್ಮ ಗದಗ ಜಿಲ್ಲೆಗೆ ಮತ್ತೆ ಅವರನ್ನು ಕರೆಸಿದ್ದೇವೆ, ಬಂದಿದ್ದಾರೆ. ಜಿಲ್ಲೆಯ ಸರ್ವ ಸಮಾಜ ಬಾಂಧವರ ಪರವಾಗಿ ಅವರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾನೆ. ವಿಶೇಷವಾಗಿ ಗದಗ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಗುರಣ್ಣ ಬಳಗಾನವರು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರ ಆದ್ಮೇಲೆ ಅವರು ಬಹುತೇಕ ಇಂಥ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಅವರ ಒಂದು ಪ್ರೇರಣೆ, ಅವರ ಒಂದು ಆಸೆ ಬಹುತೇಕ ಸುಮಾರು 48-50 ಫಲಾನುಭವಿಗಳಿಗೆ ಇವತ್ತಿನ ದಿವಸ ಆ ನೇರ ಸಾಲ ಯೋಜನೆ ಸಿಗಲಿಕ್ಕೆ ಸಾಧ್ಯ ಆಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸಿಕೊಳ್ತೇನೆ. ಇನ್ನು ಗದಗ ಜಿಲ್ಲೆಯಲ್ಲಿ ಬಹುತೇಕ ನಮ್ಮ ಸಂಘಟನೆ ಬಹಳ ಜಾಗೃತವಾಗಿದೆ ಅಂತ ನಾನು ಅನ್ಕೋತೀನಿ. ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರಲು ಬಯಸುವುದು ಇಷ್ಟೇ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬಹುತೇಕ ಸೂಚನೆಗಳನ್ನು ನಾವು ಒಂದು ಜಿಲ್ಲಾ ಘಟಕವಾಗಿ ಜಿಲ್ಲಾ ಸಂಘಟನೆಯಾಗಿ ಪಾಲಿಸ್ತಾ ಬಂದಿದ್ದೇವೆ. ನಾನು ಅಪೇಕ್ಷೆ ಪಡೋದು ಇಷ್ಟೇ, ಗದಗ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಸಂಘಟನೆ, ತಾಲೂಕಾ ಸಂಘಟನೆ ಮತ್ತು ರಾಜ್ಯ ಸಂಘಟನೆ ಇವು ಸಮಾಜಕ್ಕೆ ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಬಹುತೇಕ ನಾವು ಮಾಡಲಿಕ್ಕೀವಿ. ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ 7 ತಾಲೂಕುಗಳಲ್ಲಿ ನಮ್ಮ ಆಕ್ಟಿವ್ ಸಂಘಟನೆಗಳಿವೆ. ಎಲ್ಲ ತಾಲೂಕಾ ಅಧ್ಯಕ್ಷರುಗಳು ಬಹುತೇಕ ಇವತ್ತಿನ ದಿವಸ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ವಿಶೇಷ 2 ಇನ್ನು ನಗರ ಘಟಕಗಳನ್ನು ಮಾಡಿದ್ರು, ಅವರು ಮುಳುಗುಂದ ಮತ್ತು ನರೇಗಲ್. ಹೀಗೆ ಸುಮಾರು 9 ಘಟಕಗಳು ಸಕ್ರಿಯವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ನಾವು ಬಹುತೇಕ ಇರತಕ್ಕಂಥ ಎಲ್ಲ ಸಮಾಜ ಬಾಂಧವರ ಕಟ್ಟಕಡೆಯ ಮನೆಯನ್ನು ಕೂಡ ಬಹುತೇಕ ರೀಚ್ ಆಗಿದ್ದೇವೆ ಅಂತ ಭಾವಿಸ್ತೇವೆ. ಕಳೆದ ಸಾರಿ ಬಹುತೇಕ ಸದಸ್ಯತ್ವ ಅಭಿಯಾನವನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತು ಅಥವಾ 6 ತಿಂಗಳಿಗೊಮ್ಮೆ ನಮ್ಮ ಕಾರ್ಯಕಾರಿ ಮಂಡಳಿಯನ್ನ ಹುಬ್ಬಳ್ಳಿ, ಬೆಳಗಾವಿ ಅಥವಾ ಗದಗ ಈ ರೀತಿ ಕಾರ್ಯಕಾರಿ ಮಂಡಳಿ ಸಮಿತಿ ಸಭೆಯನ್ನು ಆಯೋಜಿಸುವುದು ಕಾಲಕ್ಕೆ 6 ತಿಂಗಳಿಗೊಮ್ಮೆ, ವರ್ಷದಲ್ಲಿ 1 ಬಾರಿ. ಆ ಥರ ಒಂದು ನೀವು ನಿಶ್ಚಿತವಾಗಿ ಒಂದು ಇವತ್ತಿನ ದಿವಸ ಸೂಚನೆಯನ್ನು ಕೊಟ್ಟರೆ ನಾವು ಬರುವ ದಿನಮಾನಗಳಲ್ಲಿ ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಉತ್ತರ ಕರ್ನಾಟಕ ಭಾಗದ ಸುಮಾರು ಒಂದು 15-20 ಜಿಲ್ಲೆಗಳನ್ನು ಸೇರಿಸಿಕೊಂಡು ಒಂದು ಬೃಹತ್ ಆಗಿರ್ತಕ್ಕಂಥ ಬ್ರಾಹ್ಮಣ ಸಮಾವೇಶವನ್ನ, ಉತ್ತರ ಕರ್ನಾಟಕ ಬ್ರಾಹ್ಮಣ ಮಹಾ ಸಮಾವೇಶವನ್ನ ನಾವು ಬಹುತೇಕಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನು ಒಳಗೊಂಡು ಗದಗದಲ್ಲಿ ಆಯೋಜನೆ ಮಾಡಲಿಕ್ಕೆ ಉತ್ಸುಕರಾಗಿದ್ದೇವೆ. ಅದಕ್ಕೆ ತಾವು ಸಹಕಾರವನ್ನು ನೀಡಿದ್ರೆ ನಿಶ್ಚಿತವಾಗಿ ನಾವು ಅಂದ್ರೆ ದಾವಣಗೆರೆಯಿಂದ ಈ ಕಡೆ ಉತ್ತರ ಕರ್ನಾಟಕ ಭಾಗದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಟ್ಟದ ಒಂದು ದೊಡ್ಡ ಸಮಾವೇಶವನ್ನ ನಾವು ಜಿಲ್ಲೆಯಲ್ಲಿ ಆಯೋಜನೆ ಮಾಡೋಣ ಹಾಗೆ ಅನ್ನುವಂತ ಒಂದು ವಿನಂತಿಯನ್ನ ಮಾಡ್ತೇನೆ. ಅದರ ಜೊತೆಗೆ ಬರುವ ದಿನಮಾನಗಳಲ್ಲಿ ಏನು ತಾವು ಅಮೆಂಡ್ಮೆಂಟ್ಗಳನ್ನು ಮಾಡ್ತೇವೆ, ಬದಲಾವಣೆಗಳನ್ನ ಈ ಕಾನೂನುಗಳಲ್ಲಿ ಅಥವಾ ಕಾಯ್ದೆಗಳಲ್ಲಿ ಅಥವಾ ಸಂಘಟನೆಯಲ್ಲಿ ಏನಾದರೂ ಬದಲಾವಣೆ ಮಾಡೋದು ಅಂತಂದ್ರೆ ಸಂಘಟನೆಗೆ ಜಾಸ್ತಿ ಒತ್ತು ಕೊಡುವಂತ ವ್ಯಕ್ತಿಗಳನ್ನ ಸೇರಿಸೋದು. ಅದರ ಜೊತೆಗೆ ರಾಜ್ಯ ಸಮಿತಿ, ಆಮೇಲೆ ಜಿಲ್ಲಾ ಸಮಿತಿಯ ನಂತರ ತಾಲೂಕಾ ಘಟಕ, ಹೋಬಳಿ ಘಟಕ ಈ ರೀತಿ ಕೂಡ ಒಂದು ನಮ್ಮ ಸಂಘಟನೆಯ ಒಂದಾಗಿರಲಿ ಅನ್ನುವಂತ ಒಂದು ತಿದ್ದುಪಡಿಯನ್ನು ಕೂಡ ದಯವಿಟ್ಟು ಮಾಡಬೇಕು. ಯಾಕಂದ್ರೆ ಈಗ ಜಿಲ್ಲಾ ಪ್ರತಿನಿಧಿಗಳು ನೇರವಾಗಿ ನಾವು ಆಯ್ಕೆ ಮಾಡಿ ಕಳಿಸ್ತೇವೆ. ಅದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂಥ ಜಿಲ್ಲಾ ಪ್ರತಿನಿಧಿಗಳು ಇರ್ತಾರೆ. ಆದ್ರೆ ಜಿಲ್ಲಾ ಘಟಕಕ್ಕೆ ಮತ್ತು ಈ ರಾಜ್ಯ ಸಮಿತಿಗೆ ಒಂದು ನೇರವಾದಂತ ಸಂಬಂಧ ಇರುವಂತೆ ಆ ರೀತಿ ವ್ಯವಸ್ಥೆಯನ್ನ ಒಂದು ಫೆಡರಲ್ ಸಿಸ್ಟಮ್ ಅನ್ನ ದಯವಿಟ್ಟು ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಜಿಲ್ಲಾ ಘಟಕ
ರಚನೆ ಆದ್ಮೇಲೆ ಬಹುತೇಕ ಹಿಂದೂ ಕೂಡ ಜಿಲ್ಲಾಧ್ಯಕ್ಷರು ನಮ್ಮ ರತನ ಜೋಶಿ ಅವರ ತಂದೆಯವರಾದಂಥ ವಿ ವಿ ಜೋಶಿ ಅವರು ಜಿಲ್ಲಾಧ್ಯಕ್ಷರಾಗಿದ್ದರು. ಅವಾಗ ಕೂಡ ಒಳ್ಳೆಯ ಸಂಘಟನೆಯನ್ನ ಮಾಡಿದ್ರು. ಬಟ್ ಇವತ್ತಿನ ದಿನಮಾನಗಳಲ್ಲಿ ನಾವು ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಈ ಸಂಘಟನೆಯನ್ನು ಮಾಡ್ತಾ ಬಹುತೇಕ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಬಾಂಧವರನ್ನ ಸಂಪರ್ಕ ಮಾಡೋದ್ರ ಜೊತೆಗೆ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಸಂಘಟನಾತ್ಮಕ ಕಾರ್ಯಗಳನ್ನು ಮಾಡ್ತಾ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ಸ್ವಾಗತ ಮಾಡ್ತೇನೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬಹುತೇಕ ನಾವು ಮಾಡಿದ್ವಿ. ಜಿಲ್ಲಾ ಬ್ರಾಹ್ಮಣ ಸಂಘ ಆದ್ಮೇಲೆ ಬಹುತೇಕ ಬೇರೆ ಬೇರೆ ಸಮಾಜಗಳ ಜನರನ್ನು ಕೂಡ ನಮ್ಮ ಜೊತೆಗೆ ಸೇರಿಸಿಕೊಂಡು ಜಿಲ್ಲಾ ಹಂತದಲ್ಲಿ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮ ತನವನ್ನು ಉಳಿಸಿಕೊಳ್ಳೋದು, ನಮ್ಮ ನೇತೃತ್ವವನ್ನು ತೆಗೆದುಕೊಳ್ಳೋದು, ಅನೇಕ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಮಾಡೋದು, ಈ ರೀತಿ ಮಾಡ್ತಾ ಇದ್ದೇವೆ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಜನವಾರದ ಘಟನೆ ಆದ್ಮೇಲೆ ಬಹುತೇಕ ಗದಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ, ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ನಾವು ಎಲ್ಲ ಜನವಾರ ಹಾಕುವಂತ ಎಲ್ಲ ಸಮಾಜಗಳನ್ನು ಸೇರಿಸಿ ಒಂದು ಸಂಘಟನೆಯನ್ನು ಮಾಡಿದ್ವಿ. ನಮ್ಮ ಜಿಲ್ಲಾ ಹಂತದಲ್ಲಿ ಸರ್ವ ಜನವಾರಧಾರಿ ಸಮಾಜಗಳ ಒಕ್ಕೂಟವನ್ನು ಮಾಡಿದ್ವಿ. ಆ ಮೂಲಕ ಹೋರಾಟವನ್ನು ಮಾಡಿದ್ವಿ. ಆ ನಂತರ ಅದು ರಾಜ್ಯಾದ್ಯಂತ ವ್ಯಾಪಕವಾಗಿ ತೀವ್ರತೆಯನ್ನು ಪಡೆಯಿತು. ಸರ್ಕಾರಕ್ಕೆ ಅಂತರಿಸುವ ಮಟ್ಟಿನಲ್ಲಿ ಅದು ಯಶಸ್ವಿಯಾಯಿತು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಗದಗ ಜಿಲ್ಲೆಯಲ್ಲಿ ಒಂದು ಸಾಮರಸ್ಯ ವೇದಿಕೆಯನ್ನು ಮಾಡಿದ್ದೇವೆ. ಅಂದ್ರೆ ಎಲ್ಲ ಸಮಾಜಗಳ ಮುಖಂಡರು ಒಳಗೊಂಡಿರ್ತಕ್ಕಂಥ ಒಂದು ಸಾಮರಸ್ಯ ವೇದಿಕೆ. ಯಾವುದೇ ರೀತಿ ನಾವು ಸಮಾಜದ ಕೇವಲ ನಮ್ಮ ಸಮಾಜ ಬಿಟ್ಟು ಬೇರೆ ಸಮಾಜಗಳಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ, ಉದಾಹರಣೆ ಮೊನ್ನೆ ನಾವು ಹಿಂದೂ ಸಮಾವೇಶವನ್ನು ಮಾಡಿದ್ವಿ. ಬಹುತೇಕ ಎಲ್ಲ ಸಮಾಜಗಳು ಒಳಗೊಂಡಿರ್ತಕ್ಕಂಥ ಒಂದು ಯಶಸ್ವಿ ಸಮಾವೇಶವನ್ನು ಅದನ್ನು ಮಾಡಿದ್ವಿ. ಅದರ ಹಿಂದೆ ನವೆಂಬರ್ನಲ್ಲಿ ಅತಿರುದ್ರ ಮಹಾಯಾಗವನ್ನು ಮಾಡಿದ್ವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಬಹುತೇಕ ನಮ್ಮ ಸಮಾಜದ ಜೊತೆಗೆ ಬೇರೆ ಸಮಾಜಗಳನ್ನು ಸೇರಿಸಿಕೊಂಡು ನಾವು ಇವತ್ತಿನ ದಿವಸ ಗದಗ ಜಿಲ್ಲೆಯಲ್ಲಿ ಮುನ್ನಡೀತಾ ಇದ್ದೇವೆ. ಈ ವರದಿಯನ್ನ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರ್ತಾ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರವನ್ನ ಕಳೆದ 3-4 ವರ್ಷದಿಂದ ನಾವು ನಿರಂತರವಾಗಿ ನಡೆಸ್ತಾ ಬಂದಿದ್ದೇವೆ. ಪ್ರತಿಭಾ ಪುರಸ್ಕಾರದಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಇಲ್ಲಿ ಪ್ರತಿಭೆಯನ್ನ ಗುರುತಿಸುವುದು ಸಮಾಜದ ಕರ್ತವ್ಯ, ಆ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಸಮಾಜದ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಕಳೆದ 3-4 ವರ್ಷದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹುಡುಗರು ಬರ್ತಿದ್ರು. ಕಳೆದ 2-3 ವರ್ಷದಲ್ಲಿ ಸುಮಾರು 100-120 ಮಕ್ಕಳು ಬರ್ತಿದ್ರು, ವಿದ್ಯಾರ್ಥಿಗಳು ಬರ್ತಿದ್ರು. ಆದ್ರೆ ಈ ಸರಿ ಆ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಸುಮಾರು 30-35 ಹುಡುಗರು ನೋಡ್ರಿ. SSLC, PUC, NA ಡಿಗ್ರಿ ಎಲ್ಲಾ ಡಿಗ್ರಿಗಳನ್ನು ಕಳೆದು ನಾವು ಕೇವಲ 80 ಮೇಲೆ ಆಯ್ತು, 90% ಮೇಲೆ ಆಯ್ತು, ಈ ರೀತಿ ನೋಡಿಲ್ಲ. 60% ಮೇಲಿದ್ದಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನವನ್ನು ಮಾಡೋಣ, ಪುರಸ್ಕಾರವನ್ನು ಮಾಡೋಣ ಅಂದ್ರೂ ಕೂಡ ನಮ್ಮ ಸಂಖ್ಯೆ 35ರಿಂದ 40 ದಾಟಿಲ್ಲ. ಕಾರಣ ಬಹಳ ಸಮಾಜದ ಸಂಖ್ಯೆ ಕ್ಷೀಣಿಸಲಿಕ್ಕತ್ತದಂತ ನಮ್ಮ ಭಾವನೆ. ಇದಕ್ಕೆ ಕಾರಣ ಹಲವಾರು. ಅಂದ್ರೆ ಈ ಸರಿ ವಿದ್ಯಾರ್ಥಿಗಳ ಸಂಖ್ಯೆ ಅಷ್ಟು ಕಡಿಮೆ ಆಗಿದೆ. SSLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಇಡೀ ಜಿಲ್ಲಾ ವ್ಯಾಪ್ತಿಗೆ ನಾವು ಕರೆ ಕೊಟ್ಟರು ಕೂಡ ಸಂಖ್ಯೆ ಗಣನೀಯವಾಗಿ ಬಂದಿಲ್ಲ. ಆದ್ರೆ ಆ ಸಂಖ್ಯೆ ಕಮ್ಮಿ ಆಗಿದ ಕಾರಣ ನಮ್ಮವರ ಭಾಗವಹಿಸುವಿಕೆನೂ ಬಹಳ ಕಡಿಮೆ ಆಗಿರ್ತದ. ಇದಕ್ಕೆ ಬಹಳ ನೋವಾಗ್ತದೆ. ಇನ್ನೊಂದು, ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಇರ್ತೇವೆ. ಸಮಾಜದಲ್ಲಿ ಅನೇಕ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ನಾವು ವಿಶೇಷವಾಗಿ ರಾಜ್ಯ ಸರ್ಕಾರದ ಗಮನಕ್ಕೆ ಈಗ EWS ಸರ್ಟಿಫಿಕೇಟ್ ಅನ್ನು ನಾವು ತಗೋತೀವಿ. ಅದು ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತವಾಗಿ ಕೊಡ್ಲಿಕ್ಕೆ. ದಯವಿಟ್ಟು ಸರ್ಕಾರದ ಗಮನಕ್ಕೆ ನಾವು ಇವತ್ತಿನ ದಿವಸ ಮಾನ್ಯ HK ಪಾಟೀಲ್ ಕರೆದಿದ್ವಿ. ಏನೋ ಅನಿವಾರ್ಯ ಕಾರಣದಿಂದ ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿಲ್ಲ. ಅಂದ್ರೆ ಹಲವಾರು ಸಂದರ್ಭದಲ್ಲಿ ಅವ್ರ ಗಮನಕ್ಕೂ ಕೂಡ ಈ ವಿಷಯವನ್ನು ತಂದಿದ್ದೇವೆ. ರಾಜ್ಯಾಧ್ಯಕ್ಷರಿಗೆ ನಾವು ವಿನಂತಿ ಮಾಡೋದು ಇಷ್ಟೇ, ರಾಜ್ಯಾಧ್ಯಕ್ಷರು ನೇರವಾಗಿ ಬೆಂಗಳೂರು ಮಟ್ಟದಲ್ಲಿ ಸಂಬಂಧಪಟ್ಟಂತ ಸಚಿವರ ಜೊತೆಗೆ ಆಗಿರ್ಬೋದು, ಸರ್ಕಾರದ ಹಂತದಲ್ಲಿ ಅಧಿಕಾರಿಗಳ ಜೊತೆಗೆ ಆಗಿರ್ಬೋದು ಚರ್ಚೆ ಮಾಡಿ, ವಿಶೇಷವಾಗಿ ನಮ್ಮ ವರ್ಗ, ನಮ್ಮ ಸಮಾಜ ಏನು ಇವತ್ತಿನ ದಿವಸ ಎದುರಿಸ್ತಾ ಇದೆ, EWS ಸರ್ಟಿಫಿಕೇಟ್ ಏನು ಕೊಡ್ತಾರೆ ಅದು ಕೇವಲ 1 ವರ್ಷಕ್ಕೆ ಸೀಮಿತ ಮಾಡಿ ಕೊಡ್ತಾರೆ. ಹಗಲಲ್ಲ ಅಂದ್ರೆ ನಿರಂತರ ಅದು ಓದೋದಕ್ಕಾಗಿರ್ಬೋದು, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಬೇರೆ ಯಾವುದೋ ಇನ್ನಿತರೆ ಸಂದರ್ಭಗಳಲ್ಲಿ ನಾವು ಯಾವುದೋ ಸ್ಕೀಮು ಯೋಜನೆಗಳನ್ನು ಪಡಿಬೇಕಾದ್ರೆ EWS ಬಹಳ ಅವಶ್ಯ. ಅದಕ್ಕೆ 1 ವರ್ಷ ಆದ್ಮೇಲೆ ಮತ್ತೆ ನಾವು ಹೋಗಿ ತಹಸೀಲ್ದಾರ್ ಆಫೀಸಿಗೆ ನಿಲ್ಬೇಕು, ಅವರಿಗೆ ಅಲ್ಗಾಡಬೇಕು ಕಚೇರಿಗಳಿಗೆ. ನಾವು ಇಲ್ಲಿ ಬೆಳಗಾವಿ ಹೇಳ್ತೀನಿ, ವಿಶೇಷವಾಗಿ ನಮ್ಮ ಕಿರಣ ಪೂಜಾ, ಬಹುತೇಕ ಇಲ್ಲಿರೋರು ಯಾರಾದ್ರೂ ಒಬ್ಬರು ಕಿರಣ್ ಪೂಜಾದ ಸಂಪರ್ಕ ಮಾಡಿದ್ರೆ
ಯಾವ ಫಲಾನುಭವಿಗಳಿಗೂ ಹಂಗೆ ವಾಪಸ್ ಕಳ್ಸಂಗಿಲ್ಲ ನಾವು ಬಹುತೇಕ ಆ ಸರ್ಟಿಫಿಕೇಟ್ ಕೊಡಿಸ್ಬೇಕು ಒಂದು ಪ್ರಯತ್ನವನ್ನ ಆ ವ್ಯಕ್ತಿ ಮಾಡ್ಲಿಕ್ಕತ್ತಾರ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು. ಗಿರೀಶ್ ಕುಲಕರ್ಣಿ ಅವರು ಮತ್ತು ಕಿರಣ್ ಪೂಜಾರ್ ಅವರು ಇವತ್ತ ಸುಮಾರು 56-58 ಜನರಿಗೆ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ನೇರ ಸಾಲ ಯೋಜನೆಯಲ್ಲಿ ಆ ಫಲಾನುಭವಿಗಳಾಗಲಿಕ್ಕೆ ಕಾರಣ ಏನಾದ್ರೆ ಅದು EWS ಸರ್ಟಿಫಿಕೇಟ್ ಅದನ್ನು ಕೊಡಿಸಿದಂತ ಗಿರೀಶ್ ಕುಲಕರ್ಣಿ ಮತ್ತು ಕಿರಣ್ ಪೂಜಾರ್ ಅವರು ಇವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸಲೇಬೇಕು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಅದನ್ನ ದಯವಿಟ್ಟು ಗಮನಕ್ಕೆ ತಂದು EWS ಸರ್ಟಿಫಿಕೇಟ್ ಕನಿಷ್ಠ 3 ವರ್ಷ ಅಥವಾ 5 ವರ್ಷಕ್ಕೆ ಒಂದ್ ಸಾರಿ ನಾವು ಪಡೆದ್ರೆ ಕನಿಷ್ಠ 3 ವರ್ಷದ ಆಗಲಿ. ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂದ್ರೆ ಒಂದು ವರ್ಷ ಹಾಕೊಂಡೆ ಭಯಂಕರ ಶ್ರೀಮಂತರಾಗ್ಬೋದು. ಯಾರು ಎಕನಾಮಿಕಲ್ ಕಂಡೀಷನ್ ನಮಗೆ ಬದಲಾವಣೆ ಆಗುವುದಿಲ್ಲ. ಕನಿಷ್ಠ 3 ವರ್ಷ ಆದರೂ ಅದನ್ನ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಅಧ್ಯಕ್ಷರು ಮಾಡಬೇಕು ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾನು ಮಾನ್ಯ ಅಸಗೋಡು ಜಯಸಿಂಹ ಅವರಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಬೇಕು. ನಾನು ಆಗಲೇ ಹೇಳಿದೆ, ಕಳೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವರು ಬಂದಾಗ ಅವರು ಪ್ರಥಮವಾಗಿ ಅವತ್ತಿನ ದಿವಸ ಅಧ್ಯಕ್ಷರಾಗಿದ್ದಾರೆ. ಅವರು ಗದಗಿಗೆ ಬಂದ್ರೆ ನಮ್ಮವರಿಗೆ ಏನಾದರೂ ಅನುಕೂಲ ಆಗ್ತದೆ ಅನ್ನುವಂತ ಒಂದು ವಿಶ್ವಾಸದಿಂದ ಇನ್ನೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಅವರನ್ನ ಗೌರವಿಸುವುದು ಕೂಡ ನಮ್ದು ಆದ್ಯ ಕರ್ತವ್ಯ. ನಾನು ಇವತ್ತಿನ ದಿವಸ ಬಹುತೇಕ ಈ ಸರ್ಕಾರ ಬದಲಾವಣೆ ಆದ್ಮೇಲೆ ಅವರ ಅಧಿಕಾರಾವಧಿ ಮುಗಿತದ, ಆದ್ರೂ ಕೂಡ ಅವರ ಒಂದು ಹಿಡಿತ ಆ ಇಲಾಖೆಯಲ್ಲಿ ಇರ್ತದೆ. ಅವರು ನಮಗಂತೂ ಕಾಯಂ ಅಧ್ಯಕ್ಷರು ಅಂತ ನಾವು ಭಾವಿಸ್ತೀನಿ. ಸಮಾಜ ನಮ್ಮನ್ನು ಗೌರವಿಸಿದೆ, ಸಮಾಜಕ್ಕೆ ನಾವು ಏನಾದರೂ ಗೌರವ ತರುವ ನಿಟ್ಟಿನಲ್ಲಿ ಕಾರ್ಯಪ್ರವರ್ತನಾಗಿ ಕೆಲಸ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲ ವಿದ್ಯಾರ್ಥಿಗಳು ಮುಂದುವರಲಿ ಅಂತ ಆಶಿಸ್ತಾ, ಅನೇಕ ಹಿರಿಯರು ಇವತ್ತಿನ ದಿವಸ ನಮ್ಮ ನಡುವಿದ್ದಾರೆ. ಸಾಧಕರು NG ಕುಲಕರ್ಣಿ ಅವರಾಗಿರ್ಬೋದು ನಮ್ಮ ಜೊತೆಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಸಂಘಟನೆ ತಮ್ಮನ್ನೇನು ಗೌರವಿಸ್ತದೆ, ತಮ್ಮಿಂದ ಸಮಾಜಕ್ಕೆ ಏನು ಸಹಾಯ ಸರ್ಕಾರ ಸಮಾಜ ಬೆಳೆಯುವಂತ ನಿಟ್ಟಿನಲ್ಲಿ ಅಗತ್ಯ ಕೊಡುಗೆಗಳನ್ನು ತಾವು ನೀಡುವ ಮೂಲಕ ಸಹಕಾರವನ್ನು ನೀಡ್ತಾ ಈ ಸಮಾಜದ ಸಂಘಟನೆಗೆ ಪರಿವರ್ತನೆಗೆ ಶಕ್ತಿ ತುಂಬಬೇಕು ಹಾಗೆ ಅಂತ ವಿನಂತಿ ಮಾಡ್ತಾ ನಮಸ್ಕಾರ. ಜಯ ಹಿಂದ್. ವಾಸ್ತವಿಕ ನುಡಿಗಳ ಮೂಲಕ ನಮ್ಮ ಗದಗ ಜಿಲ್ಲೆಯಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳು ಮತ್ತು ಮುಂಬರುವ ಕಾರ್ಯಕ್ರಮಗಳ ಕುರಿತಾದಂತಹ ಮಾತುಗಳನ್ನು ಹೇಳಿದಂತಹ ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕುಲಕರ್ಣಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ನಮ್ಮ ಪ್ರೀತಿ ಹಾಗೂ ಗೌರವದ ಮಾಡ್ಕೊತಾ ಇದ್ದೀವಿ. ಸುಮಾರು 1.5 ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚದಲ್ಲಿ ಕಟ್ಟಲ್ಪಟ್ಟಿರುವಂತಹ ಶ್ರೀ ಶಂಕರ ಮಠದ ನಿರ್ಮಾಣಕ್ಕೆ ಬಹಳ ಮುಖ್ಯ ಕಾರಣೀಕರ್ತರು ಶ್ರೀ ವೇದಮೂರ್ತಿ ರತ್ನಾಕರ್ ಭಟ್ಯವರಿಗೆ ನಾವು ಅತ್ಯಂತ ಅವರು ಮಾರಾಟಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕು. ತಮ್ಮೆಲ್ಲರ ಜೋರಾದ ಕರ್ತವ್ಯ ಸಂಘಟನೆಯಲ್ಲಿ ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ, ಇವತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ ರಘುನಾಥ್ ಅವರು ನಮ್ಮ ಗದಗ ಜಿಲ್ಲೆಗೆ ಆಗಮಿಸಿದ್ದಾರೆ. ನಮ್ಮ ಶ್ರೀ ಹೇಮಂತ್ ಕುಲಕರ್ಣಿ ಅವರು ಅವರಿಗೆ ಮಾರಾಟಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ವಿನಂತಿ ಮಾಡ್ಕೊಳ್ತೀವಿ. ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಗುರುಮೂರ್ತಿ ದೇಶಪಾಂಡೆ ಅವರು ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಇವತ್ತು ನೇರವಾಗಿ ಒಂದು ಸಹಾಯವನ್ನ ಮಾಡಿದಂತಹ ಸನ್ಮಾನ್ಯ ಶ್ರೀ ಅಸಗೋಡು ಜಯಸಿಂಹ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅವರಿಗೆ ಶ್ರೀ ಸಂತೋಷ್ ಕುಲಕರ್ಣಿ ಅವರು ಮಾರಾಟಣೆ ಮಾಡುವ ಮೂಲಕ ಸ್ವಾಗತವನ್ನ ಕೋರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಮತ್ತು ನಮ್ಮ ಗದಗ ಜಿಲ್ಲೆಯ ಫಲಾನುಭವಿಗಳಿಗೆ ವಿಶೇಷ ಕೊಂಡಿಯಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರು ಆದಂತಹ ಶ್ರೀ ಗುರುರಾಜ್ ಬಡಗಾನೂರ್ ಅವರಿಗೆ ಶ್ರೀ ಪ್ರಸನ್ನ ಕುಮಾರ್ ಇನಾಮದಾರ್ ಅವರು ಮಾರಾಟಣೆ ಮಾಡುವ ಮೂಲಕ ಸ್ವಾಗತವನ್ನ ಕೋರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಶತಮಾನ ಪೂರೈಸಿದಂತಹ ಸಂಸ್ಥೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ವಿದ್ಯಾದಾನ ಸಮಿತಿಯ ಮಾನ್ಯ ಅಧ್ಯಕ್ಷರು, ನಮ್ಮ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗದಗ ಜಿಲ್ಲಾ ಪ್ರತಿನಿಧಿಗಳಂತಹ ಶ್ರೀ ಶ್ರೀನಿವಾಸ್ ಹುಯಿಲು ಅವರಿಗೆ ಶ್ರೀ RS ಕುಲಕರ್ಣಿ ಅವರು ಮಾರಾಟಣೆ ಮಾಡೋದ್ರ ಮೂಲಕ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಶ್ರೀ RS ಕುಲಕರ್ಣಿ ಅವರಿಂದ ಶತಮಾನೋತ್ಸವ ಪೂರೈಸಿದಂತಹ ಬ್ರಾಹ್ಮಣ ಒಂದು ಶಿಕ್ಷಣ ಸಂಸ್ಥೆಯನ್ನ ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಎಲ್ಲ ಪದಾಧಿಕಾರಿಗಳು, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನ ಕೋರಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ವಿವಿಧ ತಾಲೂಕುಗಳ ಮುಖ್ಯಸ್ಥರು ಇವತ್ತು ಆಗಮಿಸಿದ್ದಾರೆ. ವಿಶೇಷವಾಗಿ ನಮ್ಮ ಮುರಳಿ ಅವರು ಬಂದಿದ್ದಾರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಪ್ರಶಾಂತ್ ಪಿನ್ನಾಳ್ ಸರ್ ಅವರು ಬಂದಿದ್ದಾರೆ, ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯರು. ಶ್ರೀ ಶೇಷಾದ್ರಿ ಅವರು ಬಂದಿದ್ದಾರೆ, ರಾಜ್ಯ ಕಾರ್ಯಕಾರಿ ಮಂಡಳಿ ಸದಸ್ಯರು. ಶ್ರೀ ದತ್ತಾತ್ರೇಯ ಜೋಶಿ, ಶ್ರೀ NR ಕುಲಕರ್ಣಿ, ಶ್ರೀ ಕೃಷ್ಣ S ಕುಲಕರ್ಣಿ, ಶ್ರೀ ಗುರುರಾಜ್ ಕುಲಕರ್ಣಿ,
ಶ್ರೀ ರಾಮಚಂದ್ರ ಗಾಗೋಳಿ, ಶ್ರೀ ಮಹದೇವ್ ಹೊಸೂರ್, ಶ್ರೀ ಡಾಕ್ಟರ್ ನಾಗರಾಜ್ ಗ್ರಾಮ ಪುರೋಹಿತ್, ಹಿರಿಯ ಮುಖಂಡರಾದ ಶ್ರೀ ಹನುಮಂತರಾವ್ ದಫ್ತರ್ದಾರ್, ಶ್ರೀಪಾದ್ ನಾಯ್ಕ್ ತಮ್ಮಣ್ಣವರ್, ಶ್ರೀಮತಿ ಕಲಾವತಿ ಅಲ್ಗೂರ್, ಶ್ರೀಮತಿ ಸುಮನ್ ಪಾಟೀಲ್, ನಮ್ಮ ಜಿಲ್ಲಾ ಮಟ್ಟದ ಸಂಘಟಕರಾದಂತಹ ನಮ್ಮ ಗಿರೀಶ್ ಕುಲಕರ್ಣಿ, ಶ್ರೀ ಕಿರಣ್ ಪೂಜಾ, ಶ್ರೀ ಎಚ್.ಡಿ. ಪಾಟೀಲ್, ಶ್ರೀ ಪ್ರಾಣೇಶ್ ಕುಲಕರ್ಣಿ ಹಾಗೂ ನಮ್ಮ ಎಲ್ಲ ಮುಖಂಡರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಪದಾಧಿಕಾರಿಗಳು ಅವರಿಗೆ ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಜ್ಯೋತಿರ್ಗಮಯ ಎಂಬ ಸುಭಾಷಿತದಂತೆ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಸಮಾರಂಭದ ಉದ್ಘಾಟನೆ ಶ್ರೀ ಎಸ್ ರಘುನಾಥ್ ಮತ್ತು ಶ್ರೀ ಸನ್ಮಾನ್ಯ ಶ್ರೀ ಅಸುಗೋಡು ಜಯಸಿಂಹ ಅವರಿಂದ. ಬಂಧುಗಳೇ, ತಮ್ಮೆಲ್ಲರ ಜೋರಾದ ಕರ್ತಾಡನ ಬಹಳ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ವಿದ್ಯುತ್ ಉದ್ಘಾಟನೆ ದೀಪ ಪ್ರಜ್ವಲನೆಯ ಮೂಲಕ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಜಿಲ್ಲೆಯ ಬ್ರಾಹ್ಮಣ ಸಂಘದ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಸ್ನೇಹಿತ ಸಿಂಹ ಅವರೇ, ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಸಹೃದಯರಾದ ಸನ್ಮಾನ್ಯ ಶ್ರೀ ರಘುನಾಥರವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಸಮಾಜದ ಎಲ್ಲ ಹಿರಿಯರೇ, ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಹಿರಿಯರೇ, ವಿಶೇಷವಾಗಿ ನಮ್ಮ ಡಾಕ್ಟರ್ ಗೋಡ್ಬರೆ ಅವರೇ ಮತ್ತು ಏಕೈಕ ವರ್ಷ ಅಥವಾ 5 ವರ್ಷದಿಂದ ಜಿಲ್ಲಾ ಬ್ರಾಹ್ಮಣ ಸಂಘ ರಚನೆಯಾದ ಮೇಲೆ ನಾವು ಎಲ್ಲರೂ ಕೂಡಿ ಶ್ರೀ ವೆಂಕಟೇಶ್ ಕುಲಕರ್ಣಿ ಪ್ರಯೋಜನ ದೊರೆಯುವಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದರೆ ಅದಕ್ಕಾಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ. ರಾಜ್ಯ ಮಟ್ಟದಲ್ಲೂ ಕೂಡ ಅಖಿಲ ಕರ್ನಾಟಕ ಮಹಾಸಭಾದ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದ ಸನ್ಮಾನ್ಯ ರಘುನಾಥ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಅವರ ಕನಸು ಒಂದು ಕರ್ನಾಟಕ ರಾಜ್ಯ ಮಹಾಸಭಾಕ್ಕೆ ಸುಮಾರು ಒಂದು 100 ಕೋಟಿ ರೂಪಾಯಿಗೆ ಒಂದು ಕಾರ್ಪಸ್ ಫಂಡ್ ಆಗಬೇಕು ಅನ್ನುವಂಥದ್ದು ಅವರ ಒಂದು ಕನಸು. ಆ ದಿಶೆಯೊಳಗೆ ಅತ್ಯಂತ ಅವಿರತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾನ್ಯ ರಘುನಾಥರವರು. ಅವರು ಬೆಂಗಳೂರಿನಲ್ಲಿ ದೊಡ್ಡ ಉದ್ಯಮಿದಾರರು. ಅವರು ಅದನ್ನು ಸಾಧಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ವೈಯಕ್ತಿಕವಾಗಿ ಅದ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಲಿಕ್ಕೆ ಬಯಸಿ, ಮತ್ತು ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ನನಗೆ ಭಾಳ ದಿವಸದಿಂದ ಸ್ನೇಹಿತರು ಅಸುಗೋಡು ಜಯಸಿಂಹ ಅವರು. ಪದೇ ಪದೇ ಗದಿಗೆ ಮೇಲಿನ ಮೇಲೆ ಬರ್ತಿದ್ರು ಅವರು. ಸನ್ಮಾನ್ಯ ಎಚ್ ಕೆ ಪಾಟೀಲ್ರ ಅನುಯಾಯಿಗಳು. ಎಚ್ ಕೆ ಪಾಟೀಲ್ರ ಬಗ್ಗೆ ಅತ್ಯಂತ ಅಭಿಮಾನವುಳ್ಳವರು. ಎಚ್ ಕೆ ಪಾಟೀಲ್ ಚುನಾವಣೆ ಅದಂದ್ರೆ ಅಸುಗೋಡು ಜಯಸಿಂಹ ಬಂದ ಬಿಡೋರು. ಅಂತ ಒಂದು ಕ್ರಿಯಾಶೀಲ ವ್ಯಕ್ತಿತ್ವದ ಇವ್ರನ್ನ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನಮ್ಮ ಕರ್ನಾಟಕ ಘನ ಸರ್ಕಾರ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಅತ್ಯಂತ ಸೂಕ್ತ ಮತ್ತು ಒಬ್ಬ ಯೋಗ್ಯ ಕ್ರಿಯಾಶೀಲ ವ್ಯಕ್ತಿಗೆ ಸಿಕ್ಕದ ಅನ್ನುವಂಥ ಮಾತನ್ನು, ಆ ಭಾವನೆಯನ್ನು ನಾನು ಇಲ್ಲಿ ವ್ಯಕ್ತ ಮಾಡಿ, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಏನಿದೆ ಇದಕ್ಕೆ ಮುಖ್ಯವಾದ ಪ್ರೇರಣಾ ಶಕ್ತಿ ಯಾರಾದರೂ ಇದ್ದರೆ ನಮ್ಮ ಸಮಾಜದ ಹಿರಿಯರು, ಮಾಜಿ ಸಚಿವರು ಆದ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಸಾಹೇಬರು. ಇಷ್ಟು ಕಳಕಳಿ ಸಮಾಜದ ಮೇಲೆ ನಾನು ಅನೇಕ ಸಲ ಅವರನ್ನು ಭೇಟಿಯಾಗುವ ಪ್ರಸಂಗ ಬಂದದ. ಆರ್.ವಿ. ದೇಶಪಾಂಡೆ ಸಾಹೇಬ್ರನ್ನ ಹೆಚ್ಚು ಅನುದಾನ ಕೊಡಿಸ್ಬೇಕು ಅಂತ ತಿಳ್ಕೊಂಡು ಅವರು ಅವಿರುದ್ಧವಾಗಿ ಸರ್ಕಾರದೊಳಗೆ ಪ್ರಯತ್ನ ಮಾಡ್ತಾರೆ. ಸಚಿವರಿದ್ದಾಗೂ ಮಾಡ್ತಿದ್ರು, ಈಗೂ ಸಹಿತ ಮಾಡ್ತಾರೆ. ಅಂತ ಒಬ್ಬ ಹಿರಿಯ ನಾಯಕರ ಮಾತನ್ನ ಯಾವ ಮುಖ್ಯಮಂತ್ರಿನೂ ತೆಗೆದು ಹಾಕೋದಿಲ್ಲ. ಆ ದಿಶೆಯೊಳಗೆ ನನಗೆ ಭರವಸೆ ಇದೆ ಅನ್ನುವಂಥ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿರುವಂಥ ಹಿರಿಯರಾದ ದೇಶಪಾಂಡೆ ಸಾಹೇಬರು ಈ ವರ್ಷ ಸುಮಾರು 18 ಕೋಟಿ ರೂಪಾಯಿ ಈಗಾಗಲೇ ನಮ್ಮ ಅಭಿವೃದ್ಧಿ ಮಂಡಳಿಗೆ ಅನುದಾನವನ್ನು ಕೊಡಿಸುವಲ್ಲಿ ಆರ್.ವಿ. ದೇಶಪಾಂಡೆ ಸಾಹೇಬರ ಜೊತೆಗೆ ಹೆಗಲಿಗೆ ಕೊಟ್ಟು ಸರ್ಕಾರದೊಳಗೆ ಹೋರಾಟ ಮಾಡಿ ಅನುದಾನ ತರುವಲ್ಲಿ ನಮ್ಮ ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ದಿನೇಶ್ ಗುಂಡೂರಾಯ್
ದಿನೇಶ್ ಗುಂಡೂರಾಯರು ಈ ಸಮಾಜದ ಬಗ್ಗೆ, ಈ ಮಹಾಸಭಾದ ಬಗ್ಗೆ, ಈ ಅಭಿವೃದ್ಧಿ ಮಂಡಳಿ ಬಗ್ಗೆ ವಿಶೇಷವಾದ ಕಳಕಳಿಯನ್ನು ಹೊಂದಿ ಸಮಾಜದಲ್ಲಿರುವಂಥ ಬಡವರಿಗೆ ಏನಾದರೂ ಅನುಕೂಲ ಆಗಬೇಕು, ಯಾವುದಾದ್ರೂ ರೀತಿಯಿಂದ ಅನುಕೂಲ ಮಾಡಬೇಕು ನಾವು ಅನ್ನುವಂಥ ಒಂದು ವಿಚಾರವನ್ನು ಮಾಡಿ ಆ ಒಂದು ಹೆಚ್ಚಿನ ಅನುದಾನವನ್ನು ಸರ್ಕಾರದಿಂದ ಕೊಡಿಸುವಲ್ಲಿ ಅಧ್ಯಕ್ಷರ ಜೊತೆಗೆ ಆ ಒಂದು ಹೆಚ್ಚಿನ ಅನುದಾನವನ್ನು ತರುವಲ್ಲಿ ಅವರು ಸಫಲರಾಗಿ ಈ ವರ್ಷ ನಮಗೆ ಅತ್ಯಂತ ಹೆಚ್ಚಿನ ಒಂದು ಅನುದಾನ ಸರ್ಕಾರದಿಂದ ಬಜೆಟ್ನೊಳಗೆ ಏನು ಘೋಷಣೆ ಮಾಡಿದ್ರು ಅದರ ಸಿಂಹಪಾಲು ಈಗಾಗಲೇ ನಮಗೆ ರಿಲೀಸ್ ಆಗಿ ಆ ಕೆಲಸಗಳು ನಡೆದಾವ ಅನ್ನುವಂಥ ಮಾತನ್ನು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಿ ಬಯಸ್ತೀನಿ. ಘನ ಸರ್ಕಾರ ಸನ್ಮಾನ್ಯ ಎಚ್ ಕೆ ಪಾಟೀಲರ ಶಿಫಾರಸಿನ ಮೇಲೆ ನನ್ನನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕನನ್ನು ಮಾಡಿದ ಮೇಲೆ ಬಹುತೇಕ ಗದಗಿನ ಜನರಿಗೆ ಇಂಥ ಒಂದು ಅಭಿವೃದ್ಧಿ ಮಂಡಳಿ ಅನ್ನೋದ ಗೊತ್ತಿದ್ದಿದ್ದಿಲ್ಲ ಅಂತ ತಿಳ್ಕೊಂಡು ನಾನು ಭಾವನೆಯನ್ನು ಮಾಡ್ಕೋತೀನಿ. ಅನೇಕ ಯೋಜನೆಗಳವ ಬಡವರಿಗಾಗಿ, ಬಡ ವಿದ್ಯಾರ್ಥಿಗಳಿಗಾಗಿ ಅನೇಕ ಯೋಜನೆಗಳು ಅಭಿವೃದ್ಧಿ ಮಂಡಳಿ ಒಳಗವ. ನಾನು ಅಧ್ಯಕ್ಷರಿಗೆ ಹೇಳಿ ನಮ್ಮ ಗದಗ ಜಿಲ್ಲೆಗೆ ವಿಶೇಷವಾಗಿ ತಾವು ಸಹಾಯ ಮಾಡಬೇಕು, ಆರ್ಥಿಕ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ ಮಾನ್ಯ ಅಧ್ಯಕ್ಷರು ಸ್ಪಂದಿಸಿ ಸುಮಾರು 56 ಜನರು ಪ್ರತಿಯೊಬ್ಬರಿಗೆ 2 ಲಕ್ಷ ರೂಪಾಯಿ ನೇರ ಸಾಲ, ವಿಪ್ರ ನೇರ ಸಾಲ ಯೋಜನೆ ಅಂತ ಹೇಳಿ ಅದು ಅವರು ಉದ್ಯಮಿಗಳನ್ನು ಮಾಡಲಿಕ್ಕೆ ಮತ್ತೇನಾದರೂ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ಆ ಒಂದು ಯೋಜನೆ ಅದ. ನಮ್ಮ ಗದಗ ಜಿಲ್ಲೆಯಿಂದ 56 ಜನರು ಅರ್ಜಿ ಹಾಕಿದರು. 56 ಜನರಿಗೆ ಪ್ರತಿಯೊಬ್ಬರಿಗೆ ತಲಾ 2 ಲಕ್ಷ ರೂಪಾಯಿ ಸಾಲವನ್ನು ಮಂಜೂರು ಮಾಡಿಸಿ ಸುಮಾರು 1,12,00,000 ರೂಪಾಯಿ ನಮ್ಮ ಗದಗ ಜಿಲ್ಲೆಗೇನೆ ಮಾನ್ಯ ಅಧ್ಯಕ್ಷರು ಕೊಟ್ಟಾರೆ. ಅವರಿಗೆ ಈ ಸಂದರ್ಭದೊಳಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಇನ್ನೂ ಅನೇಕ ಯೋಜನೆಗಳವ, ವಿಶೇಷವಾಗಿ ಮಹಿಳೆಯರು ಕೂಡ ಅದರ ಸದುಪಯೋಗಗಳನ್ನು ಪಡ್ಕೋಬೇಕು. ವಿದ್ಯಾರ್ಥಿಗಳು ಸಾಂದೀಪಿನಿ ಶಿಷ್ಯ ವೇತನ ಯೋಜನೆ ಇದೆ. ಸಾಂದೀಪಿನಿ ಶಿಷ್ಯ ಯೋಜನೆ ಒಳಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ನೀವು. ಅದನ್ನ ಕಳೆದ ಸಲನೂ ನಾನು ಅನೇಕ ಪೇಪರ್ನಾಗೂ ಕೊಟ್ಟಿದ್ದೆ, ಅನೇಕ ಕಡೆ ಹೇಳಿದ್ದೆ. ಆ ಸಾಂದೀಪಿನಿ ಶಿಷ್ಯ ವೇತನ PUCಗಿಂತ ಕಡಿಮೆ, 9th to PUC ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಸುಮಾರು ಸಾಂದೀಪಿನಿ ಶಿಷ್ಯ ವೇತನ 15,000 ರೂಪಾಯಿ ಕೊಡುವಂಥ ಒಂದು ಯೋಜನೆ ಇದೆ. ಆಮೇಲೆ ಯಾರು ಪ್ರೊಫೆಷನಲ್ ಕೋರ್ಸ್ನೊಳಗೆ ಓದ್ತಿರ್ತಾರೆ, CET ಒಳಗೆ ಮೆರಿಟ್ ಸೀಟ್ ಸಿಕ್ಕು ಪ್ರೊಫೆಷನಲ್ ಕಾಲೇಜ್ ಕೋರ್ಸು ಬೇರೆ ಬೇರೆ ಕಾಲೇಜ್ನೊಳಗೆ ಓದ್ತಿರ್ತಾರೆ, ಅವರಿಗೆ ಈಗಾಗಲೇ 1 ಲಕ್ಷ ರೂಪಾಯಿ ಅಧ್ಯಕ್ಷರು 1 ಲಕ್ಷ ರೂಪಾಯಿ ಆ ಪ್ರೊಫೆಷನಲ್ ಕೋರ್ಸ್ನೊಳಗೆ ಓದೋರಿಗೆ ನಾವು ಪ್ರತಿ ವಿದ್ಯಾರ್ಥಿಗೆ 1 ಲಕ್ಷ ರೂಪಾಯಿ ಈಗಾಗಲೇ ಸ್ಕಾಲರ್ಶಿಪ್ ರೂಪದೊಳಗೆ, ಸಾಲ ಅಲ್ಲ, ಸ್ಕಾಲರ್ಶಿಪ್ ರೂಪದೊಳಗೆ ಕೊಟ್ಟಿವಿ. ಏನು ವೆಬ್ಸೈಟ್ ಒಳಗೆ ನಮ್ಮದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ಗೆ ಹೋಗಿ ಅರ್ಜಿ ಹಾಕಿ ಅದರ ಮೆರಿಟ್ ಮೇಲೇನ ಕೊಡೋದದು, ಅದರ ಪ್ರಯೋಜನ ಪಡ್ಕೋಬೇಕು. ನಮ್ಮ ಗದಗ ಜಿಲ್ಲೆಯ ವಿದ್ಯಾರ್ಥಿಗಳು ವಿಶೇಷವಾಗಿ ಪಡ್ಕೋಬೇಕು ಅಂಥೇಳಿ ತಮ್ಮೆಲ್ಲರಿಗೂ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ತೀನಿ. ಅದು ಅಕಾಡೆಮಿಕ್ ಇಯರ್ ಪ್ರಾರಂಭ ಆದ ಕೂಡಲೇ ಈ ಯೋಜನೆಗಳೆಲ್ಲ ಬರ್ತಾವೆ. ಆ ವೆಬ್ಸೈಟ್ನೊಳಗೆ ನೀವು ಸ್ಟಡಿ ಮಾಡ್ಕೊತಾ ಇದ್ರೆ ಅದು ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಹೆಂಗೆ ಹಾಕಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಆನ್ಲೈನ್ನೊಳಗೆ ಅರ್ಜಿ ಹಾಕಿದ್ರೆ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುವಂಥ ಯೋಜನೆ ಅದಾವು. ಆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಯೋಜನೆಗಳನ್ನು ಸದುಪಯೋಗಪಡಿಸ್ಕೊಡ್ರಿ. ಇವತ್ತು ಏನು 56 ಫಲಾನುಭವಿಗಳು, 46 ಜನರಿಗೆ ಈಗಾಗಲೇ ಬಿಡುಗಡೆಯಾಗಿದೆ. ಇನ್ನು 10 ಜನರಿಗೆ ಈಗ ಬಿಡುಗಡೆ ಆಗೋದದ. 56 ಜನರು ಏನು ಫಲಾನುಭವಿಗಳು ಇದ್ದೀರಿ, ತಾವೆಲ್ಲರೂ ಅದರ ಸದುಪಯೋಗ ಪಡ್ಕೊಳ್ರಿ. ಒಂದು ಕಿವಿ ಮಾತು ಹೇಳ್ತೀನಿ, 2 ಲಕ್ಷ ರೂಪಾಯಿದೊಳಗೆ 20% ಸಬ್ಸಿಡಿ, ಅದಕ್ಕೆ ಅಂದ್ರೆ 40,000 ರೂಪಾಯಿ ಸಬ್ಸಿಡಿ, 1,60,000 ರೂಪಾಯಿ ಬ್ಯಾಂಕ್ನಿಂದ ಸಾಲ, 4% ಇಂಟ್ರೆಸ್ಟು, 4% ಇಂಟ್ರೆಸ್ಟ್ ಒಳಗೆ ಸಾಲ. ಅದು ಏನು ನೀವೇನು ಮಾಡ್ತೀರಿ ಅದರ ಮೇಲೆ ಕಂತುಗಳನ್ನು ತುಂಬಕ್ಕಾಗ್ತದೆ. ಈಗಾಗಲೇ ಮಾರ್ಚಿನೊಳಗೆ ನಾವು ಕೊಟ್ಟಂಥದ್ದು 1ನೇ ಕಂತು ಬಂದದ. 1ನೇ ಕಂತಿನೊಳಗೆ ಸುಮಾರು 46 ಜನರೊಳಗೆ ಈಗಾಗಲೇ ಸುಮಾರು 35-36 ಜನರು ಮರುಪಾವತಿ ಮಾಡ್ಯಾರ. 1ನೇ ಕಂತು ಅಷ್ಟು ಕರೆಕ್ಟಾಗಿ ಮರುಪಾವತಿ ಮಾಡ್ಯಾರ. ಮರುಪಾವತಿ ಮಾಡಿದ್ರೆ ಮತ್ತೆ ಸಾಲ ಕೊಡಲಿಕ್ಕೆ ಹೆಚ್ಚು ಜನರಿಗೆ ಸಾಲ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಅಧ್ಯಕ್ಷರಲ್ಲಿ, ಮಾನ್ಯ ಮಹಾಸಭಾದ ಅಧ್ಯಕ್ಷರಲ್ಲಿ, ಮಂಡಳಿಯ ಅಧ್ಯಕ್ಷರಲ್ಲಿ ನನ್ನ ಕಳಕಳಿಯ ವಿನಂತಿ,
ನಮ್ಮ ಅಧ್ಯಕ್ಷರು ಏನೀಗ ಹೇಳಿದರು, ಗದಗ ಜಿಲ್ಲೆಯ ಬಗ್ಗೆ ಒಂದು ವಿಶೇಷ ಕಾಳಜಿ ತಮಗೆ ಇರಬೇಕು. ಗದಗ ಜಿಲ್ಲೆ ಒಳಗೆ ಮಹಾಸಭಾದ ಆಕ್ಟಿವಿಟೀಸು ಭಾಳ ಕ್ರಿಯಾಶೀಲವಾಗಿ ನಡೀಲಿಕ್ಕತ್ತಾವ. ಈಗ ಅದೇನು ಅವರೊಂದು ಜಿಲ್ಲಾವಾರ ಸಮಿತಿನೂ ಮಾಡಬೇಕು ಅಂತ ತಿಳ್ಕೊಂಡು ಅಧ್ಯಕ್ಷರು ಒತ್ತುಪಟ್ಟು ಹೇಳಿದರು. ಆ ದಿಶೆಯೊಳಗೆ ಮಾನ್ಯ ಮಹಾಸಭಾದ ಅಧ್ಯಕ್ಷರು ವಿಚಾರ ಮಾಡಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಎಚ್ ಕೆ ಪಾಟೀಲರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ನಾವು ಅವರಿಗೆ ಆಮಂತ್ರಣ ಕೊಟ್ಟಿದ್ವಿ. ಸ್ವಲ್ಪ ರಾಜಕೀಯ ಚಟುವಟಿಕೆಗಳ ಮೂಲಕ ಅವ್ರಿಗೆ ಬರಲಿಕ್ಕಾಗಿಲ್ಲ. ಸನ್ಮಾನ್ಯ ಡಿ ಆರ್ ಪಾಟೀಲರಿಗೂ ಬಾ ಅಂತ ಹೇಳಿದ್ವಿ ನಾವು. ಅವರು ಸಹಿತ ಈ ಒಂದು ಜವಾಬ್ದಾರಿ ಸ್ಥಾನದೊಳಗಿರೋದ್ರಿಂದ ಮೀಟಿಂಗು ಅವು ಬೇರೆ ಬೇರೆ ಕಡೆ ಫಿಕ್ಸ್ ಆಗಿತ್ತು. ಅವರೂ ಬರಲಿಲ್ಲ. ಅವರ ಪರವಾಗಿ ತಮ್ಮೆಲ್ಲರ ಕ್ಷಮೆಯನ್ನು ನಾನು ಕೋರಿ ನಾನೊಂದೆರಡು ಮಾತು ಮುಗಿಸ್ತೀನಿ. ನುಡಿಗಳನ್ನು ಹೇಳಿದಂತಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದಂತಹ ಗುರುರಾಜ್ ಪಾಳ್ಗಾನೂರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ನಾವು ತರೋದಾದರೆ, ನಮ್ಮ ಗದಗ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಹಳ ಒಂದು ವಿಶೇಷ ಅಂದರೆ ಸರ್, ನಮ್ಮ ಬ್ರಾಹ್ಮಣ ಸಮುದಾಯದ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವುದು ಇವತ್ತಿನ ದಿನವಾದಲ್ಲಿ ತಮಗೆಲ್ಲ ಬಹಳ ಗೊತ್ತಿದೆ, ಬಹಳ ಕಷ್ಟಕರ ವಿಷಯ. ಅಂತವರಲ್ಲಿ ನಮ್ಮ ಗದಗಿನ ವಿದ್ಯಾದಾನ ಸಮಿತಿ ಶಿಕ್ಷಣ ಸಂಸ್ಥೆ 106 ವರ್ಷಗಳನ್ನ ಪೂರೈಸಿದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾದ ಶಿಕ್ಷಣ ಸಂಸ್ಥೆ. ಅಂತ ಶಿಕ್ಷಣ ಸಂಸ್ಥೆಯನ್ನ ಬಹಳ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೊರಟವರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿಗಳಾದಂತಹ ಮಾನ್ಯ ಶ್ರೀ ಶ್ರೀನಿವಾಸ್ ಬಿಲ್ಗೋಳ ಸರ್ ಅವರು. ಈ ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿಗಳಾದ ಶ್ರೀನಿವಾಸ್ ಬಿಲ್ಗೋಳ ಸರ್ ಅವರು ಒಂದೆರಡು ನುಡಿಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ಮತ್ತು ನಮ್ಮ ಮಹಾಸಭಾದ ಅಧ್ಯಕ್ಷರು ಮತ್ತು ನಮ್ಮ ಮಂಡಳಿಯ ಅಧ್ಯಕ್ಷರಿಗೆ ಒಂದು ಗೌರವವನ್ನು ತುಂಬಿದ ಹಾಗೆ ಆಗಿದೆ. ಈ ಒಂದು ಕಾರ್ಯಕ್ರಮ ಒಟ್ಟಾಗಿ ನಡೆಯೋದ್ರಿಂದ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಆತ್ಮೀಯ ಸಹೋದರರಾದಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ ಕುಲಕರ್ಣಿ ಸರ್ ಅವರೇ ಹಾಗೂ ನಮ್ಮ ನಿಮ್ಮೆಲ್ಲರ ಗುರುಗಳು, ಹಿರಿಯರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ವೇದಮೂರ್ತಿ ಶ್ರೀ ರತ್ನಾಕರ ಜೋಶಿ ಅವರ ಪಾದಕಮಲಗಳಿಗೆ ನಮಸ್ಕರಿಸಿ ಮತ್ತು ಉದ್ಘಾಟಕರಾಗಿ ಆಗಮಿಸಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬರದೇ ಇರದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ನಮ್ಮ ನಿಮ್ಮೆಲ್ಲರ ಒಂದು ಏನು ಕನಸಿತ್ತು ಅದು ಕನಸಾಗಿ ಉಳಿದಿತ್ತು. ಅದನ್ನು ನನಸಾಗಿ ಮಾಡಿದ್ದು ಮತ್ತು ನಮ್ಮ ಸಮಾಜಕ್ಕೆ ನಾವು ಒಂದು ಏನಾದರೂ ನಮ್ಮ ಸಮಾಜ ಅದಕ್ಕೆ ತಮ್ಮ ಯುವಕರು ಉದ್ಯೋಗವನ್ನು ಮಾಡಿ ತಮ್ಮ ಸ್ವಂತ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಸಾಕಷ್ಟು ಕನಸನ್ನು ಕಂಡಿದ್ವಿ. ಆದರೆ ಆ ಕನಸನ್ನು ನನಸು ಮಾಡಲಿಕ್ಕೆ ನಮ್ಮ ಬೆಂಗಳೂರಿನ ಕರ್ನಾಟಕ ರಾಜ್ಯ ಬ್ರಾಹ್ಮಣದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಸರ್ಗೂಡ್ ಜಯಸಿಂಹ ಅವರು ಬಂದಾಗಲೆಲ್ಲ ಹೇಳ್ತಾ ಇದ್ರು, ಇಲ್ಲ ಒಂದು ಏನಾದರೂ ನಾನು ಗದಗಿಗೆ ಒಂದು ಕೊಡುಗೆ ಕೊಡ್ತೇನೆ, ಇವತ್ತಿನ ನಾವು ಅಧ್ಯಕ್ಷ ಆದಾಗ ಅದರಲ್ಲಿ ಏನು ಬರುವಂತ ಸವಲತ್ತುಗಳನ್ನ ನಮ್ಮ ಗದಗಿಗೆ ಹೆಚ್ಚಾಗಿ ಕೊಡ್ತೇನೆ ಅಂತ ಏನು ಮಾತು ಕೊಟ್ಟಿದ್ರು, ಅದೇ ತರ ನಮ್ಮ ಯುವಕರಿಗೆ ತಮ್ಮ ಸ್ವಂತ ಬದುಕನ್ನ ಕಟ್ಕೊಳ್ಳಿಕ್ಕೆ ಈ ವರ್ಷ 56 ಮಂದಿಗೆ 2 ಲಕ್ಷ ರೂಪಾಯಿನ ಅವರು ಸಾಲವಾಗಿ ಕೊಟ್ಟು ಒಂದು ಶಕ್ತಿಯನ್ನ ತುಂಬಿದಂತ ಸನ್ಮಾನ್ಯ ಶ್ರೀ ಅಸರ್ಗೂಡ್ ಜಯಸಿಂಹ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲೇ ಅವರು ಈ ಒಂದು ಪೋಷಕರು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಅಖಿಲ ಕರ್ನಾಟಕದ ಬ್ರಾಹ್ಮಣ ಮಹಾಸಭಾದ ನಿರ್ದೇಶಕರಂತ ನಮ್ಮ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ನೇಮಿಸಿದ ಮೇಲೆ ಅವರು ಒಂದು ಅದ್ಭುತವಾದ ಕೆಲಸವನ್ನ ಮಾಡಿದ್ದು ನಮ್ಮ ಯುವಕರಿಗೆ ಸಾಲವನ್ನ ಕೊಡಿಸಲಿಕ್ಕೆ ಬಹುಪಾಲು ಕಾರ್ಯವನ್ನ ಮಾಡಿದ್ದಾರೆ. ಅವ್ರು ಎಷ್ಟು ನಿಷ್ಠೂರ ಅಂತಂದ್ರೆ ಆಗ್ತದ ಇಲ್ಲಾಂದ್ರೆ ಇಲ್ಲ ಅಂತ ಹೇಳುವಂತ ವ್ಯಕ್ತಿ. ಎಷ್ಟೋ ಸಾರಿ ಅವ್ರಿಗೆ ನಾವು ಹೋದಾಗ ಏನ್ರಿ ಅವ್ರು ನಮ್ಗೆ ಹಚ್ಕೊಳ್ಳೋದಿಲ್ಲ ಅಂತ ಇರ್ತೀವಿ, ಆದ್ರೆ ಅದು ಆಗ್ತಿತ್ತು ಅಂತಂದ್ರೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಹಾಯ ಮಾಡ್ತಾರೆ. ಆಗಂಗಿಲ್ಲ ಅಂದ್ರೆ ನೇರವಾಗಿ ಆಗಂಗಿಲ್ಲ, ಇದಕ್ಕೆ ಕೈ ಹಾಕ್ಬೇಡ ಅಂತ ಇರುವಂತ ನಿಷ್ಠೂರ ಸ್ವಭಾವದಂತ ಉಳ್ಳಂತ ನಮ್ಮ ಹಿರಿಯರಾದ ಗುರಣ್ಣ ಬಲಗಾಮ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶಿಸಿದಂತ ನಮ್ಮ ಗದಗ ಜಿಲ್ಲೆದ ಗದಗ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜೋಶಿ ಸರ್ ಅವರೇ ಹಾಗೂ ನಮ್ಮ ವೇದಿಕೆ ಮೇಲೆ ಆಶ್ರಯಂತ ಎಲ್ಲ ಗುರು ಹಿರಿಯರೇ
ಮತ್ತು ಮಹಿಳೆಯರೇ, ಮಹನೀಯರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕಿನ್ನಾಳದ ಹಿರಿಯರಾದ ಕೂತವರು ಅಂತ ನನಗೆ ಪ್ರಶ್ನೆ ಕೇಳಿದರು. ಏನಂತಂದ್ರೆ ಮಹಿಳೆಯರು ಬಹಳ ಬಹುಪಾಲು ಬಂದಿದ್ದಾರೆ, ಅಷ್ಟೇ ನಮ್ಮ ಪುರುಷರು ಬಂದಿದ್ದಾರೆ, ಆದರೆ ಯುವಕರು ಯಾಕೆ ಬಂದಿಲ್ಲ ಅಂತ ಹೇಳಿ. ಅದಕ್ಕೆ ಅದು ಕೂಡ ನಮ್ಮ ಯುವಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಶೋಭೆಯನ್ನ ತರಬೇಕು. ನಮ್ಮ ಅಧ್ಯಕ್ಷರಿಗೆ, ಕಾರ್ಯದರ್ಶಿ ಆದಂತಹ ಸನ್ಮಾನ್ಯ ಶ್ರೀ ಅನಿಲ್ ಅವರಿಗೆ ಅದರಿಗೆಲ್ಲ ಅವರು ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕು. ನಿಜವಾಗ್ಲೂ ನನಗೆ ಮಾನ್ಯ ಶ್ರೀ ಅಧ್ಯಕ್ಷರಾದಂತಹ ವೆಂಕಟೇಶ್ ಕುಲಕರ್ಣಿ ಅವ್ರನ್ನ ನಾವು ಅಧ್ಯಕ್ಷರು ಮಾಡ್ಬೇಕಾದ್ರೆ ಅದರಲ್ಲಿ ಪಾಸಿಟಿವ್ ಇರ್ತಾವ, ನೆಗೆಟಿವ್ ಇರ್ತಾವ. ಎಷ್ಟೋ ನೆಗೆಟಿವ್ಗಳು ಇದ್ದು ಕೂಡ ಅಂದ್ರೆ ಅವರು ಅಲ್ಲಿ ದೂರಿಂದ ಬಂದು ಏನು ಈ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಲೋಕಲ್ ಇಂದವ್ರನ್ನ ಕೊಡಬೇಕು ಅಂತ ಹೇಳಿ ಕೆಲವು ಮಾತುಗಳು ಬರ್ತಾ ಇತ್ತು. ಇದು ಸಹಜವಾಗಿದೆ. ಯಾವುದೇ ಒಂದು ವ್ಯಕ್ತಿಗೆ ನಾವು ಒಂದು ಸ್ಥಾನಮಾನವನ್ನ ಕೊಡಬೇಕು ಅಂತಂದ್ರೆ ಅದು ಎಲ್ಲಾ ವಿಚಾರಗಳು, ಎಲ್ಲ ನಮ್ಮ ವಿಚಾರಗಳು ಬಂದು ಒಂದು ಸ್ಥಾನವನ್ನ ಕೊಡಬೇಕಾಗ್ತದೆ. ಅವಾಗ ನಾವು ಸಾಕಷ್ಟು ಜನ ಅವರಿಗೆ ಕೊಡಬೇಕು ಅಂತಿದ್ರು ಕೂಡ ಅದರಲ್ಲಿ ಕೆಲವು ಜನರು ಅಲ್ಲಿಂದ ಇಲ್ಲಿ ಬಂದು ಏನ್ ಮಾಡ್ತಾರೆ, ವ್ಯಕ್ತಿ ಎಲ್ಲ ಒಳ್ಳೆಯವರು, ಆದ್ರೆ ಅಲ್ಲಿಂದ ಊರಿಂದ ಬಂದು 40-50 ಕಿಲೋಮೀಟರ್ ಬಂದು ಏನ್ ಸಾಧನೆ ಮಾಡ್ತಾರೆ ಅಂತ ಹೇಳಿ ಅವು ಕೂಡ ಪ್ರಶ್ನೆಗಳು ಹುಟ್ಟಿದ್ವು. ಆದ್ರೆ ಆ ಪ್ರಶ್ನೆಗಳಿಗೆಲ್ಲ ಅವರು ಮಾಡಿದ ಕೆಲಸ ಕಾರ್ಯಗಳಿಂದನೇ ಅದಕ್ಕೆ ಉತ್ತರವನ್ನ ಕೊಟ್ಟಂತ ಸನ್ಮಾನ್ಯ ಶ್ರೀ ನಮ್ಮ ವೆಂಕಟೇಶ್ ಕುಲಕರ್ಣಿ ಸರ್ ಅವರು. ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಕೂಡ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದು ಯಾರು ಮಾಡಿದಂತ ಕಾರ್ಯಕ್ರಮವನ್ನ, ಉತ್ತಮವಾದ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಹೀಗೆ ನಿದರ್ಶನ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಅವರಲ್ಲಿ ಇರುವಂತ ಅವರು ದೊಡ್ಡ ವ್ಯಕ್ತಿ ಆದ್ರೂ ಕೂಡ, ಅಧ್ಯಕ್ಷ ಸ್ಥಾನವನ್ನು ಇದ್ರೂ ಕೂಡ ಚಿಕ್ಕವರಿಗೆ ಮೊದಲು ಕೂಡ ಅವರು ಪ್ರಾತಿನಿಧ್ಯನ ಕೊಡ್ತಾ ಬಂದಿದ್ದಕ್ಕೆ ನಾವೆಲ್ಲರೂ ಅವ್ರನ್ನ ಗೌರವಿಸ್ತೀವಿ ಮತ್ತು ಅವ್ರನ್ನ ಅಭಿಮಾನ ಪಡ್ತೇವೆ. ನಮ್ಮ ಗದಗ, ನಮ್ಮ ಯಾವುದೇ ಒಂದು ಸಮಾಜದ ಈಗ ಹಿರಿಯರು ಬಂದ್ರಂದ್ರೆ ಬ್ರಾಹ್ಮಣ ಸಮಾಜದವರು, ಒಮ್ಮೆ ಗುರಣ್ಣ ಬಳಗಾಮವ್ರ ಮನೆಯಲ್ಲಿ ನಾವು ಒಂದು ಮೀಟಿಂಗ್ ಕೂಡಿದ್ವಿ. ಅವಾಗ ಹಾವೇರಿ ಇದರಿಂದ ಬೆಳಗಾವಿಯಿಂದ ಮತ್ತು ಬೆಂಗಳೂರಿಂದ ನಮ್ಮ ಬ್ರಾಹ್ಮಣ ಸಮಾಜದ ಹಿರಿಯರು ಬಂದಿದ್ರು. ಬಂದಾಗ ಅವ್ರು ಏನ್ ಹೇಳಿದ್ರು, ನಿಮ್ದು ಹಾವೇರಿ ಒಂದು, ಗದಗ ಜಿಲ್ಲಾ ಒಂದು, ಯಾಕೋ ಬ್ರಾಹ್ಮಣ ಸಮಾಜದ್ದು ಒಕ್ಕೂಡ್ತಾ ಇಲ್ಲ, ಸಮಾಜದ್ದು ಯಾಕೋ ಒಂದು ಸಂಘಟನೆ ಆಗ್ತಾ ಇಲ್ಲ ಅಂತ ಒಂದು ನೋವನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಅವಾಗ ಗುರಣ್ಣ ಬಳಗಾಮ ಅವರು ಹೇಳಿದ್ರು, ಇನ್ಮೇಲೆ ಏನಾಗ್ತದೆ ಅಂತಂದ್ರೆ ವೆಂಕಟೇಶ್ ಕುಲಕರ್ಣಿ ಅವರು ಆಗಿದ್ದಾರೆ, ಇನ್ಮೇಲೆ ಏನಾಗ್ತದೆ ಅಂತಂದ್ರೆ ಅವನ್ನೆಲ್ಲಾ ಜಿಲ್ಲೆಗಳನ್ನ ಹಿಂದೆ ಹಾಕಿ ನಮ್ಮ ಜಿಲ್ಲೆ ಮುಂದೆ ಬರ್ತದ, ಅದ್ರ ಬಗ್ಗೆ ನೀವು ಕಾಳಜಿ ಮಾಡಬೇಡ ಅಂತ ಹೇಳಿದ್ರು. ಅದೇ ತರ ಈ ಒಂದು ನಡಿಗೆ ನಡೀತಾ ಇರೋದು ತುಂಬಾ ಸಂತೋಷವಾಗಿದೆ ಎಲ್ಲರೂ. ಮತ್ತು ಅಷ್ಟೇ ಹೇಳಿದ್ರೆ ನಮ್ಮ ವೆಂಕಟೇಶ್ ಕುಲಕರ್ಣಿ ಅವರು ಹೇಳಿದ್ರು, ನಮ್ಮ ಏನು ನಮ್ಮ ಪ್ರತಿಭಾ ಪುರಸ್ಕಾರ ಮಾಡುವಾಗ ಬಂದು 80-85 ಮಕ್ಕಳು ಬರ್ತಿದ್ರು, ಈಗ ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳಿ. ಅದು ನಿಜಾನೇ ಇದೆ. ಒಂದೇದು ನಮ್ಮಲ್ಲಿ ಒಂದೊಂದು ಮಕ್ಕಳನ್ನ ಹಿಡಿತೇವೆ, ಆಮೇಲೆ ಇದ್ದವ್ರನ್ನೆಲ್ಲ ನಾವು ಬೇರೆ ಬೇರೆ ಕಡೆ ಅದನ್ನ ಕಳಿಸ್ತಿದ್ವಿ, ಅದೊಂದಾಗ್ತದೆ. ಅದಕ್ಕೆ ನಮ್ಗೆ ಸ್ವಾಮಿಗಳು ಕೂಡ ಹೇಳಿದ್ದಾರೆ, ನಾವು ಮಕ್ಕಳನ್ನ ಜಾಸ್ತಿ ಮಾಡಿಕೊಡ್ರಿ ನೀವು ಅಂತ ಹೇಳಿ. ಅದಕ್ಕೆ ಈ ಒಂದು ವಿಚಾರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಹೇಗೆ ಜನಸಂಖ್ಯೆ ಕಡಿಮೆ ಆಗ್ತದೆ ಹಂಗೆ ನಮಗೆ ತೊಂದರೆಗಳು ಜಾಸ್ತಿ ಆಗ್ತಾವ. ಆಮೇಲೆ ನಮ್ಮಲ್ಲಿ ಬರೋರು ಏನಿರ್ತಾರ, ಬೇರೆ ಬೇರೆ ಕೆಲಸ ಕಾರ್ಯಗಳು ಇರೋದ್ರಿಂದ ಈ ಕಾರ್ಯಕ್ರಮಕ್ಕಾತು ಅಥವಾ ಯಾರಾದ್ರೂ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಾತಂತಂದ್ರೆ ನಿಜವಾಗ್ಲೂ ನಮ್ಮ ಸಂಖ್ಯೆ ಕಡಿಮೆ ಇರ್ತದೆ. ಈಗ ರಾಜಕಾರಣಿಗಳಿಗೆ ಏನ್ ಬೇಕು, ದುಡ್ಡು ಆಸ್ತಿ ಅದು ಎಲ್ಲೂ ಬೇಕಾಗಿಲ್ಲ. ಅವ್ರು ಜನ ನೋಡ್ತಾರೆ, ಒಂದು 100 ಮಂದಿ ಇದ್ರಂದ್ರೆ ಆಯ್ತು ಅಂತ ಹೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದೇ ಒಂದು 2-3 ಮಂದಿ ಹೋಗಿ ಅಂತ ಕೇಳಿದ್ರೆ ಆಯ್ತು ಆಮೇಲೆ ಮಾಡೋಣ ಅಂತಂತಾರೆ. ಅದಕ್ಕೆ ಈ ಒಂದು ಮರ್ಮವನ್ನ ನಾವು ಚೆನ್ನಾಗಿ ಅರಿತುಕೊಂಡು ನಾವೆಲ್ಲರೂ ಒಳ್ಳೆಯ ಒಂದು ಸಂಘಟನೆ ಮಾಡಿಕೊಂಡು ನಿಜವಾಗ್ಲೂ ಒಂದು ಬ್ರಾಹ್ಮಣ ಸಮಾಜವನ್ನ ಎತ್ತಿ ಹಿಡಿಯೋಣ ಮತ್ತು ಬೆಳೆಸೋಣ ಅನ್ನುವ ಕಳಕಳಿನ ವಿನಂತಿಯನ್ನ ಮಾಡಿಕೊಡ್ತೀನಿ. ಈಗ ನಾವು ಎಲ್ಲರೂ, ನೀವ್ ಯಾರೇ ನೋಡ್ರಿ, ನೀವು ಕಥೆಗಳನ್ನು ಕೇಳ್ರಿ, ಎಲ್ಲರೂ ಒಂಥರ ಇಲ್ಲ ಬಡ ಬ್ರಾಹ್ಮಣ ಇದ್ದ ಅಂತ ಹೇಳಿ, ಯಾರು ಬಡ ಮುಸ್ಲಿಮ್ಸ್ ಇದ್ದಾರ, ಬಡ ರೆಡ್ಡಿಯರ್ ಇದ್ದಾರೆ ಅಂತ ಯಾರು ಅನ್ನಂಗಿಲ್ಲ. ಆದ್ರೆ ಬಡ ಬ್ರಾಹ್ಮಣರಾಗಿ ನಾವು ಹುಟ್ಟೋದು ನಾವು ತಪ್ಪಲ್ಲ. ಆದ್ರೆ ಬಡ ಬ್ರಾಹ್ಮಣರಾಗಿ ನಾವು ಹೇಳ್ಬೇಕು ಅನ್ನೋ ಸಹಿಸೋದ್ರಿಂದಲ್ಲ, ಅದು ತಪ್ಪು ಅಂತ ನಾನು ಅಂತೀನಿ. ನಾವು ಗಟ್ಟಿಮುಟ್ಟಿಯಾಗಿ ನಿಂತೋಣ, ನಮ್ಮ ಶಕ್ತಿ ತೋರಿಸೋಣ, ನಾವು ಮಾಡ್ತಿರುವಂತಹ ಕಾರ್ಯಕ್ರಮ ಎಷ್ಟು ಇವೆ ಎಂಬುದ್ರ ಬಗ್ಗೆ ನಾವು ಸಾಧನೆ ಮಾಡಿ ತೋರಿಸೋಣ ಅಂತ ಹೇಳಿ ತಮ್ಮೆಲ್ಲ ಕಳಕಳಿ ಮಾಡಿಕೊಂಡು, ಈಗ ನಿಜವಾಗ್ಲೂ ನಮ್ಮ ಅಧ್ಯಕ್ಷರಾದ್ರು, ನಮ್ಮ ಮಂಡಳಿ ಅಧ್ಯಕ್ಷರಾದ್ರು, ಗುರಣ್ಣ ಬಳಗಾಮ್ ಅವರಾದ್ರು, ವೆಂಕಟೇಶ್ ಕುಲಕರ್ಣಿ ಅವರಾದ್ರು, ಅನಿಲ್ ಅವರಾದ್ರು ನಿಜವಾಗ್ಲೂ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಶಕ್ತಿ ತುಂಬ್ತಾ ಇದ್ದಾರೆ. ಅವಾಗ ಅಂತಾರಲ್ಲ, ನಾವು ಗಾಳಿ ಬಂದಾಗ ನಾವು ತೂರ್ಕೋ ಅಂತ ಹೇಳಿ, ಆ ಒಂದು ಯಾವಾಗ ನಮಗದು ಒಂದು ಶಕ್ತಿ ಅದ, ಅದನ್ನ ಖಂಡಿತವಾಗಿಯೂ ನಾವು ಅದನ್ನ ಸದುಪಯೋಗ ತಗೊಳ್ಳೋಣ ಅಂತ ಹೇಳಿ ತಮ್ಮಲ್ಲಿಯ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು, ಮತ್ತು ಇನ್ನೂ ಹೆಚ್ಚಿನ ಶಕ್ತಿ ಅಂತಂದ್ರೆ ಯುವಕರಲ್ಲಿ ನಮ್ಮ ಗಿರೀಶ್ ಕುಲಕರ್ಣಿ ಅವರು ಭಾರಿ ಸೈಲೆಂಟ್, ತಮ್ಮ ಅಂಗಡಿಯಲ್ಲಿ ಇಟ್ಕೊಂಡು ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾರೆ. ಅಷ್ಟೇ ಕಳಕಳಿ ಉಳ್ಳಂತವ್ರು ಕಿರಣ್ ಪೂಜಾರ್ ಅವರು ಮಾಡ್ತಿರುವಂತ ಕೆಲಸ ಹೆಂಗಂದ್ರೆ, ತಹಸೀಲ್ದಾರ್ ಹತ್ರ ಹೋದಾಗ ಬೇರೆಯವ್ರ ಕಡೆಯಿಂದ ನಾವೇನಾದ್ರೂ
ಅದನ್ನ EWS ನಾವು ಸರ್ಟಿಫಿಕೇಟ್ ಅಥವಾ ಏನಾದ್ರು ಮಾಡಿಸಿದ್ರೆ ಸುಮಾರು 2,000 ರೂಪಾಯಿ ತಗೋತಾರೆ. ಆದ್ರೆ 1 ಪೈಸಾನು ತಗೊಳ್ಳಾದನೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರ ಸಲುವಾಗಿ ಶ್ರಮಿಸ್ತಾರ. ಅಷ್ಟೇ ಅಲ್ಲದೆ ಅವ್ರಿಗೆ ಬೇಕಾದಂತ ಸರ್ಟಿಫಿಕೇಟ್ಸ್ ಆಗಲಿ ನ್ಯಾಯವಾಗಲಿ ಕೊಡಿಸ್ತಾ ಇರೋದು ನಮಗೆ ತುಂಬಾ ಸಂತೋಷ ಅನಿಸ್ತದೆ. ಅದಕ್ಕೆ ಇನ್ನೂ ಹೆಚ್ಚಿನ ಯುವಕರು ನಮ್ಮಲ್ಲಿ ಬಂದು ಇನ್ನೂ ಕಾರ್ಯವನ್ನ ಮಾಡಲಿ ಅಂತೇಳಿ ಆಶಿಸಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇದೀಗ ಒಂದು ವಿಶೇಷ ಮನವಿಯನ್ನ ನಮ್ಮ ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಕುಲಕರ್ಣಿಯವರು ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀವಿ. ಒಂದು ವಿಶೇಷ ಮನವಿ. ಸಮಾಜದ ಉಪಸ್ಥಿತರಿರುವಂಥ ಎಲ್ಲರ ಪರವಾಗಿ ಮಾನ್ಯ ಅಧ್ಯಕ್ಷರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ. ನಾವು ಗಮಕಶ್ರೀ ಪ್ರಶಸ್ತಿ ಪುರಸ್ಕೃತರು, ಹಾಗೆಯೇ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಹಿಂದೂಸ್ತಾನಿ ಸಂಗೀತ ಶೈಲಿಯಲ್ಲಿ ಗಮಕ ವಾಚನವನ್ನು ಮಾಡ್ತಾ ಬಂದಿರುವಂತಹ ಶ್ರೀ ವಿಶ್ವನಾಥ್ ಕುಲಕರ್ಣಿ ಗುರುವಿನಹಳ್ಳಿ ಅವರಿಗೆ ನಮ್ಮೆಲ್ಲರ ಜೋರಾದ ಕರ್ತಾವನ್ನ. ನಮ್ಮ ಗದಗಿನ ಬಹುತೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿಶ್ವನಾಥ್ ಕುಲಕರ್ಣಿ ಅವರ ಗಮಕ ಸೇವೆ ಇದ್ದೇ ಇರ್ತದೆ. ಅವರಿಗೆ ನಾವೆಲ್ಲ ತುಂಬು ಹೃದಯದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾರ್ದಿಕ ಅಭಿನಂದನೆಗಳು ಸರ್ ಈ ಎಲ್ಲ ಹಿರಿಯರಿಗೆ. ಧನ್ಯವಾದಗಳು. ಈ ಎಲ್ಲ ಸಾಧನೆ ಮಾಡಿದಂತಹ ಗಣ್ಯರಿಗೆ ನಾವು ವಿಶೇಷ ಅಭಿನಂದನೆಯನ್ನ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಮುಂದಿನ ಒಂದು ಕಡಿಮೆ ಮೊದಲು ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಪೂಜ್ಯ ಪರಮ ಪೂಜ್ಯ ಗುರುಗಳಾದ ರತ್ನಾಕರ ಜೋಶಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಈ ಜಿಲ್ಲೆಯ ಭಾಳ ಚುರುಕಾಗಿ ಕೆಲಸ ಮಾಡಿ ಸಮಾಜ ಕಟ್ಟುವಂಥ ನಿಟ್ಟಿನಲ್ಲಿ ನಮ್ಮ ವೆಂಕಟೇಶ್ ಕುಲಕರ್ಣಿ ಅವರು ಇದ್ದಾರೆ. ನಾನು ಭಾಳ ಅರ್ಹರು. ಯಾಕಂತಂದ್ರೆ ನಾನು ಯಾವಾಗಲೂ ಕೂಡ ನನಗೆ ಅವ್ರು ಫೋನ್ ಮಾಡ್ತಿರ್ತಾರೆ. ನಂದೇನು ಸ್ವಭಾವ ಅಂತಂದರೆ ಯಾವುದೇ ಅನ್ನೋನ್ ನಂಬರ್ ಬಂದರೂ ನಾನು ರಿಸೀವ್ ಮಾಡ್ತೀನಿ. ನನಗೇನು ಇಂಥ ರಿಜಿಸ್ಟರ್ ಇಂಥ ನಂಬರೇ ಅಂತ ಏನಿಲ್ಲ. ನಾನು ಆ ಭಾವನೆಯಲ್ಲಿ ಬೆಳೆದಿರ್ತಕ್ಕಂಥವ್ನು. ಮತ್ತು ನಮ್ಮ ಈ ಸಮಾಜಕ್ಕೆ ಒಂದು ಶಕ್ತಿ ತುಂಬಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಈಗಿನ ಅಖಿಲ ಕರ್ನಾಟಕ ಬ್ರಾಹ್ಮಣರು ಮಹಾಸಭಾದ ಅಧ್ಯಕ್ಷರಾಗಿರ್ತಂಥ ರಘುನಾಥ್ ಅವರು ನೋಡೋದಕ್ಕೆ ವ್ಯಕ್ತಿಯಾಗಿ ಸಣ್ಣ ವ್ಯಕ್ತಿ ಥರ ಕಂಡ್ರೂ ಕೂಡ ಭಾಳ ಅಭೂತಪೂರ್ವವಾದ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಬೆಂಗಳೂರಿನಲ್ಲಿ. ಯಾಕಂತಂದರೆ ಅದರಲ್ಲೂ ಜ್ಞಾನ ಭಂಡಾರ ಅಂತಂದರೆ ಅಂದರೆ ಭಾಳ ಬುದ್ಧಿಜೀವಿ ಮತ್ತು ಭಾಳ ಸೌಮ್ಯ ಸ್ವಭಾವ. ನೀವು ಮೊದಲು ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರ. ಯಾಕಂದರೆ ನೀವು ಸರಿಯಾಗಿ ಗುರುತಿಸಿ ಇವ್ರನ್ನ ಚುನಾಯಿತರಾಗಿ ಮಾಡಿದ್ದಕ್ಕೆ ನಿಮಗೆ ವಿಶೇಷವಾಗಿ ಗದಗ ಜಿಲ್ಲೆಯವರು ಅದನ್ನು ಮಾಡಿದ್ದೀರಿ. ಆದ್ದರಿಂದ ಅವ್ರಿಗೂ ಕೂಡ ಹೇಳ್ತೇನೆ. ಮತ್ತು ಇವತ್ತು ನಾನು ವಿಶೇಷವಾಗಿ ಆಚಾರ್ಯರ ಅನುಗ್ರಹ ಪಡೆದು ಈ ವೇದಿಕೆ ಮೇಲೆ ನನ್ನ ಏನು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಿಮಗೆ ಹೇಳ್ಕೊತಿದ್ದೇನೆ. ಅದರಲ್ಲೂ ನಮ್ಮ ಅನಿಲ್ ವೈದ್ಯ ಅವರದ್ದು ಭಾಳ ಅದ್ಭುತವಾಗಿ ಸ್ವಾಗತ ಮಾಡಿದರು. ಅವ್ರಿಗೂ ಫಸ್ಟ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಗದಗ ಅಂದರೆ ಬ್ರಾಹ್ಮಣರ ವೇದಾಂತ ಶಾಲೆ ಅಂತ ಅಂತಾರೆ. ಮತ್ತು ಗದಗಿನ ವೀರನಾರಾಯಣ ಅದರ ವೇದ ಶಾಲೆ, ಕುಮಾರವ್ಯಾಸ ಪ್ರಸಿದ್ಧ ಕವಿ. ಗದಗಿನ ವೀರನಾರಾಯಣ ಕೃಪೆಯಿಂದ ವೇದವ್ಯಾಸ ಮಹಾಭಾರತವನ್ನು ಕರ್ನಾಟಕ ಕಥಾಮಂಜರಿ ಎನ್ನುವ ಹೆಸರಿನಲ್ಲಿ ಬಂದಿದ್ದಾರೆ. ಆತ ಕನ್ನಡದ ಕವಿಯಲ್ಲ, ವಿಶ್ವಕವಿ. ಇಲ್ಲಿ ಏಕೀಕರಣ ಮತ್ತು ಸ್ವಾತಂತ್ರ್ಯ ಚಳವಳಿಯ ಮಹಾನ್ ನಾಯಕರು ಇವಾಗ ಹುಯಿಲುಗೋಳು ನಾರಾಯಣ ರಾಯರು ಅಂದರೆ ಉದಯವಾಗಲಿ ಕೆಲವು ಕನ್ನಡ ನೋಡು ಅನ್ನುವಂತಹ ಕವನ ಬರೆದವರು. ಅವರ ಕುಟುಂಬದ ಇವರು ಕೂಡ ಬಂದಿದ್ದಾರೆ. ಕಟ್ಟಿಗೆರೆ ಕೃಷ್ಣಾಚಾರ್ಯ ಅವರು ಬಹಳ ದೊಡ್ಡ ಕಥೆಗಾರರು ಮತ್ತು ವಿದ್ವಾಂಸರು. ಡಾಕ್ಟರ್ ಕೀರ್ತಿನಾಥ ಕೃತಕೋಟಿ ವಿಮರ್ಶಕರು. ಆಮೇಲೆ ಈ ಸಹಕಾರ ಚಳವಳಿಯಲ್ಲಿ 115 ವರ್ಷ ಇತಿಹಾಸ. ಅಂದರೆ ನಮ್ಮ KH ಪಾಟೀಲ್ ಫೋಟೋ ನೋಡಿದೆ. ಅವ್ರ ತಂದೆಯವರು ಏನು ಅಂದರೆ ಒಂದು ಸಂಸ್ಕಾರ ಮತ್ತು ಪ್ರಾಮಾಣಿಕತೆಗೆ ಯಾವಾಗಲೂ ಹೆಸರಾಗಿದ್ರೆ ಅದಕ್ಕೆ ಗದಗ ಜಿಲ್ಲೆ. ಮತ್ತು ವಿಶೇಷವಾಗಿ ನಮ್ಮ ಬ್ರಾಹ್ಮಣರು ಇಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಬಹುಶಃ ಇದರ ಬ್ರಾಹ್ಮಣರ ಇನ್ಫ್ಲೂಯೆನ್ಸೇ ಬಹುಶಃ ಈ ರಾಜಕಾರಣಿಗಳಿಗೂ ಇರ್ಬೋದು, ಬೇರೆಯವರು ಇರ್ಬೋದು. ಅಂದರೆ ಒಳ್ಳೆತನದಲ್ಲಿ ಬೆಳೆದಿರ್ತಕ್ಕಂಥವ್ರು. ಯಾಕೆ ಅಂತಂದರೆ ಪ್ರಾಮಾಣಿಕರು ಅಂತಂದರೆ ಯಾಕೆ ನಾವು ಒತ್ತು ಹೇಳ್ತೀನಿ ಅಂದರೆ, ನಾನು ಬಹುಶಃ ನಿಮಗೆ ಆಶ್ಚರ್ಯ, ನನಗೆ ವಯಸ್ಸು 74, ಈ 75ಕ್ಕೆ ಹೋಗ್ತೀನಿ. ನಾನು KH ಪಾಟೀಲ್ ಪರಮಾಪ್ತ. ನಾನು ಬಹುಶಃ ದಾವಣಗೆರೆ ಜಿಲ್ಲೆಯಲ್ಲಿ 1984ನಲ್ಲಿ ಇವರು ಅಧ್ಯಕ್ಷರಿದ್ದರು.
ಒಬ್ಬ ಕುರುಬರ ಸಮಾಜಕ್ಕೆ ಪಾರ್ಲಿಮೆಂಟ್ ಸೀಟು ಕೊಡಿಸಿ ಅದರ ಚುನಾವಣೆಯ ಜವಾಬ್ದಾರಿ ನಾನೇ ಹೊತ್ತಿದ್ದೆ. ಅವತ್ತು KH ಪಾಟೀಲ್ ತಮ್ಮ ಸ್ವಂತ ಆಸ್ತಿ ಮಾರಿದ 25 ಲಕ್ಷ ರೂಪಾಯಿನ ಪಕ್ಷಕ್ಕೆ ಎಲ್ಲರಿಗೂ 1 ಲಕ್ಷ ರೂಪಾಯಿ ಕೊಟ್ಟಂತ. ಯಾಕೆ ಅಂತಂದ್ರೆ ಅವ್ರು ಇದ್ದಾಗ ಅನ್ಸದ್ ಮಾತಾಡೋದು ದೊಡ್ಡದಲ್ಲ, ಇಲ್ಲದಾಗ ಅವ್ರ ಗುಣಗಾನ ಮಾಡ್ತಕ್ಕಂಥದ್ದು ಒಂದು. ಇನ್ನೊಂದು ಏನಂತಂದ್ರೆ ಯಾರು ಅನ್ಯತಾ ಭಾವಿಸ್ಬೇಡ, ಯಾರ್ಯಾರ ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತು. ಅದು ನಾವೆಲ್ಲ ಸ್ವತಂತ್ರರು, ನಾವೆಲ್ಲ ಬ್ರಾಹ್ಮಣರು ಅಂದ್ರೆ ಉಪಕಾರ ಸ್ಮರಣೆ ಅಂತ ಜನ. ನಮ್ಗೆ ಯಾರು ಉಪಕಾರ ಮಾಡ್ತಾರೆ ಅವ್ರ ಪರವಾಗಿರ್ತಕ್ಕಂಥ ನಾವು ಜನ. ಸೊ ಅದರಿಂದ ನಾನು ಇವ ನೋಡಿ ಮೊನ್ನೆ ದಿವಸ KH ಪಾಟೀಲ್ HK ಪಾಟೀಲ್ ಮಂತ್ರಿ ರಾಜೀನಾಮೆ ಕೊಡೋ ಅಂದ್ರೆ ಮಂತ್ರಿಮಂಡಲ ಹೋಯ್ತಲ್ಲ, ಕೊನೆ ದಿವಸ ನನಗೆ ಫೋನ್ ಮಾಡಿ ನಂದು ಯಾವುದೋ ಒಂದು ಸುಬ್ರಹ್ಮಣ್ಯ ಟೆಂಪಲ್ಗೆ ಒಂದಿಷ್ಟು ದುಡ್ಡು ಬೇಕಾಗಿತ್ತು. ನನಗೆ ಫೋನ್ ಮಾಡಿ ಅವ್ರಿಗೆ ನಾವು ಕೇಳಿದ್ರೆ ಕೊಡೋದು ಕಷ್ಟ, ಇವರು ನನಗೆ ಫೋನ್ ಮಾಡಿ. ಅಂದರೆ ಬ್ರಾಹ್ಮಣರ ಬಗ್ಗೆ ವಿಶೇಷವಾದ ಕಾಳಜಿ ಇರ್ತಕ್ಕಂಥ HK ಪಾಟೀಲ್. ನಮಗೆ ಬ್ರಾಹ್ಮಣರಿಗೆ ಯಾರು ನೀವು ಸಹಾಯ ಮಾಡಬೇಡ್ರಿ, ತೊಂದರೆ ಮಾಡಬೇಡ್ರಿ ಅಷ್ಟೇ ಸರ್. ಇವತ್ತು ಹೊಸ ಸರ್ಕಾರ ಬಂದಿದೆ, ಪೂಜೆ ಪುನಸ್ಕಾರ ಧರ್ಮಕ್ಕೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಶಕ್ತಿ ತುಂಬುವಂತಕ್ಕಂಥ ಕೆಲಸ ಆಗ್ತಾ ಇದೆ. ನಾವು ಈ ಹೊಸ ಸರ್ಕಾರಕ್ಕೆ ನಾವೆಲ್ಲ ಆಶೀರ್ವಾದ ಮಾಡೋಣ. ಯಾಕೆಂತಂದ್ರೆ ನಮಗೆ ಬೇಕಾಗಿರೋದು ಯಾರು ಆಳ್ತಾರೆ, ಯಾರು ಇರ್ತಾರೆ ಅನ್ನೋದಕ್ಕಲ್ಲ. ನಾವು ನಮ್ಮ ಬದುಕಿಗೆ ತೊಂದರೆ ಮಾಡದಂಗೆ ನಮ್ಮನ್ನ ಸಮಾಜದ, ಯಾಕಂದ್ರೆ ನೀವು ಏನು ಹೇಳಿದ್ರಿ, ಬ್ರಾಹ್ಮಣರು ಈ ದೇಶಕ್ಕೆ ರಾಜ್ಯಕ್ಕೆ ಅನಿವಾರ್ಯ. 99 NP ನಾಟ್ ಬಿಕಮ್ ಎ ರುಪಿ. ಇಫ್ ಯು ಆ್ಯಡ್ 1 NP ದೆನ್ ಓನ್ಲಿ ರುಪಿ. ನೀವು 3% ಅಂತೀರೋ 4% 1%, ಬಟ್ ರೂಪಾಯಿ ಹಾಕಿ ಸಾಧ್ಯ ಇಲ್ಲ. ಏನೇ ಆಗಬೇಕಾದ್ರೂ ಬ್ರಾಹ್ಮಣರ ಅನಿವಾರ್ಯ ಅಂತಕ್ಕಂಥದ್ದು ಈ ಸರ್ಕಾರಕ್ಕೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ನೀವು ಅಗ್ರಿಕಲ್ಚರ್ ಸ್ವಾಮಿನಾಥನ್ ಅಂತ ನೋಡ್ರಿ, ಶೇಷ ಒಬ್ಬ ಮನುಷ್ಯ ಕೂತ್ಕೊಂಡು ದೇಶ ಕಂಟ್ರೋಲ್ ಮಾಡೋದು, ಇದಕ್ಕೆ ಯಾರು ಬೇಕಾದ್ರೆ ಅಂದ್ರೆ ಈ ತಲೆ ಇದೆಯಲ್ಲ, ಭಗವಂತ ನಮಗೆ ಪ್ರೇರಣೆ ಮಾಡಿ ಕೊಟ್ಟಿದ್ದಾರೆ. ನಾವು ಯಾವಾಗ ಹೆಮ್ಮೆಯಿಂದ ಇರ್ಬೇಕು, ಯಾವಾಗ ತಲೆ ತಗ್ಗಿಸ್ಬೇಡ್ರಿ ನೀವು. ಯಾಕಂತಂದ್ರೆ ನಾವು ಅನಿವಾರ್ಯ ಈ ಸಮಾಜದಲ್ಲಿ. ಯಾಕಂದ್ರೆ ಅವ್ರು ಎಷ್ಟೇ ಮತ್ತೆ ಯಾಕೆ ಹೇಳ್ತಾರೆ ಅಂತಂದ್ರೆ, ನೀವು ಏನಿಲ್ಲ ಇಷ್ಟೆಲ್ಲ ವಿರೋಧ ಮಾಡೋದು ನೀವೇ ಇದ್ದೀರ ಅನ್ನೋದು ದುಃಖ ಅದವ್ರಿಗೆ. ಆ ದುಃಖ ಅವರು ಇವಾಗ ನಾವು ಸಂತೋಷ ಪಡ್ತಾರೆ. ಯಾವಾಗ ಬ್ರಾಹ್ಮಣರು ಯಾವಾಗ ನೆಗೆಟಿವ್ ಯಾವತ್ತೂ ಮಾತಾಡೋದು, ನೆಗೆಟಿವ್ ಇದ್ದು ಪಾಸಿಟಿವ್ನಲ್ಲಿ ತೊಗೊಂಡೋಗುವಂಥದ್ದು. ಅದಕ್ಕೆ ಬ್ರಾಹ್ಮಣರು ನಾವು ಬದುಕೋದಲ್ಲ, ಇನ್ನೊಬ್ಬರನ್ನ ಬದುಕಿಸಿ ನಾವು ಬದುಕ್ತೀವಿ. ಅದಕ್ಕೆ ನಾವು ಬ್ರಾಹ್ಮಣರು ಅನ್ನೋದು. ಇವತ್ತು ಕೂಡ ನಾನು ಸುಮಾರು 53 ವರ್ಷ ಆಯ್ತು ನಾನು ಜಗಳೂರು ತಾಲೂಕು ಬಿಟ್ಟು. ಬಹುಶಃ ನೀವು ಆಶ್ಚರ್ಯ ಪಡ್ಬೋದು, ಜಗಳೂರು ತಾಲೂಕು ಬಿಟ್ಟು 53 ವರ್ಷ ಆಯ್ತು. ಇವತ್ತು ಅಸೆಂಬ್ಲಿ ಟಿಕೆಟ್ ಕೊಡಬೇಕಾದ್ರೆ ಈ ಬ್ರಾಹ್ಮಣ ಹುಡುಗನ ಕೇಳೇನೆ ಈ ಸರ್ಕಾರದಲ್ಲಿ ಸೀಟ್ ಕೊಡೋದು. ಅಂದ್ರೆ ಬಿಟ್ಟು 50 ವರ್ಷ ಅಂದ್ರೆ ಪ್ರೀತಿ ವಿಶ್ವಾಸದಿಂದ, ಯಾರು ಜೈಲಿನಲ್ಲಿ ಇರೋದು. ಯಾಕಂದ್ರೆ ನಾನು ನಿಮ್ಗೆ ನೋಡಿ, ನಾನು ಬ್ರಾಹ್ಮಣರಿಗೆ ಇಷ್ಟ ಹೇಳಿದೆ. ನಮ್ಗೆ ಇವಾಗ ಯಾರಿದ್ದಾರೆ ನಮ್ಮ ಪಕ್ಷದಲ್ಲಿ, ದೇಶಪಾಂಡೆ ಅವರು, ದಿನೇಶ್ ಗುಂಡೂರಾವ್, ಪಾಪ ಇಲ್ಲಿ ನಮ್ಮ ಬೆಳಗಾಂ ವೈದ್ಯ ಅವರಿದ್ದಾರೆ, ಭಾಳ ಒಳ್ಳೆ ಮನುಷ್ಯ ವೈದ್ಯ, ಭಾಳ ಸಜ್ಜನ. ನಾನು ಐ ಆಮ್ ದ ಬ್ರಿಡ್ಜ್ ಫಾರ್ ದಿ ಗೌರ್ಮೆಂಟ್ ಅಂಡ್ ದಿ ಕಮ್ಯುನಿಟಿ. ಅಂದರೆ ಕಮ್ಯುನಿಟಿ, ನಾನು ಬ್ರಿಡ್ಜ್ ಅಂದರೆ ಬ್ರಾಹ್ಮಣರಿಗೂ ಮತ್ತು ಸರ್ಕಾರಕ್ಕೂ ನಾನು ಬ್ರಿಡ್ಜ್ ಇದ್ದದ್ದು. ನನಗೆ ಯಾವುದೇ ಅನ್ನೋನ್ ನಂಬರ್ ಬರಲಿ, ಏನು ಸಣ್ಣ ಪುಟ್ಟ ಇದ್ದರೆ ಅಂದರೆ ಅಟೆಂಪ್ಟ್ ಮಾಡ್ತೀನಿ. ಅದು ಫಲ ಅಂದರೆ ನನಗೆ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಹೋದ್ರು ಎಲ್ಲ ನಾಯಕರು ನನಗೆ ಗೊತ್ತು. ನನ್ನ ಮಾತಿಗೆ ಎಲ್ಲರೂ ಗೌರವ ಕೊಡ್ತಾರೆ. ಅಂದರೆ ಅಂಥ ವ್ಯಕ್ತಿತ್ವವನ್ನು ನಾನು ಕೂಡ ಕಾಪಾಡ್ಕೊಂಡು ಬಂದಿದ್ದೀನಿ. ಮೊನ್ನೆ ಗುಲ್ಬರ್ಗದಲ್ಲಿ ಒಂದು 800 ಜನ ಸೇರಿದ್ರು. ಬಹುಶಃ ಇತಿಹಾಸದಲ್ಲಿ ಅಲ್ಲಿ ಯಾರು ಸೇರಿದ್ರು. ಅಂದರೆ ನಾನು ಅಲ್ಲೂ ಕೂಡ ಈ ಕಾರ್ಯಕ್ರಮ, ಈ ಬೋರ್ಡ್ ನನಗೆ ಭಾಳ ದೊಡ್ಡ ಶಕ್ತಿ ಕೊಟ್ಟದೆ. ನಮ್ಮ ಬ್ರಾಹ್ಮಣರಿಗೂ ಒಂದು ಆತ್ಮಸ್ಥೈರ್ಯ ಕೊಟ್ಟದೆ. ಅಂದರೆ ಸುಮ್ಮನೆ ನೀವು ಬ್ರಾಹ್ಮಣರ ಹತ್ರ ಈಗ ನಮ್ಮ ಸಂಘಟನೆ ಮಾಡಿ ಒಂದು ತಿಳುವಳಿಕೆ ಕೊಟ್ಟು ಹೆಂಗಿರ್ಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಭಾಳ ಚೆನ್ನಾಗಿ ಎಲ್ಲ ಮಾಡ್ತಾರೆ. ಈ ಬೋರ್ಡ್ಗಳನ್ನು ಹೇಳೋದ್ರಿಂದ ಇವಾಗ ನೋಡಿ, ಇವತ್ತು ನಾನು ಇಲ್ಲಿ ಬಂದಾಗ ಬೆನಿಫಿಷಿಯರ್ಸ್ ಯಾರ್ಯಾರ್ದ ಅವ್ರ ಮನೆಗೆಲ್ಲ ಹೋದೆ. ನಮ್ಮ ಅಧ್ಯಕ್ಷ, ಯಾಕಂದ್ರೆ ನನಗೇನೋ ದೊಡ್ಡವ್ರು ಯಾರಪ್ಪ ಅಂದರೆ ಸಮಾಜದ ಅಧ್ಯಕ್ಷ. ಸಮಾಜ ಮೊದಲು, ಆಮೇಲೆ ಇನ್ನೊಬ್ರು ಅಂತಕ್ಕಂಥದ್ದು. ನಾವು ಇವತ್ತು ನಾವು ನಿಮ್ಮೆಲ್ಲರ ಅರ್ಪಣೆ, ನಮ್ಮ ವೆಂಕಟೇಶ್ ಕುಲಕರ್ಣಿ ಅವರ ನಾಯಕತ್ವದಲ್ಲಿ ನಾನು ಇಲ್ಲಿ ಏನಪ್ಪ ಕೇಳೋದು ಅಂತಂದರೆ, ನೋಡಿ ಇವತ್ತು ಮಂತ್ರಿಮಂಡಲದಲ್ಲಿ ಬ್ರಾಹ್ಮಣರು ಮಂತ್ರಿ ಇಲ್ಲ, ಒಂದು ರೆಸೊಲ್ಯೂಷನ್ ಮಾಡಿ. ಯಾಕೆಂದರೆ ನಾವು ಬೇರೆಯವರೆಲ್ಲ ಹೋರಾಟ ಮಾಡ್ತಾರೆ, ನಾವು ಕೂಡ ಹೋರಾಟ ಮಾಡಬೇಕು. ಇವತ್ತು ಯಾವ ಸರ್ಕಾರ ಇದೆ ಅಂದರೆ ನೀವೊಂದು ರೆಸೊಲ್ಯೂಷನ್ ಮಾಡಿ ಇಲ್ಲಿಂದ ಇವತ್ತು ತಾವೆಲ್ಲ ಬ್ರಾಹ್ಮಣರ ಸಮಾಜದಲ್ಲಿ ಕೊಡೋದು, ಯಾರಿಗೆ ಕೊಡೋದು ಅವ್ರಿಗೆ ಬಿಟ್ಟಿದ್ದು, ಒಬ್ಬರಿಗೆ ಕೊಡಬೇಕು ಅಂತಕ್ಕಂಥ ಒಂದು. ಮತ್ತು ನಾವು ಗದಗ ಜಿಲ್ಲೆಯರಾಗಿರೋದ್ರಿಂದ HK ಪಾಟೀಲ್ಗೂ ಒಂದು ಕೊಡಲಿ ಅಂತಕ್ಕಂಥದ್ದು. ಯಾಕೆಂತಂದ್ರೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಸಮಾಜ ಯಾವುದಾದ್ರು ಬ್ರಾಹ್ಮಣರೇ. ಆದ್ದರಿಂದ ಇದನ್ನು ನಾವು ಕಾಗದ ಬರೆದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಪೂಜ್ಯರ ಮುಂದೆ ನಮ್ಮ ಕುಲಕರ್ಣಿ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಬಹುಶಃ ಅವರು ಅದನ್ನು ಸಮ್ಮತಿ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ಇಲ್ಲಿ ನಮ್ಮ ವೇದಿಕೆ ಮೇಲೆ ಗುರಣ್ಣವ್ರಿಗೆ ಅವರು ನಮ್ಮ ಬೋರ್ಡ್ ಅವರು ನಮ್ಮದು ಡೈರೆಕ್ಟರ್ ಇದ್ದಾರೆ. ಮತ್ತು ಈ ನಾನೇನು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾದ ಮೇಲೆ ನನಗೊಂದು ಇದು ಒಂದು ಯೋಗ ಆಯಿತು. ಎಲ್ಲ ನನ್ನ ಮಾಸ್ಟರು ನನಗೆ ಆದಾಗ ನಾನು ಈ ಮುಂಚೆ ಎಲ್ಲ ಏನಾಯಿತು, ಸಾಲ ಕೊಡ್ತಕ್ಕಂಥ ಒಂದು
ಪದ್ಧತಿ ಏನಿತ್ತಲ್ಲ ಅದು ಬ್ಯಾಂಕಿಗೆ ಹೋದ್ರೆ ಯಾರು ಕೊಡಲ್ಲ. ನೀವು ಕೊಲೆಟ್ರಲ್ ಕೊಡ್ತೀರಾ, ಅದು ಓಡಾಡಿಸಿ ನಿಮ್ಮ ಸಾಲನೂ ಬೇಡ, ನಿಮ್ಮ ಸಾಹಸ ಬೇಡ ಅಂತ ಹೋಗ್ತಿದ್ರು. ಅದಕ್ಕೆ ಏನು ಮಾಡಿದ್ವಿ ಅಂತಂದರೆ ಬೋರ್ಡಿಂದನೇ ನಾವು ಕೊಡುವಂಥದ್ದು ಯಾವುದು ಕೊಲೆಟ್ರಲ್ ಇಲ್ಲ, ಸೆಕ್ಯೂರಿಟಿ ಶ್ಯೂರಿಟಿ ಕೊಟ್ಟರೆ ಸಾಕು ಅಂತ 2 ಲಕ್ಷ ರೂಪಾಯಿ ಕೊಡುವಂಥದ್ದು. ನಾವು ಈ ವರ್ಷ ಮಾರ್ಚ್ ತಿಂಗಳು ಏಪ್ರಿಲ್ನಲ್ಲಿ ಈಗ ಮತ್ತೆ ಕೊಡ್ತಾ ಇದ್ದೀವಿ. ಸುಮಾರು ಈಗ ಆಲ್ರೆಡಿ 15 ಕೋಟಿ ಕೊಟ್ಟಿದ್ದೀನಿ ಎರಡು ತಿಂಗಳಲ್ಲಿ ಬ್ರಾಹ್ಮಣ ಸಮಾಜಕ್ಕೆ 15 ಕೋಟಿ 2 ಲಕ್ಷ ರೂಪಾಯಿ. ಈಗ ಮತ್ತೆ ಇನ್ನೊಂದು 6 ಕೋಟಿ, ಇನ್ನೂ 6 ಕೋಟಿ 30 ಲಕ್ಷ ರೂಪಾಯಿ ಈ ತಿಂಗಳು ಕೊನೆ ಒಳಗೇನೆ ಬಿಡುಗಡೆ ಮಾಡಲಿದ್ದೀವಿ. ಅಂದರೆ 22 ಕೋಟಿ. ಅದರಲ್ಲಿ 40% ಅಂದರೆ 20% ಸಬ್ಸಿಡಿ, ಅಂದರೆ ನಿಮಗೆ 20 ಕೋಟಿ 44 ಕೋಟಿ ಸುಮಾರು ಸಬ್ಸಿಡಿ ಹೋಗುತ್ತೆ. ಇನ್ನೊಂದು 15-16 ಕೋಟಿ ಹಂಗೆ ಉಳಿಯುತ್ತೆ. ಆ ದುಡ್ಡನ್ನ ಏನು ರೀಪೇಮೆಂಟ್ ಇವಾಗ ನೋಡಿ ನಮ್ಗೆ ಏನು ಸಂತೋಷ ಅಂತಂದರೆ ಎಷ್ಟು ಸತ್ಯವಂತರು ಬ್ರಾಹ್ಮಣರು ಅನ್ನೋದಕ್ಕೆ ನಾನು ಕೊಟ್ಟಂಥ ಲೋನ್ ಯಾರು ಬೆನಿಫಿಷಿಯರ್, ನಾನು ಮಂಡ್ಯ ಡಿಸ್ಟ್ರಿಕ್ಟ್ ಹೋಗಿದ್ದೆ, ನೆನ್ನೆ ಎಲ್ಲ ದಾವಣಗೆರೆ ಜಿಲ್ಲೆ ಯಾರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಉಪಯೋಗಿಸಿದ್ರು. ಹೆಚ್ಚಿನ ಭಾಗ ಹಸು ಸಾಕೋದು ಜಾಸ್ತಿ ಇದೆ ನಮ್ಮ ಬ್ರಾಹ್ಮಣರು, ಕ್ಯಾಟ್ರಿಂಗ್ನವರು, ಆಮೇಲೆ ಈ ಮನೆ ಒಳಗೆ ಇಟ್ಕೊಂಡು ಸ್ಯಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಆಮೇಲೆ ಚಟ್ನಿ ಪುಡಿ, ಹುಳಿ ಪುಡಿ, ಏನೋ ಎಲ್ಲ ಒಟ್ಟಿಗೆ. ಆಮೇಲೆ ಇವತ್ತು ಹೋಗಿದ್ದು ಜೆರಾಕ್ಸ್ ಅಂಗಡಿ ಇರ್ಬೋದು. ಅಂದರೆ ಕೊಟ್ಟ ಹಣನ ಭಾಳ ಪ್ರಾಮಾಣಿಕವಾಗಿ ಉಪಯೋಗಿಸ್ಕೊಂಡು ಇವರು ರೀಪೇಮೆಂಟ್ ಮಾಡ್ತಾರೆ. ನಮ್ಮಲ್ಲಿ ಯಾವ ಶಾಪು ಅನ್ನೋ ಗೊತ್ತಿಲ್ಲ, ಬ್ರಾಹ್ಮಣರು ಬ್ಯಾಂಕ್ಗಳು ಕೆಲವೆಲ್ಲ ಮುಳುಗೋಗ್ಬಿಟ್ಟು. ಆದರೆ ಇವತ್ತು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ ಇದು ಇವಾಗ 14 ಕೋಟಿ ರೂಪಾಯಿ ವಾಪಸ್ಸು ವಿತ್ ಇಂಟ್ರೆಸ್ಟ್ ಬರುತ್ತೆ. ಅದು ಒಂದು 20 ಪ್ರತಿ ವರ್ಷ ನಿಮಗೆ ಆಡಾಗ್ತಾ ಹೋದರೆ ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣರ ಇದು ಬೋರ್ಡ್ ಹೋಗಿ ಬ್ರಾಹ್ಮಣರ ಬ್ಯಾಂಕ್ ಆಗುತ್ತೆ ನಮ್ಮ ಸರ್ಕಾರ. ಮತ್ತು ನಾವು ನೋಡಿ ಯಾವ ಸರ್ಕಾರ ಇರುತ್ತೋ, ಯಾಕಂದ್ರೆ ನಮ್ಮ ಬ್ರಾಹ್ಮಣರು ಯಾವಾಗಲೂ ಕೂಡ ಒಬ್ಬರಿಗೆ ಸಹಾಯ ಮಾಡೋರು, ಯಾರು ಡಿಸ್ಟರ್ಬ್ ಮಾಡೋರು. ಇವತ್ತು ಈ ಸರ್ಕಾರ ಇದೆ, ಇದಕ್ಕೆ ನಾವು ಸಹಕಾರ ಇಲ್ಲ. ಇನ್ನೊಬ್ಬರು ಬಂದರೆ ಇನ್ನೊಬ್ಬರಿಗೆ ಮಾಡೋಣ. ನಾವು ಯಾವತ್ತೂ ನೆಗೆಟಿವ್ ಮಾತಾಡ್ದಂಗೆ ಏನಿಲ್ಲ. ಬಟ್ ಆದರೆ ನಾವು ಇದಿವೇನಾದರೂ ತೋರಿಸಬೇಕು ಅನ್ನೋದು ನಾನು ನಿಮ್ಮಲ್ಲಿ ಕಳಕಳೆ ಅಂದ್ರೆ ಅರ್ಥ. ಇವತ್ತು ಸಮಾಜಕ್ಕೆ ಕೊಟ್ಟಿಲ್ಲ, ನೀವು ಒಂದು ಕಾಗದ ಬರ್ದಾಗ ಸಾಕಾಗ ನೆನಪಿಸ್ಕೊಂಡು ಹೌದಪ್ಪ ಬ್ರಾಹ್ಮಣರಿಗೆ ಇವರು ಎದ್ದಿದ್ದಾರೆ. ಇದು ಎಲ್ಲ ಪಕ್ಷದವ್ರಿಗೂ ಸ್ವಲ್ಪ ತಿಳುವಳಿಕೆ ಕೊಡ್ಬೇಕು. ಇಲ್ಲದವ್ರು ನಮ್ಮ ಬ್ರಾಹ್ಮಣರು ಏನಾಗಿದೆ ಅಂದರೆ ಒಬ್ಬರು ಹೇಳ್ತಾರೆ ಅಯ್ಯೋ ಬಿಡು ಹಾಕ್ತಾರೆ ಅಂತ, ಇನ್ನೊಬ್ರು ಹೇಳ್ತಾರೆ ಅಯ್ಯೋ ಇವ್ರು ಹಾಕಲ್ಲ. ನಮ್ಮ ಪರಿಸ್ಥಿತಿ ಓಟಿಗೆ ಬೇರೆ ಇದ್ದಂಗೆ. ಆದ್ದರಿಂದ ಭಾಳ ನಾವು ತುಂಬ ಯೋಚನೆ ಮಾಡಿ. ಯಾಕೆಂತಂದ್ರೆ ನನಗೆ ನೋವಾಗುತ್ತೆ. ನಾನು ರಾಜ್ಯ ಮಟ್ಟದಲ್ಲಿ 53 ವರ್ಷದಿಂದ ಇದ್ದೇನೆ. ನಾನು ಗುಂಡ್ರಾಜ್ ಕೆಳ ಬೆಳೆದಿರ್ತಕ್ಕಂಥವನು ಭಾಳ ವರ್ಷದಿಂದ. ನನಗೆ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋಗಿ ಯಾವುದೇ ಹೋಗಿ ನನ್ನ ಹೆಸರು ಗೊತ್ತು. ಬಟ್ ನಾನು ಬೆಂಗಳೂರಿನಲ್ಲಿ ಯಾರೇ ಒಬ್ಬ ಬ್ರಾಹ್ಮಣ ಬಂದ್ರು ನನಗೆ 11 ನಂಬರ್ ಬೇಕಾದ್ರೆ ಯಾರನ್ನೂ ಫೋನ್ ಮಾಡಿ ನಾನು ಅವ್ರಿಗೆ ನನ್ನ ಕೈಲಾದ ಸಣ್ಣ ಪುಟ್ಟ ತೊಂದರೆ ಆದರೆ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥ ಒಂದು ಮನೋಭಾವನೆ ಇಟ್ಟಿರ್ತಕ್ಕಂಥ ಒಂದು. ಈ ಬ್ಯಾಂಕಿಂದ ಏನಪ್ಪ ಅಂದರೆ ಹೆಚ್ಚಿನ ಭಾಗ ನಿಮ್ಗೆ ಅನುಕೂಲ ಆಗೋದು ಇವತ್ತಿನ ದಿವಸ ಎಲ್ಲ ಫುಡ್ ಕೋರ್ಟ್, ಅಂದರೆ ಆಹಾರ ಪದಾರ್ಥಗಳು. ಅದು ಎಲ್ಲೋ ಒಂದು ಕಡೆಗೆ ಬ್ರಾಹ್ಮಣರದ್ದು ಲೇಬಲ್ ಇದ್ರೆ ಅಂತಂದರೆ ನಂಬಿಕೆ ಜನಕ್ಕೆ. ಅದು ಇದು ಈಗಲೂ ಇದೆ, ಮುಂದೆ ಇರುತ್ತೆ. ಅಂದರೆ ಇದಕ್ಕೆ ಹೆಚ್ಚಿನ ಒಂದು ಶಕ್ತಿ ತುಂಬಬೇಕು. ಅದಕ್ಕೆ ನಾನು ಪಾಪ ನಮ್ಮ ಅಧ್ಯಕ್ಷ ಹತ್ರ ಹೇಳಿದೆ, ನೀವು ಜಿಲ್ಲೆವಾರಿನಲ್ಲಿ ನೀವು ಒಂದು ಡಿವಿಷನ್ 4 ಡಿವಿಷನ್ನಲ್ಲಿ ಫುಡ್ ಕೋರ್ಟ್ ಬರೇ ಬ್ರಾಹ್ಮಣರು ಮಾಡಿದಾಗ ಅದಕ್ಕೊಂದು ಅಭಿವೃದ್ಧಿ ಮಾಡಲಿದ್ದ ನಮ್ಮ ಸಹಾಯ ಮಾಡ್ತೀವಿ. ನಮ್ಗೆ ನಿಮಗೆ ಖರ್ಚಿಗೂ ಒಂದಿಷ್ಟು ಬ್ರಾಹ್ಮಣ ಅಭಿವೃದ್ಧಿ ಮಾಡಲಿದ್ದ ಬೋರ್ಡ್ನಲ್ಲಿ ಇಟ್ಟು ಒಂದಿಷ್ಟು ಹಣ ಕೊಡ್ತೀವಿ ಅಂತಂದು ನಾನು ಇದನ್ನು ಹೇಳಿದ್ದೀನಿ. ಅಂದರೆ ಫುಡ್ ಕೋರ್ಟ್ನಲ್ಲಿ ಸ್ಟ್ರಾಂಗ್ ಆಗಬೇಕು. ಯಾಕಂತಂದ್ರೆ ನೀವು ನೋಡಿ ಎಲ್ಲ ಹೋಟ್ಲ್ಗಳು ಕೃಷ್ಣ ಭವನ, ಉಡುಪಿ ಭವನ, ಯಾಕಂದ್ರೆ ಬ್ರಾಹ್ಮಣರ ಹೆಸರುಗಳು ಇಟ್ಟರೆ ನಾವು ಹೋಟ್ಲ್ ವ್ಯಾಪಾರ ಆಗೋದು. ಬೇರೆ ಯಾಕೆ ಥರ ಮಾಡಿದ್ರು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಎಲ್ಲ ಕಡೆಗೂ. ಅದರಿಂದ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದು ನಾವು ಬೋರ್ಡಿಂದ ನಾವು ಏನು 2 ಲಕ್ಷ ಕೊಡೋದು ಇದು ತುಂಬ ಅನುಕೂಲ ಆಗಿದೆ. ನಮ್ಮದು ಯಾವುದೋ ಜನ ಪುಣ್ಯ ಈ ಟೈಮ್ಗಳು ಅಧ್ಯಕ್ಷ ಆದೆ ಮತ್ತು ಈ ಸ್ಕೀಮ್ ತಂದು ಎಲ್ಲರ ಆಶೀರ್ವಾದನೂ ಸಿಕ್ತು. ಒಂದು. ಎರಡನೇದು ಸಾಂದೀಪಿನಿ ಏನು ಸ್ಕಾಲರ್ಶಿಪ್ ಇದೆಯಲ್ಲ, PUC ಯಾರು SLC ಪಾಸ್ ಆದ ತಕ್ಷಣ ಯಾರು PUC ಸೇರ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ 15,000 ರೂಪಾಯಿ ಗ್ರಾಜುಯೇಟ್ ಆಗತ್ತಂತ ಕೊಡ್ತೀವಿ. ಒಂದು. ಆಮೇಲೆ ಹುಡುಗೆ ಇಂಜಿನಿಯರಿಂಗು, ಮೆಡಿಕಲ್ ಯಾವುದೇ ಆಗಲಿ ಸೀಟಿನಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಂಡಿರ್ತಕ್ಕಂಥವ್ರಿಗೆ ಅವ್ರೇನು ಸರ್ಕಾರ ಕಟ್ತಾರಲ್ಲ, ಸರ್ಕಾರ ಕಟ್ಟೋ ಫೀಸು, ಸರ್ಕಾರಿ ಫೀಸ್ 1 ಲಕ್ಷ ಇರುತ್ತೆ. 2/3 ಆಫ್ ದಿ ಗೌರ್ಮೆಂಟ್ ಫೀಸು ನಾವು ಕೊಡೋಂಥ ಅವಕಾಶ ಇರುತ್ತೆ. ಮತ್ತು IAS IPS ನೀವೆಲ್ಲ ಅಟೆಂಪ್ಟ್ ಮಾಡಬೇಕು. ಬ್ಯಾಂಕಿಂದ ಇರ್ಬೋದು. ಯಾಕೆಂತಂದರೆ ನೀವು ಮಾಡಿದಾಗ ನಿಮ್ದು IQ ಇಂಪ್ರೂವ್ ಆಗುತ್ತೆ. ಸಕ್ಸಸ್ ಆದರೆ ಸಂತೋಷ. ಆಗೋದ್ರೆ ನಿಮ್ದು IQ ಇಂಪ್ರೂವ್ ಆದರೆ ನೀವು ಪ್ರೈವೇಟ್ ಕಂಪ್ನಿಯಲ್ಲಿ ಎಲ್ಲಾದರೂ ಸಿಗ್ತದೆ. ಯಾಕಂದರೆ ಬ್ರಾಹ್ಮಣರು ಮೊದಲೇ ಬುದ್ಧರು. ಅಂದರೆ ಇದನ್ನೆಲ್ಲ ಯಾಕೆ ಇದನ್ನೆಲ್ಲ ಉಪಯೋಗಿಸಬೇಕು. ಒಂದು. ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳಿದೆ. ನಮ್ಮ ಪಾಪ ರಘು ಅವ್ರಿಗೆ ಹೇಳಿದೆ, ಸರ್ ನೀವು ಹೆಡ್ ಆಫೀಸ್ನಲ್ಲಿ ಇದಕ್ಕೆ ಅಲ್ಲಿನೂ ಕೂಡ ನಮ್ಮ ಕುಲಕರ್ಣಿ ಅವರು ಇಲ್ಲಿ ಬಹಳ ವಿದ್ಯಾವಂತರು ಅವರು ಕೂಡ ಇಲ್ಲ ಅಂತ ಅವ್ರಿಗೆ ಈ ಸಲ ಜನ ಆಶೀರ್ವಾದ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆ ಬ್ರಾಹ್ಮಣರು
ನಾನು ಇದೇ ವಾಯ್ಸ್ನಲ್ಲಿ ಹೇಳೋದು, ಅಲಂಪ್ರಭು ಪಾಟೀಲ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ದೇನಪ್ಪ ಬ್ರಾಹ್ಮಣ ರೋಡ್ ಹಾಕೋತಿ ನಾನು ಗೆದ್ದಿದ್ದೀನಿ ಅಂತಂದು ಈ ವಾಯ್ಸ್ನಲ್ಲಿ ಅವ್ನು ಮಾತಾಡೋದು. ಅಂದರೆ ಯಾಕಂದರೆ ನನಗೆ ಅನುಭವ ಆದರೂ ಯಾರು ಸಹಾಯ ಮಾಡೋದು. ಅದರಿಂದ ಯಾರಿಗೆ ನಾವು ಅಂದರೆ ಸತ್ಪಾತ್ರರಿಗೆ ನಮ್ಮ ಮತ ಯಾವತ್ತೂ ಸತ್ಪಾತ್ರರಿಗೆ ದೊರಕಬೇಕು. ನಾನು ಯಾರಿಗೂ ನೀವು ಇದ್ದಾಗ ಹಾಕಿ ಅಂತ ಹೇಳೋದು. ನಮ್ಮ ಈ ಪಾರ್ಲಿಮೆಂಟ್ ಟೈಮ್ನಲ್ಲಿ ನಾನು ಹೇಳಿದೆ, ನಾನು ಹೆಚ್ಚಿಗೆ ಪಡೆದು ಸ್ವಂತ ಆಸ್ತಿ ಮಾರಿ ಮುಂಚೆಯಿಂದಲೂ ವಿಶೇಷವಾಗಿ ಅವ್ರ ಸ್ಟಾಫ್ ಇರ್ಬೋದು ನಾನು ನಮ್ಮನ್ನು ಬೆಳೆಯೋದಕ್ಕೆ ಅವರೆಲ್ಲ ಕಾರಣ ಅನ್ನೋದು ಹೇಳಿ. ಯಾಕಂದ್ರೆ ನಾನು ಮಾತ್ರ ಯಾವಾಗ ಉಪಕಾರ ಮಾಡಿದೆ, ನಮ್ಗೆ ಯಾರು ಸಹಾಯ ಮಾಡಿರ್ತಾರೆ 5 ಅಂತಕ್ಕಂಥದ್ದು. ಇವತ್ತು ದಯಮಾಡಿ ನಾನು ಭಾಳ ಹೆಚ್ಚಿಗೆ ಆಗ್ಬೋದು, ಅವ್ರಿಗೂ ಆಗಲಿ ಅಂತಂದು ನಾನು ಮತ್ತೊಮ್ಮೆ ಅವರಲ್ಲೂ ಭಗವಂತ ಹೇಳ್ತೀನಿ. ಅಂದರೆ 1967 ತನಕ ಇಷ್ಟೊಂದು ದೊಡ್ಡ ಸಮಾಜ ಇದ್ರು ಮುನ್ಸಿಪಾಲ್ಟಿಗೆ ಅಧ್ಯಕ್ಷ ಆಗೋದೇನೋ ಅವಕಾಶ ಆಗಿದ್ದಿಲ್ಲ. ಅದು 67 ಆಯಿತು ಅಂತಂದರೆ ನಮ್ಮ ಯಲಮಂಡ್ರು ಆಗಿದ್ದು ಆವಾಗಲೇ ಅಂತ ನನಗೆ ಅನ್ಸುತ್ತೆ. ನಾನು ಇದು ಬೇರೆಯವ್ರು ಹೇಳಿ ತಿಳ್ಕೊಂಡೆ ನಾನು ಮಾತಾಡೋದು. ಮತ್ತು ಇವತ್ತು ನಮ್ಮ ಈ ಸಮಾಜಕ್ಕೆ ಯಾಕಂತಂದರೆ ಹೆಣ್ಮಕ್ಳೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮನೆ ಮಕ್ಕಳು ಕೆಟ್ಟದ್ದು ಇದೆ, ಒಳ್ಳೇದಿದೆ, ಆದಷ್ಟು ಈ ಮೀಡಿಯಾನ ಕರೆಕ್ಟ್ ಮಾಡಬೇಕು ಅನ್ನೋದು ನನ್ನ ದೇವರ ಪ್ರಾರ್ಥನೆ. ಮತ್ತು ನೀವು ಕೂಡ ಸಣ್ಣ ಮಕ್ಕಳಿಗೆ ಯಾರೋ ಇರೋದಕ್ಕಿಂತ ಮಾಡಿದ ಒಂದು ಸಂಸ್ಥೆ ಗೌರವ. ನಾನು ಆಚಾರ್ಯರ ಜಯಂತಿ ಮಾಡಿದಾಗ ಬೆಂಗಳೂರಿನಲ್ಲಿ ಕ್ಯಾಪ್ಟನ್ ಗೋಪಿನಾಥ್ ಇರ್ಬೋದು, ಆಮೇಲೆ ಗಮಕದಲ್ಲಿ ಒಬ್ಬರು, ಫ್ಲೂಟ್ನಲ್ಲಿ ಒಬ್ಬರು, ಆಮೇಲಿಂದ ಡಾಕ್ಟರ್ ಶ್ರೀನಾಥ್ ಕ್ಯಾನ್ಸರ್ ಇದು ವಿ ಆಚಾರ್ಯ, ಈ ಥರ 12 ಜನಕ್ಕೆ ನಾನು ಸನ್ಮಾನ ಮಾಡಿ ಅದಿರಲಿ. ಮತ್ತು ಸ್ಟೇಜ್ ಬೈ ಸ್ಟೇಜ್ ಸಿಗೋಕ್ಕೆ ಅನುಕೂಲ ಆಗಿದೆ. ಎಷ್ಟೋ ಜನ ತಾಯಂದರಿಗೆ ನಾವು ಕೊಟ್ಟಂಥ ಸರ್ಕಾರದ ಒಂದು ಸೌಲಭ್ಯ ಭಾಳ ಅನುಕೂಲ ಆಗಿದೆ ಅಂತಂದು ಹೇಳಿ ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಮತ್ತೊಮ್ಮೆ ಈ ಬ್ರಾಹ್ಮಣ ಸಮಾಜ ಏನು ನಮ್ಮ ರೀತಿ ನೀತಿನಲ್ಲಿ ಯಾವುದೂ ಬದಲಾವಣೆ ಆಗಬಾರ್ದು. ಅಂದರೆ ಸಜ್ಜನಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು. ಯಾಕಂದರೆ ಬ್ರಾಹ್ಮಣರಿರೋದೇ ಇನ್ನೊಬ್ಬರನ್ನ ಬದುಕಿಸಿ ನಾವು ಬದುಕ್ತೀವಿ. ಹಂಗಾಗಿ ನಾನು ನಂಬ್ತಿರೋ ಯಾವ ಇತರೆ ಸಮಾಜದವರು ವೇದಿಕೆ ಮೇಲೆ ಕೂತಾಗಲೂ ಹೇಳ್ತೀನಿ, ಬ್ರಾಹ್ಮಣರಿಲ್ಲದ ಪರಿಪೂರ್ಣತೆ ಏನಾಗಬೇಕಾದ್ರು ಬ್ರಾಹ್ಮಣರಿದ್ದರೆ ಮಾತ್ರ ಸಾಧಿಸ್ತಕ್ಕಂಥ ಒಂದು ಸಮಾಜ. ನಿಮಗೂ ಒಳ್ಳೆಯದಾಗಲಿ. ಇನ್ನು ಮುಂದೆ ಆದರೂ ಬ್ರಾಹ್ಮಣರು ಬೈಯತಕ್ಕಂಥ ಒಂದು ಭಾವನೆ ಇದೆಯಲ್ಲ, ಇದನ್ನು ನಿಮ್ಗೆ ಒಳ್ಳೆಯದಕ್ಕೆ ಹೇಳ್ತೀನಿ. ಇವಾಗ ನೋಡಿ, ನಮಗೆಲ್ಲ ಒಂದು ಕಡೆ ಭಾಳ ನಾನು ಯಾರ ಫಲ ಅಲ್ಲ, ನನಗೆ ಭಾಳ ಸಂತೋಷ ಏನಪ್ಪ ಅಂತಂದರೆ ಯಾರು ಪೂಜೆ ಪುನಸ್ಕಾರ ಧರ್ಮಕ್ಕೆ ಬೆಲೆ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ನಿಮಗೆಲ್ಲ ತಾಯಂದರು ಶ್ರೇಯಸ್ಸನ್ನು ಬಯಸಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತಂದು ಮತ್ತೊಮ್ಮೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದು. ವಿಶೇಷ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್ ರಘುನಾಥ್ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಅವರ ಮಾತುಗಳನ್ನು ಕೇಳಿಕೆ ನಾವೆಲ್ಲ ಬಹಳ ಕಾತುರಾಗಿ ಕಾಯ್ತಾ ಇದ್ದೇವೆ. ನಮ್ಮ ಗದಗ ಜಿಲ್ಲೆಯಿಂದ ನಾವು ಒಂದು ವಿನಂತಿನ ರಘುನಾಥ್ ಸರ್ ಅವರಿಗೆ ಮಾಡ್ಬೋದು. ಏನಂದ್ರೆ ಹಿಂದೆ ಕೂಡ ನಾವು ಸಾಕಷ್ಟು ಅಧ್ಯಕ್ಷರು ಹೇಳಿದ್ವಿ. ಬೇರು ಮಟ್ಟದಲ್ಲಿ ಅಂದ್ರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಂಘಟನೆಗಳು ಇವತ್ತು ಆಗಬೇಕಾಗಿದೆ. ಸಾಧಕರಿಗೆ ಸನ್ಮಾನದ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಕುಲಕರ್ಣಿ ಅವರೇ, ಅಧ್ಯಕ್ಷರು ಆದಂಥ ಶ್ರೀಯುತ ಅಸಗೋಡ್ ಜಯಸಿಂಹರವರೇ, ಸನ್ಮಾನ್ಯ ಶ್ರೀ ನರಸಿಂಹ ಜೋಶಿರವರೇ, ಶ್ರೀ ಗುರುರಾಜ್ ಬಳಗಾನವರವರೇ, ಕುಶಾಲ್ ಗೋಡ್ಬಂಡಿರವರೇ, ಶ್ರೀನಿವಾಸ್ ಬೈಲ್ಗೋಡು, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿಗಳು, ಡಾಕ್ಟರ್ GR ನರ್ಲೇಕರ್ ಅವರೇ, ದತ್ತಾತ್ರೇಯ ಜೋಶಿರವರೇ, NR ಕುಲಕರ್ಣಿರವರೇ, ಗುರುರಾಜ್ ಕುಲಕರ್ಣಿರವರೇ, ರಾಮಚಂದ್ರ ಗಾಡ್ಗೋಳಿ ಅವರೇ, ಮಹಾದೇವ್ ಹೊಸೂರ್ ಅವರೇ ಮತ್ತು ಅನೇಕ ಈ ಗದಗ ಜಿಲ್ಲೆಯ ತಾಲೂಕಿನ ಬ್ರಾಹ್ಮಣ ಸಂಘದ ಅಧ್ಯಕ್ಷರುಗಳಿಗೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಆಹ್ವಾನಿತ ವಿಪ್ರ ಬಂಧುಗಳೇ, ಮೊದಲನೇದಾಗಿ ಅವರು ಕೂಡ ಪ್ರಾರಂಭಿಕ ಮಾತಿನಲ್ಲೇ ಹೇಳಿದರು. ಸ್ವಾಗತವನ್ನು ಮಾಡಿದಂತಹ ಅವಿನಾಶ್ ವೈದ್ಯರವರು ಒಂದು ಸಮಾರಂಭ ಅಂತ ಹೇಳಿದ್ರೆ ಅದನ್ನು ಹಾಸ್ಯಮಯವಾಗಿ ತಗೊಂಡು ಹೋಗಬೇಕು, ಅದೊಂದು ಹಿಡಿದಿಟ್ಟ ವಾತಾವರಣ ಇರಬಾರದು ಅನ್ನೋ ರೀತಿಯಲ್ಲಿ ಅವರು ಬಹಳ ಹಾಸ್ಯವಾಗಿ ಎಲ್ಲರನ್ನು ಪರಿಚಯ ಮಾಡಿಕೊಟ್ರು. ಅದರಲ್ಲೂ ಕೂಡ ಅವರು ಹೇಳಬೇಕಾದ್ರೆ ಮಾನ, ಅವಮಾನ, ಸನ್ಮಾನ, ಬಿಗುಮಾನ ಅಂತ ಹೇಳಿ ಮಾನ ಶಬ್ದ ಇಟ್ಕೊಂಡೇ ಮಾತಾಡಿದ್ರು ಅವರು. ಆದರೆ
ಅವ್ರಿಗೆ ನಾನು ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಕುಲಕರ್ಣಿ ಅವರು ಕೇಳ್ಕೊಳ್ಳೋದೇನೆಂದ್ರೆ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಅವ್ರಿಗೂ ಒಂದು ಸನ್ಮಾನ ಮಾಡಿ ಮತ್ತೆ ಬಹುಮಾನ ಕೊಡಿ ಅಂತ. ಅದ್ರ ಜೊತೆಯಲ್ಲಿ ಅವರು ಕೂಡ ಇನ್ನೊಂದು ಮಾತು ಹೇಳೋದು, ಇವತ್ತು ಈ ಸಭಾಂಗಣದಲ್ಲಿ 2/3 ಮೆಜಾರಿಟಿ ವಿಮೆನ್, ಮಹಿಳೆಯರು, 1/3 ನಾ ಎಣಿಸ್ತಾ ಇದ್ದೆ ಅವಾಗಿಂದ ಅಲ್ಲಿ ಕೂತ್ಕೊಂಡಾಗಿದ್ದ ಸುಮಾರು 50, 51 ಇದರ 1-2 ಪುರುಷರ ಸಂಖ್ಯೆ ಇದು ಹೆಚ್ಚಾಗ್ತಾ ಇತ್ತು. ಅದರ ಮಹಿಳೆಯರ ಸಂಖ್ಯೆ 1:2 ಪ್ರಪೋರ್ಷನೇಟ್ ಆಗಿ ಬೆಳೀತಾ ಇತ್ತು. ಸೊ ಹಾಗಾಗಿ ಇವತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೆ ಅನಂತ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬರಬೇಕು ಅಂತ ಹೇಳಿದ್ರೆ ಆಮಂತ್ರಣ. ಈ ಆಮಂತ್ರಣ ಕೊಡಬೇಕಾದ್ರೆ ಒಂದಷ್ಟು ಜನ ಯೋಚನೆ ಮಾಡಿ ಪದಾಧಿಕಾರಿಗಳು ಎಲ್ಲರನ್ನೂ ಆಹ್ವಾನ ಮಾಡ್ತಾರೆ. ಆದರೆ ನಮ್ಮ ಅನಿಲ್ ವೈದ್ಯ ಅವರು ಹೇಳಿದಾಗ ಪಕ್ಕದಲ್ಲಿ ಇರೋರನ್ನೇ ಮರೆಸ್ಬಿಟ್ಟಿರ್ತಾರೆ. ಅದು ಸಹಜ, ಎಲ್ಲರಲ್ಲೂ ಆಗುತ್ತೆ, ಮನೆಗಳಲ್ಲೂ ಆಗುತ್ತೆ. ಮದುವೆ ಮುಂಜಿ ಗೃಹ ಪ್ರವೇಶ ಇತ್ಯಾದಿ ಮಾಡುವಾಗ ಕಲಿಬೇಕು ಅಂತ ಹೇಳಿದ್ರೆ ಎಲ್ಲರನ್ನು ಊರವ್ರನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಮನೆ ಪಕ್ಕದ ಮನೆಯವ್ರನ್ನೇ ಕಲ್ತಿರಲ್ಲ. ಅವ್ರು ಮೂರು ವರ್ಷ ಮುನ್ಸ್ಕೊಂಡು ಕೂತ್ಕೊತಾರೆ. ಆಮೇಲಿಂದ ಅವ್ರನ್ನ ಸಮಾಧಾನ ಮಾಡ್ಸಕ್ಕೆ ಆಗೋದಿಲ್ಲ. ಸೊ ಆ ವಿಚಾರನೂ ಅವ್ರು ತಗೊಂಡ್ಬಂದ್ರು. ಅದರಲ್ಲಿ ಒಂದು ಹಾಸ್ಯನೂ ಇದೆ ನಡೆದಂಥದ್ದು. ನಮ್ಮ ಸ್ನೇಹಿತರು ಒಬ್ಬರು ಗೌಡ್ರು, ಅವ್ರಿಗೆ ಬಹಳ ದೊಡ್ಡ ಕುಟುಂಬ, ಮತ್ತೆ ಅವ್ರಿಗೆ ಬೇಕಾದಂಥ ಜನನೂ ಜಾಸ್ತಿ. ಅವರ ಫ್ಯಾಮಿಲಿನಲ್ಲಿ ಬಹಳ ದೊಡ್ಡ ಇದು. ಅವ್ರ ಮನೇಲಿ ಒಂದು ಮದುವೆ. ನಮ್ಮಲ್ಲಿ ವಿಜಯನಗರ, ಬೆಂಗಳೂರು ಅಲ್ಲಿ ಒಂದು ಬಂಡ್ಸ್ ಅಂತದ್ದು ಒಂದು ದೊಡ್ಡ ಹಾಲ್ ಇದೆ, ಬಹಳ ದೊಡ್ಡ ಆಡಿಟೋರಿಯಂ, ಟೌನ್ ಹಾಲ್ ಥರನೇ ಕಟ್ಟಿದ್ದಾರೆ. ಅಲ್ಲಿ ಮದುವೆ. ಸಂಜೆ ರಿಸೆಪ್ಷನ್ ಅಷ್ಟೊತ್ತಿಗೆ ಅವ್ರ ಮನೆಯಲ್ಲಿ ಈ ಸಭಾಂಗಣ ತಂದು ಮೈನ್ ರೋಡ್ ಜನ ಬಂದು ನಿಂತ್ಬಿಟ್ಟಿದ್ರು. ಯಾವುದೋ ಈ ವಿಶ್ ಮಾಡ್ಲಿಕ್ಕೆ ರಿಸೆಪ್ಷನ್ ಅಲ್ಲಿ ಬರೋರು ಮೈನ್ ರೋಡ್ಗೆ ಬಂದು ನಿಂತ್ಬಿಟ್ಟಿದ್ರು. ನಾವೆಲ್ಲ ನಮ್ಮ ಟೀಮ್ ಹೋಗಿದ್ವಿ. ನಮ್ಮ ಟೀಮ್ ಅವರೆಲ್ಲ ಹೋಗಿದ್ದಾಗ ಒಟ್ಟಿಗೆ ಎಲ್ಲ ಒಂದು 8 ಜನ ಇದ್ವಿ. ನಮ್ಮ ಗೌಡ್ರಲ್ಲಿ ಅಂತ ಕೇಳ್ತಾ ಇದ್ರು. ಗೌಡ್ರಿಲ್ಲ, ಎಲ್ಲ ಕಾಣಿಸ್ತಾನೆ ಇಲ್ಲ. ನಮ್ಮನ್ನು ಆಹ್ವಾನ ಮಾಡಿದವರೇ ಕಾಣಿಸ್ತಾ ಇರಲಿಲ್ಲ. ಎಲ್ಲೋ ಗೌಡ್ರು ಕಾಣಿಸ್ತಾ ಇಲ್ಲ. ಅದರಲ್ಲಿ ಅವ್ರ ಜೊತೆಗೆ ಏಕವಚನದಲ್ಲೇ ಮಾತಾಡ್ತಾ ಇದ್ದವ್ರು ನಮ್ಮ ಫ್ರೆಂಡ್ ಒಬ್ಬರು ಅಯ್ಯಂಗಾರಿ ಬಾಲು ಅಂತ. ಅವನು ಎಲ್ಲರೂ ಎಲ್ಲ ಇಲ್ಲೇ ಇರ್ತಾನೆ, ಸಿಗ್ತಾನೆ ಕಣೋ ಅಂತ ಹಂಗೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಇನ್ನೊಬ್ರು ಹೇಳಿದ್ರು, ಏನು ಈ ಪಾರ್ಟಿ ಜನ ರೋಡ್ಗೆಲ್ಲ ಬಂದ್ಬಿಟ್ಟಿದ್ದಾರೆ. ಅವ್ರು ಸುಮ್ಮನೆ ಕರೀಲಿಲ್ಲಪ್ಪ, ಕಾಗೆಗೆ ಇನ್ವಿಟೇಷನ್ ಕೊಟ್ಬಿಟ್ರು, ಕಾಗೆ ಎಲ್ಲರನ್ನು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಈ ಪಾರ್ಟಿ ಜನ. ಹಾಗಾದ್ರೆ ಗೌಡ್ರಲ್ಲಿ ಅಂತಂದ್ರು. ಅವ್ರ ಮನೆ ಪಕ್ಕದ ಮನೆಯವ್ರನ್ನ ಕರೆಯೋದು ಬಂದವ್ರು ಈಗ ಹೋಗಿ ಅಂತ ಹಾಕೋತಾರೆ. ಸೊ ಹಾಗೆ ಎಲ್ಲವೂ ಕೂಡ ಹಾಸ್ಯನೂ ಇರ್ತವೆ ಈ ಆಮಂತ್ರಣದಲ್ಲಿ ಅನ್ನೋದನ್ನ ಅವಿನಾಶ್ ವೈದ್ಯ ಅವರು ಹೇಳಿದ್ದಕ್ಕೆ ಜ್ಞಾಪಿಸ್ಕೊಳ್ತಾ, ಅನಿಲ್ ವೈದ್ಯ ಅವ್ರಿಗೆ ನಮ್ಮ ವೆಂಕಟೇಶ್ ಕುಲಕರ್ಣಿ ಅವರು ಆಗಲೇ ಮಾತನಾಡಬೇಕಾದ್ರೆ, ಪ್ರಾಸ್ತಾವಿಕ ನುಡಿಗಳನ್ನ ಮಾತನಾಡಬೇಕಾದ್ರೆ, ಮತ್ತೆ ಈಗಲೂ ಕೂಡ ಈ ನಿರೂಪಣೆ ಮಾಡ್ತಾ ಇರುವಂಥದ್ದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಅನೇಕ ವಿಚಾರಗಳನ್ನ ಆಗಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ವೇದ ಬ್ರಹ್ಮಶ್ರೀ ರತ್ನಾಕರ್ ಭಟ್ ಜೋಶಿರವ್ರನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅರ್ಚಕ ಪುರೋಹಿತ ಪರಿಷತ್ನ ಈ ಒಂದು ಸಮಿತಿಯನ್ನು ರಚನೆ ಮಾಡಿದಾಗ ಅವರಿಗೆ ಗೌರವ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಒಂದು ಮನವಿ ಇಟ್ಟಿದ್ದಾರೆ. ಖಂಡಿತವಾಗಲೂ ಅದನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಮೊದಲನೇದಾಗಿ ಒಂದು ಆ ವಿಚಾರವನ್ನು ತಿಳಿಸ್ತಾ ಇನ್ನೂ ಅನೇಕ ವಿಚಾರಗಳನ್ನೆಲ್ಲ ಮುಂದಿಟ್ಟಿದ್ದಾರೆ. ಆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ 14ನೇ ತಾರೀಕು ನಾವು ಒಂದು ಸಭೆಯನ್ನು ಕರೀತಾ ಇದ್ದೀವಿ. ಅದರಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಮತ್ತು ಈ ಜಿಲ್ಲಾ ಅಧ್ಯಕ್ಷರುಗಳದೇ ಒಂದು ಸಭೆ ಕರೀತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈ ಬಾರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಮೊದಲು ಬರೀ ಅಧ್ಯಕ್ಷರ ಚುನಾವಣೆ ಆಗ್ತಾ ಇತ್ತು. ಈ ಬಾರಿ ಅದರ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆನೂ ಆಗಿದೆ. ಹಾಗಾಗಿ ನಿಮ್ಮ ಪೈಕಿ ನಮ್ಮ ಶ್ರೀನಿವಾಸ್ ಗೋಯಲ್ ಅವರು ನಮ್ಮ ಮಹಾಸಭೆಗೆ ಜಿಲ್ಲಾ ಪ್ರತಿನಿಧಿಗಳಿಗೆ ಆಯ್ಕೆಯಾಗಿ ಬಂದಿದ್ದಾರೆ. ನೀವು ಅವರನ್ನೆಲ್ಲ ಆರಿಸಿದ್ದಕ್ಕೋಸ್ಕರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಗಳು. ಈ ವ್ಯತ್ಯಾಸಗಳಿದೆ ಕೆಲವೊಂದು ಕಡೆ. ನಿಮ್ಮಲ್ಲಿ ಸಾಮರಸ್ಯ ಇರಬಹುದು, ವೆಂಕಟೇಶ್ ಕುಲಕರ್ಣಿ ಅವ್ರಿಗೂ ಶ್ರೀನಿವಾಸ್ ಗೋಯಲ್ ಅವರಿಗೆ ಸಾಮರಸ್ಯ ಇರಬಹುದು. ಆದರೆ ಆ ರೀತಿಯ ಸಾಮರಸ್ಯ ಅನೇಕ ಜಿಲ್ಲೆಗಳಲ್ಲಿ ಇಲ್ಲ. ಜಿಲ್ಲಾ ಪ್ರತಿನಿಧಿಗಳೇ ಒಂದು ಬೇರೆ ವರ್ಗ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಬೇರೆ ವರ್ಗ. ಸೊ ಅವ್ರನ್ನೆಲ್ಲ ಕೂಡಿಸಿ ಒಂದು ಬಗೆಹರಿಸಬೇಕು ಅನ್ನೋ ದೃಷ್ಟಿಯಿಂದ
ನಾವು 14ನೇ ತಾರೀಕು ಸಭೆ ಕರೀತಾ ಇದ್ದೀವಿ. ಇದರ ಜೊತೆಯಲ್ಲಿ ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಯಾರು ಆಯ್ಕೆ ಆಗಿದ್ದಾರೆ ಅವ್ರದ್ದು ಒಂದು ನಮ್ಮ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ನಾವು ಆಯ್ಕೆ ಆಗಿರೋದೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಘಟಕದಿಂದ. ನಾವು ಜಿಲ್ಲಾ ಘಟಕ ಅಂತಾನೆ ಹೇಳಿ ನಾವೇ ಕೆಲಸ ಮಾಡಬಾರ್ದು, ನಮಗೆ ಅವಕಾಶ ಕೊಡೋದಿಲ್ಲ ನೀವು ಅಂತ. ನಮ್ಮಲ್ಲಿ ಬ್ರಾಂಚ್ ಓಪನ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಎಲ್ಲೋ ಒಂದು ಪ್ರಾವಿಷನ್ ಚಿಕ್ಕದಾಗಿ ಬರೆದಿಟ್ಟಿದ್ದಾರೆ, ಬ್ರಾಂಚ್ ಓಪನ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆ ಅಂತ. ಆದರೆ ಅದು ಮಾಡೋದು ಹೇಗೆ, ತೆಗೆಯೋದು ಹೇಗೆ, ಅದಕ್ಕೆ ಅನೇಕ ಸವಾಲುಗಳಿದೆ. ಅದನ್ನು ಬಗೆಹರಿಸಲಿಕ್ಕೆ ನಮ್ಮ ಬೈಲಾನಲ್ಲಿ ಇಲ್ಲ. ಈ ಬೈಲಾನಲ್ಲಿ ಬದಲಾವಣೆಗಳು ತಂದು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಆ ದೃಷ್ಟಿಯಿಂದಲೇ ನಾವು ಮುಂದಿನ ಭಾನುವಾರ 14ನೇ ತಾರೀಕು ಸಭೆ ಕರೆದಿದ್ದೀವಿ. ಅದಕ್ಕೆ ವೆಂಕಟೇಶ್ ಕುಲಕರ್ಣಿ ಅವರು, ಶ್ರೀನಿವಾಸ್ ವೈಲ್ಗೋಡ್ ಅವರು ಆ ಸಭೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮತ್ತು ಈಗಲೂ ಕೂಡ ಅವರಿಗೆ ಆಹ್ವಾನ ಕೂಡ ಕೊಡ್ತಾ ಇದ್ದೀನಿ. ಆ ಸಭೆಯಲ್ಲಿ ನಾವು ಅನೇಕ ಚರ್ಚೆಗಳು ಮಾಡಿ ತಾವೇನೆಲ್ಲ ಬೇಡಿಕೆಗಳು ಮುಂದೆ ಇಟ್ಟಿದ್ದೀರಾ ಅದನ್ನೆಲ್ಲ ಸಂಘಟನಾತ್ಮಕವಾಗಿ ಏನೆಲ್ಲ ಬಲಪಡಿಸಬೇಕು ಆ ದೃಷ್ಟಿಯಲ್ಲಿ ಎಲ್ಲವನ್ನು ಕಾರ್ಯರೂಪಕ್ಕೆ ತರ್ತೇವೆ ಅಂತ ಹೇಳಿ ತಮಗೆ ಭರವಸೆ ಕೊಡ್ತಾ, ಇನ್ನು ಸನ್ಮಾನ್ಯ ಶ್ರೀ ಅಸುಗೋಡ್ ಜಯಸಿಂಹರವರು ಈಗ ತಾನೇ ಬ್ರಾಹ್ಮಣ ಅಭಿವೃದ್ಧಿಯ ಮಂಡಳಿಯ ಅಧ್ಯಕ್ಷರಾಗಿ ಮಾತನಾಡಿದ್ದಾರೆ. ಶ್ರೀಯುತ ಅಸುಗೋಡ್ ಜಯಸಿಂಹರವರು ನಾನು ಸುಮಾರು 35 ವರ್ಷದ ಸ್ನೇಹಿತರು. 1991ನಿಂದ ನಮಗೆ ಅವರಿಗೆ ಪರಿಚಯ. ಒಂದು ಅವರು ಕಾಂಗ್ರೆಸ್, ನಾನು BJP. ಅವಾಗಿಂದ ನಮ್ಮ ದೋಸ್ತಿ. ಆದರೆ ಯಾವತ್ತೂ ಕೂಡ ನಮ್ಮ ಫ್ರೆಂಡ್ಶಿಪ್ಗೆ ಅಡ್ಡ ಬಂದಿಲ್ಲ. ನಾವು ಅವತ್ತಿಂದ ಕೂಡ ಪಾರ್ಟಿ ಬೇರೆ ಇದ್ರೂ ಕೂಡ ನಾವು ಬಹಳ ಆತ್ಮೀಯ ಸ್ನೇಹಿತರಾಗೇ ಇದ್ದೀವಿ. ಆ ವಿಶ್ವಾಸ ಅವತ್ತೂ ಇದೆ, ಇವತ್ತೂ ಇದೆ ಅಂತ. ಒಂದು ಅಸುಗೋಡ್ ಜಯಸಿಂಹ ಅವರು ಬ್ರಾಹ್ಮಣ ಅಭಿವೃದ್ಧಿಯ ಮಂಡಳಿಯ ಅಧ್ಯಕ್ಷರಾದ ನಂತರದಲ್ಲಿ ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಬಂಧುಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಸಾಧ್ಯವಾದಷ್ಟು ಮಟ್ಟಿಗೆ ಜಿಲ್ಲೆಗಳ ಪ್ರವಾಸ ಮಾಡೋದ್ರ ಜೊತೆಗೆ ಅದರಲ್ಲೂ ಕೂಡ ಈಗ ಬ್ರಾಹ್ಮಣರಿಗೆ ಅವರ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ 2 ಲಕ್ಷ ರೂಪಾಯಿ ಒಂದು ರೀತಿಯಾದ ಒಂದು ಕಡಿಮೆ ಇಂಟ್ರೆಸ್ಟ್ನಲ್ಲಿ ಸಾಲ ಕೊಡುವಂಥದ್ದು ಒಂದು ಯೋಜನೆಯನ್ನು ತಗೊಂಡು ಬಂದು ಮೊದಲಿರಲಿಲ್ಲ. ಆ ಯೋಜನೆ ತಂದಿರೋದೇ ಅವರು. ಅದಕ್ಕೆ ಅವ್ರಿಗೆ ಮೊದಲು ಅಭಿನಂದನೆಗಳು ತಿಳಿಸಬೇಕು. ಸುಮಾರು 15 ಕೋಟಿ ರೂಪಾಯಿಯಷ್ಟು ಹಣವನ್ನು, ಅಂದರೆ 750 ಜನಕ್ಕೆ ಇಡೀ ರಾಜ್ಯದಲ್ಲಿ ಅವರು 2 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅದ್ಭುತವಾದಂಥ ಸಾಧನೆ. ಹಾಗಾಗಿ ಜಯಸಿಂಹ ಅವರಿಗೆ ಅನಂತ ಅಭಿನಂದನೆಗಳು, ಧನ್ಯವಾದಗಳು. ಅದೇ ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ತಿಂಗಳ ಕೊನೆ ಅಷ್ಟೊತ್ತಿಗೆ ಇನ್ನೂ ಹೆಚ್ಚು 1000 ಜನರ ತನಕ ರೀಚ್ ಮಾಡಿಸ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಅವರು ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಇನ್ನೊಂದು ವಿಶೇಷ, ನಾನು ಹೋದ ಕಡೆ ಎಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರೇನು ಅಂತ ಹೇಳಿದ್ರೆ, ನಾವು ಕಾಂಗ್ರೆಸ್ BJP ಅಂತೆಲ್ಲ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ವಿಶೇಷತೆ ಇದೆ. ಯಾವುದೇ ಬ್ರಾಹ್ಮಣರು, ಯಾವುದೇ ಪಕ್ಷದವರು ಚುನಾವಣೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರು ಮಾತ್ರ, ಇದೊಂದು ವಿಶೇಷ ವ್ಯಕ್ತಿತ್ವ. ಜಯಸಿಂಹ ಅವರು ಒಬ್ಬರೇ ಮಾಡ್ಲಿಕ್ಕೆ ಸಾಧ್ಯ, ಓನ್ಲಿ ಇಟ್ ಇಸ್ ಜಯಸಿಂಹ. ಅವರು ಏನು ಬ್ರಾಹ್ಮಣರು ನಿಂತಿದ್ದಾರಪ್ಪ, ಅವ್ರು ಗೆಲ್ಬೇಕಪ್ಪ, ಅದಕ್ಕೆ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ಅವರು ಒಂದು ಪ್ಯಾಕೆಟನ್ನು ಕಳಿಸೋರು, ಅವ್ರು ಗೆದ್ದು ಬರಬೇಕು ಅಂತೇಳಿ. ಅನೇಕ BJP MLA ಕ್ಯಾಂಡಿಡೇಟ್ಸ್ಗೆ ಹಣವನ್ನು ಕಳಿಸ್ಕೊಟ್ಟಿದ್ದಾರೆ. ಅವ್ರು ಕಳಿಸಿದಂಥ ಹಣ ನನ್ನ ಮುಖಾಂತರನೂ BJP ಕ್ಯಾಂಡಿಡೇಟ್ಸ್ ತಲುಪಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಒಬ್ರಿಗೊಬ್ರು ನಾವು ಒಟ್ಟಾಗಿ ಜೊತೆಯಲ್ಲಿ ಇದ್ದರೆ ಈ ಪಕ್ಷ ಯಾವುದು ಬರೋದಿಲ್ಲ. ನಮ್ಮ ಸಮಾಜಕ್ಕೆ ನಾವೆಲ್ಲರೂ ಕೆಲಸ ಮಾಡ್ಬೋದು. ನಾವಂತೂ ಒಟ್ಟಿಗೆನೇ ಇರ್ತೀವಿ, ಯಾವಾಗಲೂ ಕೂಡ. ಈಗಲೂ ಒಟ್ಟಿಗೆ, ಮುಂದಕ್ಕೂ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬಗ್ಗೆ 1-2 ಮಾಹಿತಿ ಕೊಡ್ತೀನಿ. ಯಾಕೆಂದ್ರೆ 2 ಗಂಟೆ ಆಗಿದೆ. ಹಸಿದ ಬ್ರಾಹ್ಮಣನ ಕಾಯಿಸಬಾರ್ದು, ಎಲ್ಲರೂ ಚಾಣಕ್ಯರಾಗಿರ್ತಾರೆ. ಈ ದೃಷ್ಟಿಯಲ್ಲಿ ಕೇವಲ 5-6 ನಿಮಿಷದಲ್ಲಿ ಒಂದಷ್ಟು ಮಾಹಿತಿ ಕೊಡ್ತೀನಿ. ಕಳೆದ ವರ್ಷ 13/4/2025ರಲ್ಲಿ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ನಾನು ಆರಿಸಿ ಬಂದೆ. ಆ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲಿ ಶ್ರೀನಿವಾಸ್ ವೈಲ್ಗೋಡ್ ಅವರು ಆರಿಸಿ ಬಂದರು.
ಅದಾದ ನಂತರದಲ್ಲಿ ಮೊದಲನೇ ಬಾರಿ ಈ ರೀತಿಯಾದ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದೀನಿ. ಆದರೆ ಮಧ್ಯದಲ್ಲಿ ಇಲ್ಲೇ ಪಕ್ಕದ ಊರಿಗೆ ಬಂದಿದ್ದೆ ಯಾವುದೋ ಒಂದು ಫಂಕ್ಷನ್ಗೆ. ಹಾಗಾಗಿ ಆ ಫಂಕ್ಷನ್ಗೆ ಬಂದಾಗ ಅವತ್ತು ಸಾಯಂಕಾಲ ಮಧ್ಯಾಹ್ನದ ಮೇಲೆ ವೆಂಕಟೇಶ್ ಕುಲಕರ್ಣಿ ಅವರು ಫೋನ್ ಮಾಡಿ ಈ ಥರ ಹಿಂಗೆ ಬಂದಿದ್ದೀನಿ, ನಿಮ್ಮ ಪದಾಧಿಕಾರಿಗಳನ್ನೆಲ್ಲ ಭೇಟಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇದೇ ಶಂಕರ ಮಠದಲ್ಲಿ ಅವತ್ತಿನ ದಿನ ಒಂದು 25-30 ಜನ ಎಲ್ಲ ಸೇರಿಸಿದ್ರು. ಅವರೆಲ್ಲರನ್ನು ಭೇಟಿ ಮಾಡಿ ಹೋಗಿದ್ದೆ. ಇವತ್ತು ಈ ಒಂದು ವಿದ್ಯುತ್ ಸಮಾರಂಭದಲ್ಲಿ ನನ್ನನ್ನು ಸಪೋರ್ಟ್ ಮಾಡಿ ನನ್ನನ್ನು ಆರಿಸಿಕೊಟ್ಟಂತ ಗದಗ ಜಿಲ್ಲೆಯ ಎಲ್ಲ ವಿಪ್ರ ಬಂಧುಗಳಿಗೆ ಅನಂತ ಅಭಿನಂದನೆ. ಈಗ 1 ವರ್ಷದಲ್ಲಿ 1-2-3 ಸಣ್ಣ ಹೆಜ್ಜೆಗಳನ್ನ ಬದಲಾವಣೆಗೆ ತರಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಬಯಸ್ತೀನಿ. ಮೊದಲನೇದಾಗಿ 15,000 1 ವರ್ಷದಲ್ಲಿ ನೂತನ ಸದಸ್ಯತ್ವವನ್ನು ಮಾಡಿಸಿದ್ದೀವಿ. ಎಲ್ಲ ರಾಜ್ಯದ ಮೂಲೆಗಳಿಂದ ಈ ಸದಸ್ಯತ್ವ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇದು ಬರೀ ಬೆಂಗಳೂರಿಗೆ ಸಿಗಲಿಕ್ಕೆ ಅಲ್ಲ, ಎಲ್ಲ ಕಡೆಯಿಂದನೂ ಈ ಸತಿ ಜಾಸ್ತಿ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಜಾಸ್ತಿ ಅಂದ್ರೆ, ಒಂದು ಉದಾಹರಣೆ, ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಆಗಬೇಕು. ನಾವು ಚುನಾವಣೆ ಸಂದರ್ಭದಲ್ಲೇ ಹೇಳಿದ್ದೆ, ಯಾವಾಗಲೂ ಬೆಂಗಳೂರಿನವರೇ ಅಧ್ಯಕ್ಷರೇನಾಗಬೇಕಾಗಿಲ್ಲ, ನಿಮ್ಮ ಉತ್ತರ ಕರ್ನಾಟಕದವರು ಅಥವಾ ನಮ್ಮ ದಕ್ಷಿಣ ಕನ್ನಡದವರು ಕೂಡ ಯಾರಾದರೂ ಅಧ್ಯಕ್ಷರಾಗಬಹುದು, ಬೆಂಗಳೂರವರೇ ಯಾಕೆ ಆಗಬೇಕು ಅನ್ನೋದನ್ನು ನಾವೇ ಪ್ರತಿಪಾದಿಸ್ತಾ ಇದ್ವಿ. ಆ ರೀತಿಯಲ್ಲಿ ಬೀದರ್ನಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕಳೆದ ಏಪ್ರಿಲ್ನಲ್ಲಿ ಇದ್ದದ್ದು ಕೇವಲ 117 ವೋಟ್ ಮಾತ್ರ, ಅಂದರೆ ಮೆಂಬರ್ಶಿಪ್ಸ್ ಇದ್ದಿದ್ದೇ 117. ಅಲ್ಲಿ ಆಯ್ಕೆ ಆಗ್ತಂತ ಜಿಲ್ಲಾ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಅವರು ಒಂದು ತೀರ್ಮಾನ ತಗೊಂಡು 1 ವರ್ಷದಲ್ಲಿ 1000 ಕಾಲೂ ನಾನು ಟ್ರೈ ಮಾಡ್ತೀನಿ ಮೆಂಬರ್ಶಿಪ್ ಅಂತ. ಅದ್ರ 1,000 ಬಂದಿಲ್ಲ ಅವರು, ಆದರೆ 800 ಮೆಂಬರ್ಶಿಪ್ನ ಹೊಸದಾಗಿ ಮಾಡಿಸಿದ್ದಾರೆ ಬೀದರ್ನಲ್ಲಿ. ಆ ರೀತಿಯಾಗಿ ಎಲ್ಲ ಭಾಗಗಳಿಂದ ಕೂಡ ಈ ಮೆಂಬರ್ಶಿಪ್ ಜಾಸ್ತಿ ಆಗ್ತಾ ಇದೆ. ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಚೇರಿ ಸ್ವಲ್ಪ ಚೆನ್ನಾಗಿರಬೇಕು, ಒಂದು ಮಾಡರ್ನ್ ಔಟ್ಲುಕ್ ಇರಬೇಕು, ಬಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರಬೇಕು ಅಂತ ಆಲೋಚನೆ ಮಾಡಿ ಆ ಎಂಟೈರ್ ನಮ್ಮ 2ನೇ ಮಹಡಿ ಏನಿದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಗಾಯತ್ರಿ ಭವನದ ಕಚೇರಿಯನ್ನು ನಾವು ಸಂಪೂರ್ಣವಾಗಿ ನವೀಕರಿಸಿದ್ದೀವಿ. ಆ ನವೀಕರಿಸುವಂಥ ಖರ್ಚನ್ನ ಯಾವುದೇ ಒಂದು ಮಹಾಸಭಾದ 1 ರೂಪಾಯಿ ಕೂಡ ಖರ್ಚು ಮಾಡಿದ್ದೀರ, ಸುಮಾರು 25 ಲಕ್ಷ ರೂಪಾಯಿ ಖರ್ಚಾಗಿದೆ. ನಾನು ನಮ್ಮ ತಂಡದವರೆಲ್ಲರೂ ಸೇರಿ ಸ್ವಂತ ಹಣದಿಂದ ಅದನ್ನು ಖರ್ಚು ಮಾಡಿ ಅದರಿಂದ ಮೇಲ್ಗಡೆ ಒಂದು ಸಭಾಂಗಣ ಹಿಂದಿನ ಅಧ್ಯಕ್ಷರು ಅಶೋಕ್ ಹಾರ್ನಳ್ಳಿ ಅವರು ಮಾಡಿದ್ರು, ಆದರೆ ಅದರಿಂದ ಆದಾಯ ಬರ್ತಿರ್ಲಿಲ್ಲ. ಆದಾಯ ಬರಲಿಕ್ಕೋಸ್ಕರ ಅದಕ್ಕೆ ಏರ್ ಕಂಡೀಷನ್ಡ್ ಸೌಂಡ್ ಎಫೆಕ್ಟ್ ಇರತಕ್ಕಂಥ ಒಂದು ಸಭಾಂಗಣನ ಮಾರ್ಪಾಟ್ ಮಾಡಿದ್ದೀವಿ. ಅದಕ್ಕೂ ಸುಮಾರು 10 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದನ್ನು ಕೂಡ ಸ್ವಂತವಾಗಿ ನಾನೇ ದುಡ್ಡು ಹಾಕಿ ಅದನ್ನು ಮಾರ್ಪಾಟ್ ಮಾಡಿದ್ದೀನಿ. ನಮ್ಮ ಮಹಾಸಭಾಯಿಂದ ಯಾವುದೋ ದುಡ್ಡು ಕೊಡ್ತಾ ಇಲ್ಲ. ಈಗ ಅದಕ್ಕೆ ಕೆಲವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಯಾರೋ ಒಬ್ಬರು ಸೀನಿಯರ್ ಹೇಳಿದ್ರು, ನೀವೇನ್ರಿ ಬಂದ್ಮೇಲೆ ನೀವೆಲ್ಲ ಒನ್ ವೇ ಟ್ರಾಫಿಕ್ ಆಗ್ಬಿಟ್ಟಿದ್ದೀರಾ, ಬಂದಿದ್ದೆಲ್ಲ ತಗೊಂಡೋಗಿ ಬ್ಯಾಂಕ್ ಆಗ್ತಾ ಇದ್ದೀರಾ, ಖರ್ಚೆ ಮಾಡೋದಿಲ್ರಿ ಅಂತ. ಮಹಾಸಭಾನಲ್ಲಿ ಖರ್ಚು ಕಡಿಮೆ ಮಾಡಿದ್ರೆ ನಾವು ಬೆನಿಫಿಟ್ ಜಾಸ್ತಿ ಕೊಡ್ಬೋದು ನಾವು ಬ್ರಾಹ್ಮಣ ಸದಸ್ಯರಿಗೆ ಅನ್ನೋ ರೀತಿಯಲ್ಲಿ ನಮ್ಮ ಓಡಾಟಗಳ ಖರ್ಚು ಅಥವಾ ಬೇರೆ ಖರ್ಚುಗಳನ್ನ ನಾವೇ ಹಾಕೊಳ್ಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಹೊರತು ಮಹಾಸಭಾದಿಂದ ಯಾವುದೇ ಖರ್ಚುಗಳನ್ನ ನಾವು ಮಾಡ್ತಾ ಇಲ್ಲ. ಇದರ ಜೊತೆಯಲ್ಲಿ ನಮಗೆ ಬಾಗಿಲು ತೆಕ್ಕೊಂಡು ಬರೋದು ನೋಡಿ, ನಿಮಗೆ ಕರ್ನಾಟಕ ಸರ್ಕಾರದಿಂದ ಒಂದು ಅನುಕೂಲ ಇದೆ. ಬ್ರಾಹ್ಮಣ ಅಭಿವೃದ್ಧಿ ಸ್ಥಾಪನೆ ಆದಮೇಲೆ ಅವ್ರ ಮುಖಾಂತರ ಎಜುಕೇಶನ್ಗೆ ಒಂದು ಸಹಾಯ ಮಾಡುವಂಥದ್ದಿದೆ. ಅದೇ ರೀತಿಯಲ್ಲಿ ನೀವು ಕೈಗಾರಿಕೆಗಳನ್ನ, ಸಣ್ಣ ಕೈಗಾರಿಕೆಗಳು ಮಾಡಲಿಕ್ಕೆ ಈಗ 2 ಲಕ್ಷ ರೂಪಾಯಿ ಕೊಡುವಂಥ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದಾರೆ. ಆದರೆ ಇದು ಒಂದು ಮಟ್ಟಕ್ಕೆ ಆದರೆ ಮಹಾಸಭಾನ ನಂಬಿಕೊಂಡು ಅನೇಕರು ದಿನ ಬೆಳಗ್ಗೆ ಬರ್ತಾರೆ. 2 ವರ್ಗದವರು ಬಂದು ಬಾಗಿಲು ತಟ್ತಾರೆ. ಒಂದು ಎಜುಕೇಶನ್ಗೆ ಸಂಬಂಧಪಟ್ಟಂಗೆ, ಇನ್ನೊಂದು ಹೆಲ್ತ್ಗೆ ಸಂಬಂಧಪಟ್ಟಂಗೆ. ಬರೋರೆಲ್ಲ ಹೇಗೆ ಬರ್ತಾರೆ ಅಂದರೆ 5,000 ರೂಪಾಯಿ ಎಜುಕೇಶನ್ ಫೀಸಿಂದ ಹಿಡಿದು 5 ಲಕ್ಷ ರೂಪಾಯಿವರೆಗೂ ನಮಗೆ ಸಹಾಯ ಮಾಡಿ ಅಂತ ಅರ್ಜಿ ತಗೊಂಡು ಬರ್ತಾರೆ. ನಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ತುಂಬ ಕಷ್ಟ ಇದೆ, ನಮ್ಮ ಹತ್ರ ಫೀಸ್ ಕಟ್ಟಲಿಕ್ಕೆ ಆಗಲ್ಲ, ನಾವು ತುಂಬ ದಯನೀಯ ಸ್ಥಿತಿಯಲ್ಲಿ ಇದ್ದೀವಿ, ಸಹಾಯ ಮಾಡಿ ಅಂತ. ಇದು ಒಂದು ವರ್ಗದವರು. ಎರಡನೇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬರೋರು ಹೇಗಿದೆ ಅಂತ ಹೇಳಿದ್ರೆ, ತಂದೆ ತಾಯಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ, ಕ್ಯಾನ್ಸರ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರುತ್ತೆ, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಅಥವಾ ಇನ್ಯಾವುದೋ ಕೋಲನ್ ಕ್ಯಾನ್ಸರ್, ಈ ಥರ ಶೋಲ್ಡರ್ ಮುರಿದೋಗಿದೆ, ತಲೆಗೆ ಬ್ರೈನ್ ಹ್ಯಾಮರೇಜು, 108 ಸಮಸ್ಯೆಗಳು ಆರೋಗ್ಯದಲ್ಲಿರೋ ಎಲ್ಲರೂ ಬರ್ತಾರೆ. ಅವರು ಒಬ್ಬೊಬ್ಬರು ಬರೋರು 3 ಲಕ್ಷ ರೂಪಾಯಿಯಿಂದ ಹಿಡಿದು 95 ಲಕ್ಷ ರೂಪಾಯಿ ಬಿಲ್ ತನಕ ಹಿಡ್ಕೊಂಡು ಬರ್ತಾರೆ. ಅವ್ರು ಯಾರೂ ಕೂಡ ಒಂದೇ ಒಂದು ಆಲೋಚನೆ ಮಾಡಿರಲ್ಲ, ನಾವು
ಇನ್ಶೂರೆನ್ಸ್ ತಗೊಳ್ಬೇಕು ಅಂತ ಯೋಚನೆ ಮಾಡಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಅನ್ಸುತ್ತೆ ನಮ್ಮ ಆರೋಗ್ಯ ದೇವರು ಚೆನ್ನಾಗಿಟ್ಟಿದ್ದಾನೆ ಅಂತ ಹಾಗೆ ಅನ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಆರೋಗ್ಯ ಯಾವತ್ತು ಇದ್ದಕ್ಕಿದ್ದಂಗೆ ಬೆಳಗ್ಗೆ ಚೆನ್ನಾಗಿರ್ತಾರೆ, ಮಧ್ಯಾಹ್ನದಷ್ಟೊತ್ತಿಗೆ ಏರ್ಪೇರಾಗತ್ತೆ ಅಂತ ಅವರು ಬರ್ತಾರೆ. ಅವ್ರು ಬಂದಂಥವ್ರು ಎಲ್ಲರೂ ಕೇಳೋದು ಇದೆ, ಮಹಾಸಭಾ ಇದೆ, ಮಹಾಸಭಾ ಏನ್ ಮಾಡುತ್ತೆ, ಮಹಾಸಭಾ ಏನ್ ಮಾಡುತ್ತೆ. ಆಕ್ಚುಯಲ್ ಆಗಿರೋ ಫ್ಯಾಕ್ಟ್ ಏನು ಅಂತ ಹೇಳೋದು, ನಮ್ಮ ಮಹಾಸಭೆಯಲ್ಲಿ ಇವತ್ತಿಗೆ ಹಿಂದಿನ ಅಧ್ಯಕ್ಷರ ಅವಧಿಗೆ ನಮ್ಮ ಹತ್ರ 7.5 ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತು. ಇವತ್ತು 1.5 ವರ್ಷದಲ್ಲಿ ನಾವು 1.5 ಕೋಟಿ ರೂಪಾಯಿ ಅದನ್ನ ಹೆಚ್ಚಿಗೆ ಮಾಡಿದ್ವಿ. 1 ವರ್ಷದಲ್ಲಿ 1.5 ಕೋಟಿ ಜಾಸ್ತಿ ಮಾಡಿದ್ವಿ. ಆದರೆ ಇದು ಎಷ್ಟೇ ಮಾಡಿದ್ರು ಕೂಡ ಈ ಎಜುಕೇಶನ್ ಫೀಸ್ ಕಟ್ಟಲಿಕ್ಕೆ ಮತ್ತು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಯಾರಿಗೂ ಕೂಡ ಬಂದವ್ರಿಗೆ ಅವರಿಗೆ ದಯನೀಯ ಪರಿಸ್ಥಿತಿಯಲ್ಲಿ ಫೈಲೇ ಇಟ್ಬಿಡ್ತಾರೆ. ಫೈಲ್ ಇಟ್ಟು ನೋಡಿದ್ರೆ ಸಾಕು, ನಾವೇನು ಯಾವ ಕಮಿಟಿಗೂ ರೆಫರ್ ಮಾಡಬೇಕಾಗಿಲ್ಲ, ನಾವೇ ಚೆಕ್ ಬರೆದು ಕೊಡಬೇಕು. ಆದರೆ ನಮ್ಮಲ್ಲಿ ಚೆಕ್ ಬರೆದು ಕೊಡ್ಲಿಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಆಲೋಚನೆ ಮಾಡಿದ್ದೇನಂತ ಹೇಳಿದ್ರೆ, ಒಂದು 100 ಕೋಟಿ ರೂಪಾಯಿ ಆದರೂ ಒಂದು ಕಾರ್ಪಸ್ ಫಂಡ್ ಅನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಈಗಾಗಲೇ ಅದಕ್ಕೆ 81 ಲಕ್ಷ ರೂಪಾಯಿ ಸಂಗ್ರಹ ಮಾಡಿದ್ದೀವಿ ಮೊದಲನೇ ವರ್ಷದಲ್ಲಿ. ಇದು ನಾವು ಹೆಚ್ಚಿಸ್ತಾ ಹೋದ್ರೆ ಆ ಮುಖಾಂತರವಾಗಿ ಬರ್ತಕ್ಕಂಥ ಬಡ್ಡಿಯಲ್ಲಿ ನಾವು ಈ ಎಜುಕೇಶನ್ಗೆ ಮತ್ತು ಈ ಹೆಲ್ತ್ಗೆ ನಾವು ಸಹಾಯ ಮಾಡಬಹುದು ಅಂತ ಒಂದು ಆಲೋಚನೆ, ದೊಡ್ಡದು ಒಂದು ವಿಷನ್ ಇಟ್ಕೊಂಡಿದ್ದೀವಿ. ಆ ಕೆಲಸನೇ ಪ್ರಾರಂಭ ಮಾಡಲಿಲ್ಲ, ಅದು ಹೇಗಾಗುತ್ತೆ ಅಂತೇಳಿ ನಾವು ತುಂಬಾ ಜನ ಆಡ್ಕೊಂಡಿದ್ದಾರೆ ಅದ್ರ ಬಗ್ಗೆ. 100 ಕೋಟಿ ಬ್ರಾಹ್ಮಣ ಸಂಘದಲ್ಲಿ ಸಂಗ್ರಹಿಸೋದು ಅಷ್ಟು ಸುಲಭನೇನ್ರಿ, ಯಾರೇ ಒಂದು ಹುಚ್ಚ, ಯಾರೇ ದಡ್ಡ ಅಂತೆಲ್ಲ ಮಾತಾಡೋದು ಉಂಟು. ಆದರೆ ಅದನ್ನು ಮಾಡಕ್ಕೆ ಶುರು ಮಾಡಿದ್ಮೇಲೆ ತಾನೇ ಗೊತ್ತಾಗುತ್ತೆ ಏನು ಅಂತ. ಇವತ್ತಾಗಲೇ 81 ಲಕ್ಷ ರೂಪಾಯಿ ಬಂದಿದೆ ಕಾರ್ಪಸ್ ಫಂಡ್ಗೆ. ಆ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಬಹಳ ಇಂಪಾರ್ಟೆಂಟ್ ಸಂಗತಿ ಇಲ್ಲಿ ಶೇರ್ ಮಾಡ್ಕೊಳ್ಬೇಕು. ಒಬ್ಬರು ಬ್ರಿಗೇಡಿಯರ್ SV ಪ್ರೇಮನಾಥ್ ಅಂತ ಹೇಳಿ 90 ವರ್ಷ ಅವರಿಗೆ, 90 ಇಯರ್ಸ್. ಅವರು ಈ ಯೋಜನೆಗಳು ನಾವೇನು ಹಾಕಿದ್ದೀವಿ ಅದನ್ನ ನೋಡಿಕೊಂಡು ಒಂದಿನ ಇದ್ದಕ್ಕಿದ್ದಾಗಿ ಕಚೇರಿಗೆ ಬಂದರು. ಅವ್ರ ಸೊಸೆ ಜೊತೆಗೆ ಬಂದು ನಮ್ಮ ಜೊತೆ ಮಾತಾಡಿ ಏನ್ ಮಾಡ್ತಿದ್ದೀರಾ ನೀವು, ಏನ್ ಮಾಡ್ಬೋದು, ಯಾಕಂದ್ರೆ ಅವ್ರು ವೈಯಕ್ತಿಕವಾಗಿ ಒಂದಷ್ಟೆಲ್ಲ ಸಹಾಯ ಮಾಡ್ತಾ ಇದ್ರು ಸಮಾಜಕ್ಕೆ. ಈ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ಕೇಳಿ ತಿಳ್ಕೊಂಡಾಗ ನಾನು ನಿಮ್ ಜೊತೆ ಭಾಗವಹಿಸ್ತೀನಿ, ನಾನು ಕಾರ್ಪಸ್ ಫಂಡ್ ಹಣ ಕೊಡ್ತೀನಿ ಅಂತ ಮುಂದೆ ಬಂದ್ರು. ಮುಂದೆ ಬಂದಾಗ ನಾವು ಅನ್ಕೊಂಡ್ವಿ ಅವರೆಲ್ಲ ಒಂದು 5 ಲಕ್ಷ 10 ಲಕ್ಷ ಕೊಡ್ತಾರೆ ಅಂತ. ಆದ್ರೆ ಒಂದಿನ ಬಂದು ನಾನು ನಿಮ್ಗೆ ಕಾರ್ಪಸ್ ಫಂಡ್ಗೆ ಸಹಾಯ ಮಾಡ್ತೀನಿ ಇವತ್ತು ಅಂತ ಹೇಳಿ. ಸರ್ ಏನ್ ಮಾಡ್ತೀರಾ? ನಾನು ಸ್ವಂತವಾಗಿ ಕಷ್ಟಪಟ್ಟು ದುಡಿದಂತ ಹಣ ಏನಿದೆ ಇದು 2.5 ಕೋಟಿ ರೂಪಾಯಿ ಅಷ್ಟು ಹಣನ ನಾನು ನಿಮ್ಮ ಜೊತೆಯಲ್ಲಿ ಜಾಯಿಂಟ್ ಫಿಕ್ಸೆಡ್ ಡೆಪಾಸಿಟ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ ಜಾಯಿಂಟ್ ಫಿಕ್ಸೆಡ್ ಡೆಪಾಸಿಟ್ ಇಡ್ತೀನಿ ಅಂತ ಹೇಳಿ ನಮ್ಮ ಜೊತೆ ಈಗ 3 ತಿಂಗಳಿಂದ ಅವರು ಜಾಯಿಂಟ್ ಫಿಕ್ಸೆಡ್ ಡೆಪಾಸಿಟ್ ನಮ್ಮ ಜೊತೆ ಮಾಡಿ ಈಗಾಗಲೇ ಮೊದಲ ಬಡ್ಡಿ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಆ ಮುಖಾಂತರವಾಗಿ ಇವಾಗ ಅವರು ನಮಗೆ ಒಂದು 3 ಕಂಡೀಷನ್ ಹಾಕಿ ನಮಗೂ ಅವ್ರಿಗೂ MOU ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರವಾಗಿ ಅದರಲ್ಲಿ ಒಂದು 15 ರಿಂದ 16 ಲಕ್ಷ ರೂಪಾಯಿ ಬಡ್ಡಿ ಬರುತ್ತೆ. ಅದರಲ್ಲಿ 60% ಅಷ್ಟು ನಾವು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡಬೇಕು ಅಂತ, ಇನ್ನೊಂದು 20% ವೃದ್ಧಾಪ್ಯ ವೇತನ, ಅಂದ್ರೆ ಯಾರ್ಯಾರು ಓಲ್ಡ್ ಏಜ್ ಹೋಮ್ ಮಾಡ್ಕೊಂಡಿದ್ದಾರೆ ಅಂತವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ. ಇದರ ಜೊತೆಯಲ್ಲಿ ವೇದ ಪಾಠ ಕಲಿಯುವಂತ ವಿದ್ಯಾರ್ಥಿಗಳು ಆ ವೇದ ಪಾಠಶಾಲೆ ನಡೆಸುವಂತ ಜಾಗಗಳೇನಿದೆ ಅಂತವ್ರಿಗೆ ಉಳಿದ 20% ಕೊಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ನಾವು ಅದನ್ನೇ ನಿಮ್ಮಲ್ಲಿ ಕೂಡ ಹೇಳೋದು ಏನಂದ್ರೆ, ತಾವು ಕೂಡ ಯಾರಾದ್ರೂ ಈ ರೀತಿಯಲ್ಲಿ ನಮ್ಮ ಬ್ರಾಹ್ಮಣರು ನೇರವಾಗಿ ಮೆಂಬರ್ಶಿಪ್ ಮಾಡಿದ್ರೆ ನಮ್ಗೆ ಏನ್ ಲಾಭ ಅನ್ನೋದಕ್ಕಿಂತ ನಮ್ಮ ಸಮಾಜದವರಿಗೆ ಅನುಕೂಲ ಆಗತ್ತಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿ ಯಾರ್ಯಾರೆಲ್ಲ ಮೆಂಬರ್ ಆಗಿಲ್ಲೋ ಅವರೆಲ್ಲರೂ ಮೊದಲು ಮೆಂಬರ್ ಆಗಬೇಕು ಅಂತ ವಿನಂತಿಸ್ಕೊಳ್ತಾ, ತಮ್ಮಲ್ಲಿ ಶಕ್ತಿ ಚೈತನ್ಯ ದೇವರು ಏನ್ ಕೊಟ್ಟಿದ್ದಾನೆ, ಅವತ್ತಿನ ಕಾಲದಲ್ಲಿ ಇತ್ತಂತ ಚಂದಮಾಮ ಕಥೆಯಲ್ಲಿ ಇರ್ತಾ ಇತ್ತು. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ, ಇವತ್ತು ಆ ಸ್ಥಿತಿಯಲ್ಲಿಲ್ಲ. ಒಂದು ಊರಿನಲ್ಲಿ ಕೆಲವು ಹಲವಾರು ಶ್ರೀಮಂತರಿದ್ದಾರೆ ಇವತ್ತು ಬ್ರಾಹ್ಮಣರು. ಅವರೆಲ್ಲರೂ ಯೋಚನೆ ಮಾಡಿ ಇವತ್ತಿನ ದಿನ ನಾನು ಕೂಡ ನಮ್ಮ ಸಮಾಜದವರಿಗೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ಅಂತ ದಿನ ಬೆಳಗ್ಗೆ ಬರ್ತಕ್ಕಂಥ ಬ್ರಾಹ್ಮಣರಿಗೆ ನಾವು ಸಹಾಯ ಮಾಡಬಹುದು ಅನ್ನೋ ವಿಚಾರನ ನಿಮ್ಮಲ್ಲಿ ತಿಳಿಸ್ತಾ, ಅನೇಕರು ವಯಸ್ಸಾಗ್ತಾ ತಮ್ಮಲ್ಲಿರ್ತಕ್ಕಂಥ ಆಸ್ತಿಗಳನ್ನೆಲ್ಲವನ್ನು ಕೂಡ ಮಠಗಳಿಗೆ ಬರೆಯುವಂತ ಒಂದು ಪ್ರವೃತ್ತಿಯನ್ನು ಹೊಂದಿರ್ತಾರೆ. ನಾವು ಇದನ್ನ ನಿಮ್ಮಲ್ಲಿ ಏನ್ ಕೇಳ್ಕೊಳ್ಳೋದು ಅಂದ್ರೆ, ತಮ್ಮಲ್ಲಿ ಯಾರಾದ್ರೂ ಏನಾದ್ರೂ ಆಸ್ತಿಗಳನ್ನ ಇಟ್ಕೊಂಡಿದ್ರೆ ನನಗೆ ಕೈನಾಗಲ್ಲ ನೋಡ್ಲಿಕ್ಕೆ, ಮುಂದಿನ ದಿನ ಇದನ್ನ ಕಾಪಾಡೋಕೆ ಯಾರು ಇಲ್ಲ ಅಂತಂದ್ರೆ ದಯವಿಟ್ಟು ಮಠಕ್ಕೆ ಬರಿಬೇಡಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೂ ಆಸ್ತಿನ ಬರೀರಿ. ಅದರ ಮುಖಾಂತರವಾಗಿ ಬಾಯ್ಸ್ ಹಾಸ್ಟೆಲ್ ಇರಬಹುದು, ಗರ್ಲ್ಸ್ ಹಾಸ್ಟೆಲ್ ಇರಬಹುದು, ಇಂಥದ್ದೆಲ್ಲವನ್ನು ಮಾಡ್ಲಿಕ್ಕೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಆಗುತ್ತೆ ಅನ್ನೋದನ್ನ ನಮ್ಮ ಮೂಲಕ ಇದರಲ್ಲಿ ವಿನಂತಿಸ್ಕೋಬೇಕು ಅಂತಾನೆ ಇದನ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಾವು ಪ್ರತಿ ತಿಂಗಳಿಗೆ ತಾವೇನು ಇವತ್ತು ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಈ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮನ, ಅದನ್ನ ನಾವು ತಿಂಗಳಿಗೊಂದ್ಸತಿ ಕಾರ್ಯಕ್ರಮ ಶುರು ಮಾಡಿದ್ದೀವಿ.
ಇದು ತಿಂಗಳ ಕೊನೆಯ ಶುಕ್ರವಾರದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಡ್ತೀವಿ. ವಿವಿಧ ಜಿಲ್ಲೆಗಳಿಂದ ಆಯಾ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನ ಕರೆಸಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತೀವಿ. ಅದಾದ ನಂತರದಲ್ಲಿ 5 ಜನಕ್ಕೆ ಅವತ್ತಿನ ದಿನ ಗೌರವ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ. ಕಳೆದ ತಿಂಗಳಲ್ಲಿ ನಾವು ಬಾಗಲಕೋಟೆ, ಬಿಜಾಪುರ, ಮಂಗಳೂರು, ಉಡುಪಿ, ಮೈಸೂರು, ಕೋಲಾರ ಈ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಯವರನ್ನೆಲ್ಲರನ್ನು ಕರೆಸಿ ಅಲ್ಲಿಗೆ ಗೌರವ ಸನ್ಮಾನ ಮಾಡುವಂಥದ್ದು. ಬರೀ ದೊಡ್ಡ ದೊಡ್ಡ ಹೆಸರಿನಲ್ಲಿ ಪೇಪರ್ನಲ್ಲಿ ಬರೋದು, ಟಿವಿಯಲ್ಲಿ ಬರೋರನ್ನೇ ಗುರುತಿಸಿ ಇದು ಮಾಡುವಂಥದ್ದಲ್ಲ. ಎಲೆ ಮರೆಕಾಯಿಯಾಗಿ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ಹುಡುಕಿ ಗುರುತಿಸಿ ಕರ್ಕೊಂಡ್ಬಂದು ಅವ್ರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ದೃಷ್ಟಿಯಲ್ಲಿ ನೂತನವಾದಂಥ ಕಾರ್ಯಕ್ರಮಗಳು ಮಾಡುವಂಥ ಇದರಲ್ಲಿ ನಮ್ಮ ಬ್ರಾಹ್ಮಣ ಮಹಾಸಭಾದಲ್ಲಿ ನಿತ್ಯ ಪೂಜೆ ನಡೀತಾ ಇರಲಿಲ್ಲ. ಶುಕ್ರವಾರಕ್ಕೆ ಸಾಂಕೇತಿಕವಾಗಿ ಎಲ್ಲ ಸರ್ಕಾರದ ಕಚೇರಿಗಳಲ್ಲಿ ನಡೆಯುವಂಥ ಒಂದು ಸಾಂಕೇತಿಕ ಶುಕ್ರವಾರದ ಪೂಜೆ ನಡೀತಾ ಇತ್ತು. ಅದಕ್ಕೆ ಇವತ್ತು ಒಬ್ಬರು ಪುರೋಹಿತರನ್ನ ನಾವು ಗುರುತು ಮಾಡಿ ನಮ್ಮ ಕಚೇರಿಯಲ್ಲಿ ನಿತ್ಯ ಪೂಜೆ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯದ ಪೂಜೆ ಈಗ 2 ತಿಂಗಳಿಂದ ನಡೀತಾ ಇದೆ. ಅದರ ಜೊತೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ವೇದ ಪಾಠ ನಡೀತಾ ಇರಲಿಲ್ಲ. ಹಾಗಾಗಿ ಒಬ್ಬರು ಪುರೋಹಿತರನ್ನ ಕರೆಸಿ ಮಾತಾಡಿ ವೇದ ಪಂಡಿತರ ಜೊತೆಗೆ ಅವ್ರ ಜೊತೆ ಒಂದು ಚರ್ಚೆ ನಡೆಸಿ ಈಗ ಅವರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ವಾರಕ್ಕೆ 3 ದಿನ ವೇದ ಪಾಠ ಹೇಳ್ಕೊಡ್ತಾ ಇದ್ದಾರೆ. 35 ಜನ ದಿನ ಸಾಯಂಕಾಲ 3 ದಿನಕ್ಕೆ ಬಂದು ವೇದ ಪಾಠ ಕಲಿಯುವಂಥದ್ದು ಶುರುವಾಗಿದೆ. ಮುಂದಿನ ತಿಂಗಳಲ್ಲಿ ಅದು ಚೆನ್ನಾಗಿ ಆದಂಥ ಸಂದರ್ಭದಲ್ಲಿ ನಾವು ಅದನ್ನ ರೆಗ್ಯುಲರ್ ವೇದ ಪಾಠಶಾಲಾ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ. ಈಗ ಇನ್ನೊಂದು ವಿಚಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ನಾವು ಈಗಾಗಲೇ 31 ಜುಲೈ ಒಳಗಡೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಕಳೆದ ವರ್ಷ ಮಾಡಿರಲಿಲ್ಲ, ಈ ವರ್ಷ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಿಂದ ಒಂದು 5 ಜನಕ್ಕಾದರೂ ಯಾರು ಹೆಚ್ಚಿನ ರ್ಯಾಂಕ್ಗಳು ಈ ಥರ ತೆಗೆದಿರ್ತಾರೆ, ಒಂದು ಜಿಲ್ಲೆಗೆ 5 ಜನ ಅಂತ ಕರೆದು ಅವ್ರಿಗೆ ಒಂದು 165ರಿಂದ 200 ಜನಕ್ಕೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾವು ರಾಜ್ಯ ಮಟ್ಟದ್ದು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಾವು ಇವತ್ತೇನು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಅಂತ ಶುರು ಮಾಡಿದ್ದೀವಿ. ನಾವು ಮಾಡಿರುವಂಥದ್ದು ಏನಂದ್ರೆ ಸ್ಕೂಲಿಗೆ ಹೋಗುವಂಥದ್ದು, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ವರೆಗೆ ಯಾರು ಹೋಗ್ತಾರೆ ಸ್ಕೂಲ್ನಲ್ಲಿ ಓದುವಂಥವ್ರಿಗೆ, ಅವ್ರಿಗೆ ಕೂಡ ನಾವು ಇವತ್ತು ಓದಕ್ಕೆ ಕಷ್ಟ ಇರುವಂಥವ್ರು ನಮ್ಮ ಹತ್ರ ಬರ್ತಾರೆ. ಸರ್ಕಾರದ ಶಾಲೆಯಲ್ಲಿ ಫೀಸ್ ಕಟ್ಟಕ್ಕೂ ಕಷ್ಟ ಇರೋರು ಬರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಕೊಡಬೇಕು ಅಂತ ಈ ವರ್ಷದಿಂದ ನಾವು ಒಂದು 50 ಜನಕ್ಕೆ ಕೊಡಬೇಕು ಅಂತ ಹೊಸದಾಗಿ ಅದನ್ನು ಒಂದು ಸ್ಕೀಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಇನ್ನೂ 150 ಹುಡುಗರಿಗೆ 10,000 ರೂಪಾಯಿ ಹಾಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನ ಕೊಡಬೇಕು ಅಂತ ಶುರು ಮಾಡಿದ್ದೀವಿ. ಇದು ಜಸ್ಟಿಸ್ ಎನ್ ಕುಮಾರ್ ಅವರ ಎಂಡೋಮೆಂಟ್ ಫಂಡ್ ಅಂತ ಹೇಳಿ ಅದನ್ನ 5 ಲಕ್ಷ ರೂಪಾಯಿ ತೆಗೆದಿಟ್ಟಿದ್ದೀವಿ. ಇದಕ್ಕೆ 150 ಜನಕ್ಕೆ ಒಂದು 15 ಲಕ್ಷ ರೂಪಾಯಿ ತೆಗೆದಿಟ್ಟಿದ್ದೀವಿ. ಇದಲ್ಲದೆ ನಮಗೆ ಬ್ರಿಗೇಡಿಯರ್ SV ಪ್ರೇಮನಾಥ್ ಅವರಿಂದ ಕೂಡ ಬರ್ತದೆ. ಹೀಗೆ ಈ ವಿದ್ಯಾರ್ಥಿ ವೇತನ ಒಂದು ಕಾನ್ಸೆಪ್ಟ್ ಏನು ಶುರು ಮಾಡಿದ್ವಿ, ಅದಕ್ಕೆ ಅಪ್ಲಿಕೇಶನ್ ಕರೆದಿದ್ವಿ. ಅದಾಗಲೇ ಮೊನ್ನೆ 5ನೇ ತಾರೀಕು ಲಾಸ್ಟ್ ಆಗಿತ್ತು, ನೆನ್ನೆಲ್ಲ ಮೊನ್ನೆಗೆ. ಆದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೆಲವರು ಕೇಳ್ಕೊಂಡಿರೋದ್ರಿಂದ 10ನೇ ತಾರೀಕಲ್ಲಿ ಇದು ಮಾಡಬೇಕು ಅಂತ ಅದಕ್ಕೆ ಏನು ಮಾಡಿದ್ದೀವಿ, ಒಂದು ಮಾನದಂಡ ಫಿಕ್ಸ್ ಮಾಡಿದ್ದೀವಿ. ನಾನೇ ಕೂಡ ಅಪ್ಲಿಕೇಶನ್ ಅನ್ನು ಪ್ರೋಸೆಸ್ ಮಾಡಿ ನಾನೇ ಯಾರಿಗೆ ಬೇಕಾದರೂ ಸ್ಯಾಂಕ್ಷನ್ ಮಾಡೋ ಹಾಗಿರಬಾರ್ದು. ಯಾಕಂದ್ರೆ ಇದರಲ್ಲಿ ಇಂಪಾರ್ಷಿಯಲ್ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಎಜುಕೇಶನ್ ಕಮಿಟಿ ಮಾಡಿದ್ದೀವಿ. ಆ ಎಜುಕೇಶನ್ ಕಮಿಟಿಗೆ ಮುಖ್ಯಸ್ಥರು ಅಂದ್ರೆ ಚೇರ್ಮನ್ ಬಂದು ಗುರುರಾಜ್ ಖರ್ಗೆ ಅವರೇ ಚೇರ್ಮನ್ ಆಗಿರ್ತಾರೆ. ಅದಕ್ಕೆ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಯಾರು ಅಂದ್ರೆ MBS ಕಾಲೇಜ್ ಪ್ರಿನ್ಸಿಪಾಲ್ ಇರ್ತಾರೆ, ಮತ್ತೆ ವಿಜಯ ಕಾಲೇಜ್ ಪ್ರಿನ್ಸಿಪಾಲ್ ಇರ್ತಾರೆ, ಸ್ಮಾರ್ಟ್ ಸ್ಕೂಲ್ ಪ್ರಿನ್ಸಿಪಾಲ್ ಇರ್ತಾರೆ. ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜುಗಳ ಪ್ರಿನ್ಸಿಪಾಲ್ಗಳನ್ನೇ ಅದಕ್ಕೆ ನಾವು ಆ ವಿದ್ಯಾ ಶಿಕ್ಷಣ ಸಮಿತಿಗೆ ನೇಮಕ ಮಾಡಿರೋದ್ರಿಂದ ಅವ್ರಿಗೆ ಪೂರ್ತಿ ಬಂದಂಥ ಫೈಲ್ನ ಅವ್ರಿಗೆ ಕೊಟ್ಬಿಡ್ತೀವಿ. ಜಿಲ್ಲೆಯಲ್ಲಿ 4ರಿಂದ 5 ಹುಡುಗರಿಗೆ ನಾವು ಈ ಪ್ರಥಮವಾಗಿ ಶುರು ಮಾಡ್ತಾ ಇರೋದು ನಮ್ಮ ಬಜೆಟ್ ಇರೋದು ನೋಡಿಕೊಂಡು ಅದನ್ನು ಮಾಡಬೇಕು ಅಂತ ಹೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮಿತಿ ಡಾಕ್ಟರ್ಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಸುಮಾರು 150 ಜನಕ್ಕೆ 10,000 ರೂಪಾಯಿ ಕೊಡಬೇಕು ಆರೋಗ್ಯಕ್ಕೆ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ದೀವಿ. ಹೀಗೆ ಒಂದು 30ರಿಂದ ಒಂದು 35 ಲಕ್ಷ ರೂಪಾಯಿ ಬಜೆಟ್ ಮಾಡಿ ಮತ್ತೆ ಅಂತ್ಯಕ್ರಿಯೆ ಯೋಜನೆ ಕೂಡ ತಗೊಂಡ್ಬಂದಿದ್ದೀವಿ. ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರು ಮೊದಲನೇ ದಿನ ಯಾರು ದೇಹ ಅಂತ್ಯ ಮಾಡಲಿಕ್ಕೆ ಕೂಡ ಕಷ್ಟದಲ್ಲಿರುವಂಥವ್ರು ಇರ್ತಾರೆ, ಅವ್ರಿಗೂ ಕೂಡ 10,000 ರೂಪಾಯಿ ಕೊಡುವಂಥದ್ದು ಒಂದು ಸ್ಕೀಮ್ ತಗೊಂಡ್ಬಂದಿದ್ದೀವಿ. ಈ ರೀತಿಯಾಗಿ ಹೊಸದಾದ ಒಂದಷ್ಟು ಬದಲಾವಣೆಗಳು ತರ್ತಾ ನಮ್ಮದೇ ಆದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಪ್ರೈಮರಿ ಸ್ಕೂಲ್ ಕೂಡ ಇಲ್ಲ ಇವತ್ತಿನವರೆಗೆ. ಆದರೆ ಈಗ ಅದನ್ನು ಶುರು ಮಾಡಬೇಕು ಅಂತ ನಿನ್ನೆ ಅದನ್ನ ಒಂದು ಮೀಟಿಂಗ್ ಮಾಡಿದಾಗ ಗುರುರಾಜ್ ಖರ್ಗೆ ಅವ್ರ ಜೊತೆ ಮಾತಾಡಿ ನಾವು ಒಪ್ಪಿಸಿದ್ದೀವಿ. ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಶೀಘ್ರದಲ್ಲೇ ನಮ್ಮದೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದು ಅಟ್ಲೀಸ್ಟ್ ಒಂದು ಪ್ರೈಮರಿ ಸ್ಕೂಲ್ ಆದರೂ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಈ ಒಂದು ಸಣ್ಣದಾಗಿ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ದೀವಿ. ಈ ಎಲ್ಲ ವಿಚಾರಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಂತ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಕುಲಕರ್ಣಿ ಮತ್ತು ಅವರ ಸಂಘಟಕರು, ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಪ್ರತಿನಿಧಿಗಳಾದಂಥ ಶ್ರೀನಿವಾಸ್ ಸುಯ್ಗೌಡ್ರು ಅವರಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಎಸ್ ರಘುನಾಥ್ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮೂಲಕ ಸಂಘಟನೆಯನ್ನು ಬಲಪಡಿಸ್ತಾ ಇದ್ದಾರೆ. ಶ್ರೀ ಅಸುಗೋಡು ಜಯಸಿಂಹ ನಮ್ಮ ಎಲ್ಲ ಬ್ರಾಹ್ಮಣ ಬಾಂಧವರಿಗೆ ನಿಜವಾದ ಅರ್ಥದಲ್ಲಿ ಪ್ರತಿಯೊಬ್ಬರೂ ಕೂಡ ಉತ್ತಮವಾದಂತಹ ಸೌಲಭ್ಯವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಈ ಇಬ್ಬರು ಹಿರಿಯರಿಗೆ ಓಕೆ ಸರ್. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲರಿಗೂ ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಅಭಿನಂದನೆಗಳು. ಅವರ ಭವಿಷ್ಯ ಉಜ್ವಲವಾಗಲಿ. ಇನ್ನೊಂದು ವಿಶೇಷ ವಿನಂತಿ ಅಂದ್ರೆ ಕರಿಯರ್ ಗೈಡೆನ್ಸ್ ಅಕಾಡೆಮಿ, ಕರಿಯರ್ ಗೈಡೆನ್ಸ್ ಅಂತ ಹೇಳಿ ಗೂಗಲ್ ಹೋಗಿ ಕರಿಯರ್ ಗೈಡೆನ್ಸ್ ಗದಗ ಅಂದ್ರೆ ಮುಂದೆ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ತಿಳಿದು ಗೊತ್ತಾಗ್ತದೆ. ಎಲ್ರು ನೋಡ್ರಿ. ಇಲ್ಲಿ ನೋಡ್ರಿ. ಸನ್ಮಾನವನ್ನು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಪಾಲ್ಗೊಂಡಂತಹ ಬ್ರಾಹ್ಮಣ ಸಮಾಜದ ನೆನಪಿನ ಕಾಣಿಕೆ ಸಮರ್ಪಣೆ ಅನಿಲ್ ಜಗದ್ಗುರಿಯವರು ನಮ್ಮ ಕಾರ್ಯದರ್ಶಿಗಳು ನೆನಪಿನ ಕಾಣಿಕೆಯನ್ನು